ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಿದ್ದೀರಾ ಆಗಿ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಹೆಚ್ಚು ಕಡಿಮೆ ಒಂದು 60 ನಿಮಿಷದ ವಿಡಿಯೋ ಇದೆ ಇದು. ಸೊ ಇದರಲ್ಲಿ ನಮ್ಮ ಹಿರಿಯ ವಿಜ್ಞಾನಿಗಳಾದಂತಹ ಸುನೀಲ್ ಕುಮಾರ್ ನೊಲ್ವಿ ಅಂತ ಹೇಳಿ ಇವರು ಬಂದು ಕೃಷಿ ಸಂಶೋಧನಾ ಕೇಂದ್ರ ಸಂಕೇಶ್ವರ ಇದರಲ್ಲಿ ಇವರು ಇರ್ತಾರೆ. ಸೊ ಇವರು ಈ ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಕಬ್ಬಿನ ಬೆಳೆಯಲ್ಲಿ ಅಧಿಕ ಇಳುವರಿ ಪಡೆಯಲು, ಅಂದರೆ ಜಾಸ್ತಿ ಇಳುವರಿ ಪಡೀಲಿಕ್ಕೆ ಏನೆಲ್ಲ ಕ್ರಮಗಳು ವಹಿಸ್ಕೋಬೇಕು ಅಥವಾ ಏನೆಲ್ಲ ಕ್ರಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಮಾತಾಡಿದ್ದಾರೆ. ಸೊ ದಯವಿಟ್ಟು ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲೋ ಒಂದು ಕಡೆ ಒಂದು ತಾಸು 1 ಅವರ್ ನೀವು ತೆಗೆದಿಟ್ಟು ತುಂಬ ಸಮಾಧಾನದಿಂದ ಈ ವಿಡಿಯೋವನ್ನು ನೋಡಿ. ಆಮೇಲೆ ಅದ್ಭುತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಬನ್ನಿ ನೋಡ್ಕೊಂಬರೋಣ. ಈಗಾಗಲೇ ಬಹಳಷ್ಟು ಜನ ಇಲ್ಲಿ ಕೂಡಿದ್ರಿ, ಎಲ್ಲರಿಗೂ ಕೂಡುವ ವ್ಯವಸ್ಥೆಯನ್ನ ಸರ್ ಮಾಡಿದ್ದಾರೆ. ಇವತ್ತಿನ ವೇದಿಕೆ ಮೇಲಿರುವಂತಹ ಗಣ್ಯರೇ, ಆಮೇಲೆ ಇಲ್ಲಿ ಸಾಹೇಬ್ರು ನಮ್ಮನ್ನ ಕರೆಸಿ ಬಹಳ ಕಷ್ಟದ ಇದ್ರಾಗಿದ್ದೀವಿ, ಇವತ್ತು ಬಿಡ್ಲಿಲ್ಲ, ಅವ್ರು ಗಂಟೆ ಹತ್ಬಿಟ್ಟಿದ್ರೆ. ಅದಕ್ಕೆ ಅವ್ರಿಗೂ ಮಾನ್ಯ ಸಾಹೇಬ್ರನ್ನ ನೆನ್ಸುತ್ತಾ, ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ನೆನ್ಸುತ್ತಾ, ತಮ್ಮೆಲ್ಲ ಕಬ್ಬು ಬೆಳೆಗಾರರ ಅನ್ನದಾತರು, ದೇವರು ನೀವು, ನಿಮ್ಮನ್ನೆಲ್ಲನೂ ಮುಂಜಾನೆ ನಮಸ್ಕಾರಗಳನ್ನ ಹೇಳಿ ನಾನು ಆಕ್ಚುಲಿ ಬೇಸಾಯ ವಿಜ್ಞಾನಿ, ಕೃಷಿ ಸಂಶೋಧನಾ ಕೇಂದ್ರ ಶಂಕೇಶ್ವರ, ಆಮೇಲೆ ಕೃಷಿ ಸಂಶೋಧನಾ ಕೇಂದ್ರ ಹುಕ್ಕೇರಿ ಮತ್ತು ಒಂದು ನಮ್ಮಲ್ಲಿ ಡಿಪ್ಲೊಮಾ ಕಾಲೇಜ್ ಅದ, ಅಲ್ಲಿ ಪ್ರಾಚಾರ್ಯರಾಗಿ ನಾನು ಕೆಲಸ ಮಾಡ್ತೀನಿ. ಇವತ್ತಿನ ದಿವಸ ನಮ್ಮ ಸಂಶೋಧನಾ ಕೇಂದ್ರ ಇರೋದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಧೀನದಲ್ಲಿ. ಇವು 7 ಜಿಲ್ಲೆಗಳು, ಇದು ಉತ್ತರ ಕನ್ನಡ ಹಿಡಿದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತದೆ. ನಾವು ಬಹಳಷ್ಟು ಕಬ್ಬಿನ ಮೇಲೇನೆ ಕೆಲಸ ಮಾಡ್ತೀವಿ, ಕಬ್ಬಿನ ಬಿಟ್ಟು ಏನು ಮಾಡೋದಿಲ್ಲ. ಈ ಭಾಗಕ್ಕೆ ಯಾವ ಕಬ್ಬಿನ ತಳಿಗಳು, ತಂತ್ರಜ್ಞಾನಗಳು, ಯಾವ ರೀತಿ ಕೆಲಸ ಮಾಡ್ಬೇಕನ್ನೋ ಒಂದು ದೃಷ್ಟಿಕೋನದಿಂದ ನಾವು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಹೊಸ ಹೊಸ ತಳಿಗಳನ್ನು ನಾವು ಕಂಡುಹಿಡಿತಿರ್ತೀವಿ. ನಮ್ಮಲ್ಲಿ ಒಂದು ವಿಶೇಷ, ನಮ್ಮ ತಳಿಗಳಲ್ಲಿ ಹೂ ಆಡೋದಿಲ್ಲ. ಶಂಕೇಶ್ವರದ ಏನ್ ತಳಿ ಬರ್ತಾವಲ್ಲ ಅವು ಯಾವ ಹೂ ಆಡೋದಿಲ್ಲ. ಆಮೇಲೆ ಸುಂಕಿರಂಗಿಲ್ಲ, ಯಾಕಂದ್ರೆ ರೈತರಿಗೆ ಕಾಡುವಂತ ಕಷ್ಟದಿದ್ದು ಅಂದ್ರೆ ಒಂದು ಹೂ ಆಡಬಾರ್ದು ನಮ್ಗೆ, ಯಾಕಂದ್ರೆ ಲಾಭ ಇಲ್ಲ ಅದರಿಂದ. ಆಮೇಲೆ ಸುಂಕ್ ಬಂತಂದ್ರ ಏನಂತೀರಿ ನೀವು, ಕಡೆಯಕ್ಕೆ ಲಗಾನಿ ಅಂತೀರಿ, ನಮ್ಮ ಕಡೆ ಎಲ್ಲ ಬೆಳಗಾವ್ ಕಡೆ ಲಗಾನಿ ಅಂತ, ಅದು ಭಾಳ ಕೊಡ್ಬೇಕಾಗ್ತದೆ. ಆಮೇಲೆ 3ನೇದ್ದು ಬಹಳಷ್ಟು ಈ ಕಣ್ಣು ಹೊಡ್ಯಾಕತ್ತಾವ. ಆಮೇಲೆ ಎಲ್ಲಾ ಕಬ್ಬು ಬ್ಯಾಸ್ಗಿ ಪಾರ್ ಮಾಡ್ತೀವಿ, ಒಂದ್ ಬ್ಯಾಸ್ಗಿ ಪಾರ್ ಮಾಡ್ಲೇಬೇಕು. ಅಂದ್ರೆ ಬೇಸಿಗೆ ಸಮಯದಾಗ ಒಂದ್ ಸ್ವಲ್ಪ ನೀರು ತಡ್ಕೊಂಡಾದ್ರೂ ಬದುಕಬೇಕು, ಕಡಿಮೆ ನೀರು ಕೊಟ್ರು. ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದಿಷ್ಟು ತಳಿಗಳನ್ನ ತಯಾರು ಮಾಡ್ತೀವಿ. ಆಮೇಲೆ ಬಹಳಷ್ಟು ತಂತ್ರಜ್ಞಾನಗಳ ಬಗ್ಗೆ ಈಗ ನಾವು ಆವಿಷ್ಕಾರಗಳನ್ನ ಮಾಡ್ತಾ ಇದೀವಿ. ಈಗ ಎಲ್ಲಿಗೆ ಹೋಗಿವಿ ಅಂದ್ರೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಅದನ್ನ ಉಪಯೋಗಿಸಿಕೊಂಡು ಯಾವ ರೀತಿ ಇಳುವರಿಯನ್ನ ಹೆಚ್ಚು ಮಾಡಬಹುದು ನಮ್ಮ ಕರ್ನಾಟಕದಲ್ಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಕೆಲಸ ಮಾಡ್ತಾ ಇದೀವಿ. ನಾವು ದಯಮಾಡಿ ಶಂಕೇಶ್ವರ್, ಹುಕ್ಕೇರಿ ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ಕೊಡ್ರಿ, ನಮ್ ಕಬ್ಬು ನೋಡ್ರಿ. ನಾವು ಮೆಕನೈಸೇಷನ್ ಅಂದ್ರೆ ಯಂತ್ರೋಪಕರಣಗಳ ಬಳಕೆಯಿಂದ ಯಾವ ರೀತಿ ಮಾಡ್ತೀವಿ. ಇಲ್ಲ ಮೊನ್ನೆ ಬಂದ್ ಹೋಗಿನಿ, ಇಲ್ಲಿ ಕಷ್ಟಗಳು ಬೇರೆ ಅದಾವ, ನಮ್ಮನ್ನು ಬೇರೆ ಅದಾವ. ಅವು ಎಲ್ಲವೂ ನಾವು ಬಹಳಷ್ಟು ಇದು ಮಾಡೋಣ, ಚರ್ಚೆ ಸಂವಾದ ಅಂತ ಬರ್ತಾರೆ. ನಾನು ಒಂದು ಅರ್ಧ ತಾಸು ನಿಮ್ಗೊಂದು ಉಪನ್ಯಾಸವನ್ನ ಹೇಳ್ತೀನಿ. ಅದಾದ ನಂತರ ನಿಮ್ನ PPT ತಂದಿನಿ, ಅವುಗಳನ್ನ ನೋಡ್ರಿ. ಅದಾದ್ಮೇಲೆ ಇದು ಮಾಡೋದು ನೆಕ್ಸ್ಟ್. ಈಗ ನಿಮ್ಗೆ ಇರ್ತದೆ, ಇದು ಹುಲ್ಲು ಜಾತಿಗೆ ಸೇರಿದಂತ ಕಬ್ಬಿನ ಬೆಳೆ. ಇದ್ರಾಗ ಬೇರು, ಕಾಂಡ ಇವೆಲ್ಲವೂ ಬಹುಮುಖ್ಯ ಅದಾವ. ಇದು ಕಲ್ಪವೃಕ್ಷ ಅಂತ ಹೇಳಿ ಕರಿಬಹುದು ನಾವು, ಯಾಕಂದ್ರೆ ಇದರಲ್ಲಿ ಎಲ್ಲವನ್ನೂ ನಾವು ಉಪಯೋಗ ಮಾಡ್ತೀವಿ. ಯಾಕಂದ್ರೆ ನೀವು ಕಬ್ಬು ಬೆಳೆಗಾರರು, ನೀವು ಇಡೀ ಜಗತ್ತಿಗೆ ಸಿಹಿಯನ್ನ ಕೊಡ್ತೀರಿ. ಆದ್ರೆ ನಾವಂತಲ್ಲ, ಪಾಪ ನೀವು ಬಹಳಷ್ಟು ಕೈ ಘಟನೆಗಳನ್ನ ಅನುಭವಿಸಿರಿ, ನಾ ಅನ್ನೋದಿಲ್ಲ. ನಾನು ಒಬ್ಬ ಕಬ್ಬು ಬೆಳೆಗಾರ, ಬೆಳಗಾವಿ ಜಿಲ್ಲೆಯವ. ಆದ್ರೆ ಒಮ್ಮೊಮ್ಮೆ ನಾವು ಬೆಳೆದಿರ್ತೀವಿ, ರೇಟ್ ಬರೋಲ್ಲ, ಇಳುವರಿ ಇರೋದಿಲ್ಲ. ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿ ನಾವು ರೈತರು ನಮ್ಮ ಜೀವನವನ್ನು ಮುಗಿಬಿಟ್ಟು ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಇನ್ ನೆಕ್ಸ್ಟ್, ಈಗ ನಿಮ್ಗೆ ಗುರ್ತದ ಕಬ್ಬಿನ ಇಳುವರಿ ನಿಮ್ಮ ಭಾಗನಾಗ ಕಡಿಮೆ ಆಗಕ್ಕೆ ಏನ್ ಕಾರಣ ಸರ್? ಒಂದು ನಡು ಬಹಳ ದಪ್ಪ ಮಾಡಿ ನೋಡ್ರಿ. ನೀವೇನ್ ಮಾಡ್ತೀರಿ ಅಂದ್ರೆ ನಿಮ್ಮ ಭಾಗನಾಗ ಹೆಚ್ಚಿನ ಬೀಜ ಬಳಕೆ ಮಾಡ್ತೀರಿ, ಸಿಕ್ಕಾಪಟ್ಟಿ ನೀರು ಬಿಡ್ತೀರಿ, ಕಡಿಮೆ ಅಂತರ ಕಬ್ಬು ಹಚ್ತೀರಿ. ಕಡಿಮೆ ಅಂತರ ಅಂದ್ರೆ ಈಗ ಹೇಳಿದ್ರು ಸಾಹೇಬ್ರ 2.5 3 ಫೂಟ್. ಇದೇ ಪ್ರಮುಖ ಕಾರಣದಿಂದ ಪ್ರತಿ ಎಕರೆಗೆ ಒಂದು ಕಬ್ಬಿನ ಸಂಖ್ಯೆ ಕೂಡಬೇಕಾಗಿದ್ದು ಕೂಡ್ತಾ ಇಲ್ಲ. 40,000ದಿಂದ 35ರಿಂದ 40,000 45,000 ಮ್ಯಾಕ್ಸಿಮಮ್ ಕಬ್ಬು ಕೊಡ್ತಾವ ಒಂದ್ ಎಕರೆಗೆ. ಅದಕ್ಕಿಂತ ಕಬ್ಬು ಬರೋದಿಲ್ಲ. ಕಾರ್ಖಾನೆಗೆ ಕಳಿಸುವಂತ ಕಬ್ಬಿನ ಸಂಖ್ಯೆ 30, 35, 40, 45, ಅದಕ್ಕಿಂತ ಹೆಚ್ಚು ಬರೋದಿಲ್ಲ. ದೇವ್ರೆಲ್ಲ ಕೊಟ್ಟಿದ್ದೆಲ್ಲ, ಹುಟ್ಟಿದ್ದೆಲ್ಲ ಬೀಜ ಅದು ಕಾಯಿ ಅದು ಅಂದ್ರೆ ಹೆಂಗ? ತೊಗರಿ ಬಿತ್ತೀರಿ, 70% ತೊಗರಿ ಉದುರ್ತದ, ಬರೀ 25ರಿಂದ 30% ಅಷ್ಟೇ ತೊಗರಿ ಬರ್ತದೆ. ಹಂಗ ಇಲ್ಲಿ ಬೆಳೆಯೋದಿಲ್ಲ. ನೀವು ಹಾಕಿದ ಕಾಳ ಎಲ್ಲಾನು ಇದು ಆಗೋದಿಲ್ಲ ಅಂದ್ಮೇಲೆ ಇಲ್ಲೂ ಎಲ್ಲ ಬಂದಂತ ಮರಿಗಳು ಕಬ್ಬಾಗಿ ಪರಿವರ್ತನೆ ಆಗೋದಿಲ್ಲ. ಫ್ಯಾಕ್ಟ್ರಿ ಕಳಿಸುವಂತ ನುರಿಸಲ್ಪಡುವ ಕಬ್ಬು ಆಗೋದಿಲ್ಲ. ಯಾಕೆ ಆಗಂಗಿಲ್ಲ ಅಂದ್ರೆ ನಾವು ಬಹಳಷ್ಟು ಕೆಲಸಗಳನ್ನ ತಪ್ಪಿವಿ. ವೈಜ್ಞಾನಿಕವಾಗಿ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ನೆಲವನ್ನ ಸರಿಯಾಗಿ ಹದ ಮಾಡ್ತಾ ಇಲ್ಲ. ಮೊಳಕೆ ಹೊಡೆಯುವ ಪ್ರಮಾಣ ಕಡಿಮೆ ಆಗಿದೆ. ಬೀಜದ ವಯಸ್ಸು ನೋಡಂಗಿಲ್ಲ. ವಯಸ್ಸಾಗಿದ್ದ ಬೀಜ ತರ್ತೀವಿ. ಆಮೇಲೆ ಕಳಪೆ ದರ್ಜೆ ಬೀಜ, ರೋಗ ಸಹಿತ ಇದ್ದಿದ್ದು ತೊಗೊಂಬರ್ತೀವಿ. ರೋಗ ರಹಿತ ಇದ್ದಿದ್ದು ಬೀಜನ ಉಪಯೋಗ ಮಾಡಂಗಿಲ್ಲ. ಕಳೆಗಳ ಸಮಸ್ಯೆ ಕಾಡಕತ್ತದ. ನೀವೆಲ್ಲರೂ ಏನ್ ತಿಳ್ಕೊಂಡ್ರಿ ಅಂದ್ರೆ ಕಬ್ಬು ಅಂದ್ರೆ ನೀರಾವರಿ ಬೆಳೆ ಅಂತ ತಿಳ್ಕೊಂಡ್ರಿ. ಐತಿ, ನೀರಾವರಿ ಕೊಡ್ಬೇಕು, ಇದಕ್ಕೆ ನೀರು ಬೇಕು.
ಆದ್ರೆ ಈ ಬೆಳೆ ಬಹಳಷ್ಟು ಸೂರ್ಯನ ಕಿರಣಗಳನ್ನ, ಸೂರ್ಯನ ಪ್ರಕಾಶಮಾನವನ್ನ ತೆಗೆದುಕೊಂಡು ಬೆಳೆಯುವಂತಹ ಬೆಳೆ. ಬಹಳಷ್ಟು ಇದಕ್ಕೆ ಗಾಳಿ ಬೇಕು. ಗಾಳಿ ಒಳಗೆ ಏನೈತಿ? ಕಾರ್ಬನ್ ಡೈಆಕ್ಸೈಡ್ ಐತಿ. ಸೂರ್ಯನ ಪ್ರಕಾಶನಾಗ ಏನೈತಿ? ಚಲೋ ತಂಗೆ ಎಲಿ ಒಳಗ ಅಡಿಗೆ ತಯಾರು ಮಾಡ್ತದ. ಅಡಿಗೆ ತಯಾರು ಮಾಡಿದ್ದು ಕಬ್ಬಿಗೆ ಕೊಡ್ತದ. ತೆಳಗಿನ ಎಲಿ ತನ ಸೂರ್ಯನ ಕಿರಣ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಆಗಲ್ಲ ಅಂತರನ ಕಬ್ಬು ಬೆಳಿಬೇಕು. ನೀವು ಈಗ 2.5 ಫೂಟ್ ಅಂದ್ರೆ ನೀವು 1 ಫೂಟ್ ಕಬ್ಬು ಹಚ್ಚಿದಂಗೆ 1.5 ಫೂಟ್ ಮರಿ ಹೊಡೆದ್ಮೇಲೆ ಜಾಗ ಇಟ್ಟು ಉಳಿತೈತಿ. ಅಲ್ಲಿ ಏನ್ ಉಳಿತೈತಿ? ಅಲ್ಲಿ ಸೂರ್ಯನ ಬೆಳಕ್ ಹೋಗಂಗಿಲ್ಲ, ಗಾಳಿ ನಿಂದ್ರಂಗಿಲ್ಲ. ಕಬ್ಬು ಬೆಳಿ ಅಂದ್ರೆ ಹೆಂಗ್ ಬರ್ಬೇಕು? ಸಾಹೇಬ್ರು ಹೇಳಿದ್ರಲ್ಲ 20-30 ಟನ್. ಅಲ್ಲಿಗೆ ಇದೀವಿ ನಾವು ಇನ್ನು. ಸರ್, ನಾ ಇಲ್ಲಿ ನಿಮ್ಗೆ ಯಾರಿಗೂ ಬೈಲಿಕ್ ಬಂದಿಲ್ಲ, ನಿಮಗೆ ಮೆಲಕ್ ಹಾಕಿ ಕೊಡ್ಲಿಕ್ಕೆ ಬಂದಿನಿ. ವಿಜ್ಞಾನವನ್ನ ನಿಮ್ಮ ತಲೆಯೊಳಗೆ ಹಾಕಿ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ರೆ ಕಬ್ಬು ನಮ್ಗೆ ನೀವು ಹೇಳಿ ಕರೆದು ನಿಮ್ಗೆ ಕರಿತೈತಿ. ನಾ ಇಷ್ಟು ಇಳುವರಿ ಕೊಡ್ತೀನಿ, ತಗೋ ನೀ ಫ್ಯಾಕ್ಟ್ರಿ ಕಳ್ಸಿ, AID ಫ್ಯಾಕ್ಟ್ರಿಗೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಬಹಳಷ್ಟು ಸರ್ ಮುಂದೆ ಹೋಗ್ಬೇಡ್ರಿ, ನಾ ಹೇಳಿದ್ಮೇಲೆ ಹೋಗಿ ನೀವು ಹಿಂಗೆ ಹೋದ್ರೆ ಅಂದ್ರೆ ನಂಗೆ ಏನು ಹೇಳಿಕೆ ಬರೋದು. ಇನ್ನ ಕಾರ್ಖಾನೆಗೆ ಕಬ್ಬಿನ ಸಂಖ್ಯೆ ಒಂದೇ ಕಡಿಮೆ ಹೋಗ್ತಾ ಇಲ್ಲ, ಕಬ್ಬಿನ ತೂಕ ಕಡಿಮೆ ಆಗಿದೆ. ಕಾರ್ಖಾನೆಗೆ ಹೋಗೋ ಕಬ್ಬಿನ ಸಂಖ್ಯೆನೂ ಕಡಿಮೆ ಆಗಿದೆ, ಕಬ್ಬಿನ ತೂಕ ಕಡಿಮೆ ಆಗಿದೆ. ಯಾಕಂದ್ರೆ ಬಹಳಷ್ಟು ನಾವು ಭೂಮಿ ಎಷ್ಟು ಮಂದಿ ಪರೀಕ್ಷೆ ಮಾಡ್ಸಿರಿ ಹೇಳ್ರಿ ನೋಡು. ಎಷ್ಟು ಮಂದಿ ನೀವು ತಿಪ್ಪಿ ಗೊಬ್ಬರ ಹಾಕ್ತೀರಿ, ಸಗಣಿ ಗೊಬ್ಬರ ಹಾಕ್ತೀರಿ? ಒಬ್ರಂದ್ರು ಇಷ್ಟು ಮಂದಿರೇ ಅದಾರ, ಖುಷಿ ಆಯ್ತು. ಯಾಕಂದ್ರೆ ಸರ್ ನಾವು ಮರ್ತ ಬಿಟ್ಟಿವಿ ಗೊಬ್ಬರ ಹಾಕೋದು. ಹಿಂಗಾಗಿ ನಮ್ಮ ಇದು ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗಿದೆ. ನೀವು ಮಣ್ಣು ಪರೀಕ್ಷೆ ಮಾಡಿಸಿ ನೋಡಿದ್ರೆ ನಿಮ್ಮ ಸಾವಯವ ಇಂಗಾಲ ಎಷ್ಟೈತೆ ಅಂತ ತಿಳಿತದೆ. ಆ ಸಾವಯವ ಇಂಗಾಲದ ಮೇಲೆ ನಿಮ್ಮ ಕಬ್ಬಿನ ಇಳುವರಿ ನಿರ್ಧಾರ ಆಗ್ತದೆ. ಫಾರ್ ಎಕ್ಸಾಂಪಲ್ 0.5% ಅಂದ್ರೆ ಏನ್ ತಿಳ್ಕೊಂಡ್ರಿ? 0.5% ಅಂದ್ರೆ 100 ಗ್ರಾಮ್ ಮಣ್ಣು ತಗೊಂಡ್ರೆ 5 ಗ್ರಾಮ್ ಮಣ್ಣಾಗ ಕಸ ಕಡ್ಡಿ ಸಗಣಿ ಐತಿ, ಉಳ್ಕಿದ್ದೇನೂ ಇಲ್ಲ. ಅದು ನಿಮ್ಗೆ ಏನ್ ಹೇಳ್ತದ ಅಂದ್ರೆ 50 ಟನ್ ಕಬ್ಬು 1 ಎಕರೆಗೆ ತೆಗಿಬಹುದು ಅಂತ ಹೇಳ್ತದೆ. ನೀವೆಲ್ಲಾ ಮಾಡ್ಬೇಕು. ಮತ್ ಕಬ್ಬು ಹಚ್ಚಿ ಮನ್ಯಾಗ ಮಕ್ಕೊಂಡ್ರೆ ಬರೋದಿಲ್ಲ. ನಿರ್ವಹಣೆ ಮಾಡ್ಬೇಕು. ರೋಗ, ಕೀಟ, ಬೆಳೆ ಎಲ್ಲಾನು ನಿರ್ವಹಣೆ ಮಾಡಿದಾಗ ಬರ್ತದೆ. ಮತ್ತೆ ಹಂಗ ಬಂದಾಗ ನಾವು ಈಗ ಸಾವಯವ ಇಂಗಾಲ ಎಷ್ಟು ಕಡಿಮೆ ಆಗ್ಲಿಕ್ಕದ. ಇನ್ನೂ ನೀವು ಪುಣ್ಯವಂತರು, ನಾ ಇದ್ದಿದ್ದು ಹೇಳ್ತೀನಿ, ಹಳಿಯಾಳ, ದಾಂಡೇಲಿ ಕಡೆಯನ್ ಭಾಗನಾಗ ಐತಲ್ರಿ, ನಿಮ್ಮ ಸಾವಯವ ಇಂಗಾಲದ ಪ್ರಮಾಣ ಚೆನ್ನಾಗಿರೋ. ನಾವು ಟೆಸ್ಟ್ ಮಾಡಿ ನೋಡಿದಾಗ 0.5 and above ಬರ್ತಾವ ನೀವು. ಯಾಕಂದ್ರೆ ನಿಮ್ಮಲ್ಲಿ ಎಲ್ಲ ಒಳ್ಳೆ ಭೂಮಿಯನ್ನ ಇನ್ನೂ ಕಾಪಾಡಿರಿ. ನೀವು ಮುಂದಿನ ಪೀಳಿಗೆ ಒಳ್ಳೆ ಮಣ್ಣು ಬಿಟ್ಟು ಹೋಗ್ಬೇಕನ್ನೋ ಒಂದು ದೃಷ್ಟಿಕೋನದಿಂದ ಕೆಲಸ ಮಾಡ್ತಾ ಇದ್ರಿ. ಧಾರವಾಡ, ಬೆಳಗಾವ ಎಲ್ಲ ಯಾಕಂದ್ರೆ ನಾವು ಏನಾಗೈತೆ ಅಂದ್ರೆ ನಾವು ಮರೆತು ಬಿಟ್ಟಿವಿ. ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಹಾಕೋದು, ಮಣ್ಣಿನ ಫಲವತ್ತತೆ ಬಗ್ಗೆ ತಲೆ ಕೆಡಿಸ್ಕೋದು, ಮಣ್ಣಿನ ಗುಣಧರ್ಮ ಅಂದ್ರೆ ಏನು, ಮಣ್ಣು ಆರೋಗ್ಯಯುತವಾಗಿ ಹೆಂಗಿರ್ಬೇಕು ಅದನ್ನ ತಲೆನೇ ಕೆಡಿಸ್ಕೊಂಡು. ಈಗ ನೀವೆಲ್ಲರೂ ಇಲ್ಲಿ ಕುಂತೀರಿ. ಈಗ ಮುಂಜಾನೆ ನಿಮ್ಮಲ್ಲಿ ಏನಂತಾರೆ, ಟಿಫಿನ್ ಮಾಡಿ ಬಂದಿರಿ. ಈಗ ಟಿಫಿನ್ ಮಾಡ್ಬೇಕಾದ್ರೆ ಆರಾಮ್ ಇದ್ದಾಗ ಒಳ್ಳೆ ನನ್ಗೂ ಸಾಹೇಬರು ಮಾಡಿಸಿದ್ರು, ಇಡ್ಲಿ ತಿಂದೆ. ಬಾಯಿಗೆ ಇದೇನ್ ನಾಲ್ಗಿ ಮೇಲೆ ಇದು ಐತಲ್ರಿ, ಇದು ನೀರು ಇದು ತಟಸ್ಥ ಐತಿ, ಅದಕ್ಕೆಲ್ಲ ಒಳಗೆ ಹೋಗ್ತು. ಅದು ಹುಳಿ ಇತ್ತಂದ್ರೆ ಹುಳಿ ಹತ್ತಿ ಹತ್ತಿತ್ತು, ಖಾರ ಇತ್ತಂದ್ರೆ ಖಾರ ಹತ್ತಿ ಹತ್ತಿತ್ತು. ನೀವು ಮಣ್ಣು ಪರೀಕ್ಷೆ ಮಾಡಿಸ್ಲಿಲ್ಲ ನಿಮ್ಮ ರಸಸಾರ ಏನಾಗಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ರಸಸಾರ ತಟಸ್ಥ ಇರ್ಬೇಕಂತ ಹೇಳ್ತೀವಿ, ತಟಸ್ಥ ಎಲ್ಲಾರ್ದು ಇರೋದಿಲ್ಲ. ಆದ್ರೆ ಆ ಸರ್ ಮಾತಾಡ್ಬೇಡ್ರಿ ದಯಮಾಡಿ, ನಿಮ್ಗೆ ಏನೂ ಇದು ಆಗೋದಿಲ್ಲ. ತಟಸ್ಥ ಇರ್ಲಿಲ್ಲ ಅಂದ್ರೆ ಏನಾಗ್ತದೆ, ನಿಮ್ಗೆ ಏನಾಗ್ತದೆ, ಭೂಮಿಯಿಂದ ರಸಗೊಬ್ಬರಗಳನ್ನ ಹಾಕಿದಂತ ಪೋಷಕಾಂಶಗಳು, ನೀರು, ಬೆಳೆ ತಗೋದಿಲ್ಲ. ಅದಕ್ಕೆ ಸರಿಯಾದ ಸಮಯಕ್ಕೆ ಶಿಫಾರಸು ಮಾಡಿದಂತ ರಸಗೊಬ್ಬರಗಳು ಸರಿಯಾದ ಸ್ಥಳದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕಂತ ಹೇಳ್ತಾರೆ. ಈಗ ನಾವು ನಮ್ಮ ಮಗನ್ ಪೈಲಾನ್ ಮಾಡ್ಬೇಕಂದ್ರೆ ಮೊದ್ಲಿಂದನೇ ಅವ್ನಿಗೆಲ್ಲ ತಿನ್ನಿಸ್ಬೇಕು, ತುಪ್ಪ, ಹಾಲ, ಹೈನ ಎಲ್ಲ, ಅಂದ್ರೆ ಮುಂದೆ ಪೈಲಾನ್ ಆಗ್ತಾನೆ. ಒಮ್ಮೆ ನಡುವ ಪೈಲಾನ್ ಮಾಡಕ್ ಹೋದ್ರೆ ಆಗೋದಿಲ್ಲ. ಇನ್ನ ಕಡಿಮೆ ಅಂತರ ಸಾಲ, ಇದೆಲ್ಲ ಸಾಹೇಬರು ರಾಮಕೃಷ್ಣ ಅವರು ನಮ್ಗೆ ಹೇಳಿದ್ರು, ಅದ್ರ ತಕ್ಕಂಗೆ ಸ್ಲೈಡ್ ಮಾಡ್ಕೊಂಡಿದ್ದೀನಿ. ನೀವೆಲ್ಲ ಕಡಿಮೆ ಅಂತರ ಸಾಲ ಮಾಡೋದ್ರಿಂದ ಕಳೆಗಳಿಂದ ಕಬ್ಬಿಗೆ ಹಾಕಿದಂತ ಪೋಷಕಾಂಶಗಳು ತಿಂತದೆ. ಹಿಂಗಾಗಿ ಕಾರ್ಖಾನೆಗೆ ಹೋಗೋ ಸಂಖ್ಯೆ ಕಡಿಮೆ ಆಗಿದೆ. ಕಾರ್ಖಾನೆಗೆ ಹೋಗೋ ಸಂಖ್ಯೆ ಒಂದೇ ಕಡಿಮೆ ಆಗಿಲ್ಲ, ತೂಕನೂ ಕಡಿಮೆ ಆಗಿದೆ. ಹಿಂಗಾಗಿ ಇಳುವರಿ ಕಡಿಮೆ ಆಗಿದೆ. ಈ ಒಂದು ಉದ್ದೇಶದಿಂದ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನಾವು ಎಲ್ಲ ಬೆಳೆಗಾರರು ಕೆಲವೊಂದು ಗುರಿಗಳನ್ನ ಹಾಕೋಬೇಕಾಗ್ತದೆ. ಯಾವಾಗ್ಲೂ ಒಬ್ಬ ಮನುಷ್ಯ ಇದು ಆಗ್ಬೇಕಂದ್ರೆ ಅವನಿಗೊಂದು ಗುರಿ ಇರ್ಬೇಕಂತ, ಒಂದು ಗುರು ಇರ್ಬೇಕಂತ ಹಿಂದ. ಹಂಗ ಕಬ್ಬಿನ ಇಳುವರಿ ಹೆಚ್ಚು ಮಾಡ್ಬೇಕಂದ್ರೆ ಒಳ್ಳೆಯ ತಳಿಗಳು ನಮ್ಮ ಭಾಗಕ್ಕೆ. ಸರಿಗೆ ನೀವು ಬೆಳಗಾವನ್ನ ಕಂಪೇರ್ ಮಾಡ್ಬೇಡ್ರಿ, ಇದು ಗುಡ್ಡುಗಾಡು ವಲಯ, ಇಲ್ಲಿ ಮಳೆ ಹೆಚ್ಚು, ಇಲ್ಲಿ ಹವಾಮಾನ ಬೇರೆ. ಮಣ್ಣು ಒಂದೇ ಇರಬಹುದು, ವೈವಿಧ್ಯತೆಯಿಂದ ಕೂಡಿದಂತ ದೇಶದಲ್ಲಿ ಮಣ್ಣದ, ಬಟ್ ಹವಾಮಾನ ಬದಲಾವಣೆ ಇರ್ತದೆ. ಇಲ್ಲಿ ನೀವು ಕಬ್ಬು ಹಚ್ಚುವ ಏನಂತೀರಿ, ತಿಥಿ ಅಂತಿರೋ ಅಥವಾ ಹಂಗಾಮ ಅಂತಿರೋ, ಅದು ಬೇರೆ ಇರ್ತದೆ. ಬೆಳಗಾವದಲ್ಲಿ ಬೇರೆ ಅದ, ಅದೇ ಬಿಜಾಪುರಕ್ಕೆ ಹೋದ್ರೆ ಬೇರೆ ಅದ, ಬಾಗಲಕೋಟೆಗೆ ಹೋದ್ರೆ ಬೇರೆ ಅದ, ಇಲ್ಲಿ ಹಾವೇರಿ ನಿಮ್ ನೋಡಿ ಕಬ್ಬ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ, ಅಲ್ಲಿ ಬೇರೆ ಅದ. ಅದಕ್ಕೆ ಹವಾಮಾನ ಅದ್ರ ತಕ್ಕಂಗ. ಈಗ ನನಗೆ ಹೋಗಿ ಕಾಶ್ಮೀರ್ನಾಗ ಕುಂದ್ರಿಸಿದ್ರೆ 2 ದಿನ ಆರಾಮ ಹೊರಗೆ ಬರಂಗಿಲ್ಲ, ಯಾಕಂದ್ರೆ ಅಲ್ಲಿ ವಾತಾವರಣ ಬೇರೆ ಇರ್ತದೆ. ಒಳ್ಳೆ ಅಧಿಕ ಇಳುವರಿ ಕೊಡುವಂತ ತಳಿಗಳು, ಸಾವಯವ ಗೊಬ್ಬರ ಬಳಕೆ ಅಂದ್ರೆ ಬಹಳಷ್ಟು ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಎಷ್ಟು ಹಾಕಕ್ಕಾಗ್ತೈತಾಗ್ರಿ. ಯಾಕಂದ್ರೆ ನಾ ಇಷ್ಟೇ ಹೇಳ್ಬೇಕಂತಲ್ಲ, ನಿಮ್ಮ ಭೂಮಿಯ ಫಲವತ್ತತೆ ನೀವು ಹೆಚ್ಚು ಮಾಡ್ಕೋಬೇಕಾಗಿದೆ. ಇನ್ನ ನೀರು ಬಸಿದು ಹೋಗುವಂತ ಫಲವತ್ತಾದಂತಹ ಭೂಮಿ ಅದು ಬಹಳ ಮುಖ್ಯದ. ಯಾಕಂದ್ರೆ ನೀರು ಬಸದ್ ಹೋಗ್ಲಿಲ್ಲಪ್ಪ ಅಂದ್ರೆ ಈ ಭೂಮಿ ಒಳಗೆ ಸವಳು ಜವಳು ಕರಲಾಗುದು, ಆಮೇಲೆ ಇಳುವರಿ ಕಡಿಮೆ ಆಗುವಂತ ಸಂಭವಗಳು ಬಹಳ ಆಗ್ಯಾವ. ಆ ಒಂದು ಉದ್ದೇಶದಿಂದ
ನಾವು ದಯಮಾಡಿ ನೀರು ಬಸಿದು ಹೋಗುವಂತದ್ದು ಇರ್ಬೇಕು. ಉತ್ತಮ ನೀರಿನ ಲಭ್ಯತೆ ಇದ್ದಲ್ಲೇ ಕಬ್ಬು ಬೆಳಿತೀರಿ. ಹನಿ ನೀರಾವರಿಯನ್ನ ಅಳವಡಿಸ್ಕೋರಿ. ಯಾಕಂದ್ರೆ ಇದಕ್ಕೆ ನೀರು ಬಹಳ ಬೇಕಾಗಿಲ್ಲ, ಪದೇ ಪದೇ ನೀರು ಬೇಕಾಗ್ತದೆ, ತೆಳ್ಳಗೆ ನೀರು ಬೇಕಾಗ್ತದೆ, ಬಹಳಷ್ಟು ನೀರು ಬೇಕಾಗಿಲ್ಲ. ಅದಕ್ಕೆ ಅದ್ರ ಜೊತೆ ರಸಾವರಿ, ನೀರಿನ ಜೊತೆಗೆ ರಸಗೊಬ್ಬರಗಳನ್ನ ನೀರಿನಲ್ಲಿ ಕರಗಿಸಿ ಬೆಳೆಗಳಿಗೆ ಪೂರೈಕೆ ಮಾಡುವಂತ ರಸಾವರಿ ಪದ್ಧತಿಯನ್ನು ಅಳವಡಿಸ್ಕೋರಿ. ಇವೆಲ್ಲ ಈಗೇನ್ ಮಾತಾಡ್ತಿಲ್ಲ, ಖರ್ಚಿಲ್ಲದ ಕ್ರಮಗಳನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡಮಾಡಿದಂತ ತಂತ್ರಜ್ಞಾನಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನೀವು ಯಾವುದೇ ಪ್ರಶ್ನೆಯನ್ನ ಕಬ್ಬಿನಲ್ಲಿ ಕೇಳ್ರಿ, ಬೇರೆ ಬೆಳೆಗಳ ಬಗ್ಗೆನೂ ಕೇಳಿದ್ರು ನಾನು ಮಾತಾಡ್ತೀನಿ. ನಾನೊಬ್ಬ ಬೇಸಾಯ ವಿಜ್ಞಾನಿ. ಅದಕ್ಕೆ ನಾವು ದಯಮಾಡಿ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಖರ್ಚಿಲ್ಲದ ಕ್ರಮಗಳ ಬಗ್ಗೆ ಸುಮ್ಮನೆ ಯಾರೋ ಹೇಳ್ತಾರೆ, ಎಲ್ಲೋ ಯೂಟ್ಯೂಬ್ ನೋಡ್ತೀರಿ, ಯಾರೋ ಬುಕ್ ತಂದು ಓದ್ತೀರಿ, ಅವನ್ನೆಲ್ಲ ಮಾಡ್ಬೇಡಿ. ನಾನು ಹೇಳ್ತೇವಂತಿಲ್ಲ, ವಿಶ್ವವಿದ್ಯಾಲಯದಲ್ಲಿ ನಾವು ಕೆಲಸ ಮಾಡ್ತಿರೋದು ಖರ್ಚು ಕಡಿಮೆ ಮಾಡಿ ಹೆಚ್ಚಿನ ಇಳುವರಿ, ಭೂಮಿಯ ಫಲವತ್ತತೆ, ಭೂಮಿಯ ಆರೋಗ್ಯ ಕಾಪಾಡಿಕೊಂಡು ಹೋಗುವಂತ ಕೆಲಸವನ್ನ ಮಾಡೋಣ. ನೆಕ್ಸ್ಟ್, ಈ ತಳಿಗಳ ಬಗ್ಗೆ ಸಂತೋಷ್ ಮಾತಾಡ್ತಾರೆ. ನಾನು ನಿಮ್ಮಲ್ಲಿ ಒಂದಿಷ್ಟು ನಾನು ಶಂಕೇಶ್ವರದ ಬಗ್ಗೆ ಅಷ್ಟು ಹೇಳಿ ನಾನು ಮುಗಿಸ್ತೀನಿ. ಸರ್, ಅಲ್ಪಾವಧಿ ತಳಿ ಅದಾವ, ಮಧ್ಯಮಾವಧಿ ಅದಾವ, ದೀರ್ಘಾವಧಿ ತಳಿ ಅದಾವ, 8 ರಿಂದ 10 ತಿಂಗಳಾಗ ಬರುವಂತ ಅದಾವ. ಈಗ ನೀವು ಜೂನ್ಯಾಗ ಏನಾರ ಪ್ಲಾಂಟಿಂಗ್ ಮಾಡ್ತಿದ್ರಂದ್ರೆ ಮಾಡ್ಬೋದು. ಆದ್ರೆ ನಾನು ಇಲ್ಲೇ ಒಂದೇ ಕಾರ್ಖಾನೆ ಅದಾರ, ಅವರು ಇಲ್ಲೇ ಕುಂತಾರ. ಸರ್ ನೋಡ್ರಿ, ಎಲ್ಲಿ ತನ ಸಕ್ಕರೆ ಇಳುವರಿ ಬರೋದಿಲ್ಲ, ಎಲ್ಲಿ ತನ ಸಕ್ಕರೆ ಇಳುವರಿ ಅಂದ್ರೆ ಕಬ್ಬಿ ಫ್ಯಾಕ್ಟ್ರಿ ಕಳಿಸಿದ ನಂತರ ಶುಗರ್ ರಿಕವರಿ ಅಂತೀವಿ, ಆ ರಿಕವರಿ ಬರೋದಿಲ್ಲ ಅಲ್ಲಿ ತನಕ ನಿಮ್ಗೆ ಸಕ್ಕರೆ ಕಾರ್ಖಾನೆಯೂ ಲಾಭದಲ್ಲಿ ನಡೆಯುವುದಿಲ್ಲ. ಆಮೇಲೆ ತಾವುಗಳನ್ನು ಸಹ ಕಳಿಸಿದ್ದಕ್ಕಂತ ಏನು ಇದು ಇಲ್ಲ. ಅದಕ್ಕೆ ನಾವೊಬ್ಬರೇ ಅಂತಲ್ಲ, ನಮ್ಮ ಕಬ್ಬನ್ನ ನುರಿಸ್ತಾರಂದ್ರೆ ಸಕ್ಕರೆ ಕಾರ್ಖಾನೆಯವರ ಹಿತದೃಷ್ಟಿ, ನಾವು ನಮ್ಮ ಎಲ್ಲ ನೋಡ್ಕೊಂಡು ಬೆಳಿಬೇಕಾಗ್ತದೆ. ಸಕ್ಕರೆ ಇಳುವರಿ ಇದು ಎಲ್ಲಿ ನಿರ್ಧಾರ ಮಾಡ್ತದೆ ಅಂದ್ರೆ, ಯಾವುದೇ ತಳಿ ನಾವು ಬಿಡುಗಡೆ ಮಾಡ್ತೀವಲ್ಲ ವಿಜ್ಞಾನಿಗಳು, ಅದಕ್ಕೆ ರಿಕವರಿ ವಯಸ್ಸಾದ್ಮೇಲೆ ಬರ್ತದೆ. ನೀವು ವಯಸ್ಸಾಗೋಕ್ಕಿಂತ ಮುಂಚೆ ಕಟಾವು ಮಾಡಿದ್ರೆ ಅದಕ್ಕೆ ರಿಕವರಿ ಬರೋದೇ ಇಲ್ಲ, ಸಕ್ಕರೆ ಇಳುವರಿ ಬರೋದೇ ಇಲ್ಲ. ಇಳುವರಿ ಬರಲಿಲ್ಲ ಅಂದ್ರೆ ಏನಾಗ್ತದೆ, ಅಲ್ಲಿಯೂ ಅವ್ರಿಗೂ ಅಲ್ಲಿ ನಾವೇನು ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಅಂತೀವಿ, ಅದು ಅದ್ರ ಮೇಲೆ ನಿರ್ಧಾರ ಮಾಡ್ತದೆ, ಅದನ್ನ ಕೊಡ್ತಾರೆ. ಅದಕ್ಕೆ ಅದನ್ನ ಮಾತಾಡೋದಿಲ್ಲ. ಈಗ ನೆಕ್ಸ್ಟ್ ಹೊಸ ತಳಿ, ಇದು 10,001 ತಳಿ ನಿಮ್ಮಲ್ಲಿ ಬರ್ತದೆ, ಅಲ್ಪಾವಧಿ ತಳಿ ಅದ. ಬಟ್ ಇದು ಏನಾಗ್ತದೆ, 671 ಗಂಗಾವತಿ ಕಬ್ಬು ಅಂತಿದ್ರಲ್ಲ, ಅದನ್ನು ಕ್ರಾಸ್ ಮಾಡ್ಯಾರ. ಇದಕ್ಕೆ ಹೂ ಆಡ್ತದೆ. ಆಮೇಲೆ ಜನವರಿ ಒಳಗೆ ಕಟಾವ್ ಆಗ್ಬೇಕು, ಇಲ್ಲ ಅಂದ್ರೆ ಕುಳೆ ಕಬ್ಬಿಗೆ ಹೂ ಆಡ್ಕೊತ ನಿಂತು ಬಿಡ್ತದೆ, ಕುಳೆ ಕಬ್ಬು. ಅದಕ್ಕೆ ಇದನ್ನು ವಿಚಾರ ಮಾಡಿ. ಅಲ್ಪಾವಧಿ ಬೇಕಾಗಿಲ್ಲ ನಿಮ್ಗೆಲ್ಲ ನಮ್ಗೆ ಗುರ್ತದೆ. ನೀವು ಭತ್ತ ತೆಗೆದ ಮೇಲೆ ಕಬ್ಬು ಹಚ್ಚೋಣ ಜನವರಿ ಫೆಬ್ರವರಿ ಒಳಗೆ, ಈ ಕಡೆ ಎಲ್ಲ ಕಲಗಟ್ಟಿಗೆ ಭಾಗಗಳು. ಅದಕ್ಕೆ ನೀವು ಒಂದು ಬೆಳೆಯನ್ನ ತೆಗೆದುಕೊಂಡ ನಂತರನೇ ಮಾಡೋರು. ಇದರಿಂದ ನಾನು ಸುಮ್ಮನೆ ಇದು ಒಂದೇ ವೆರೈಟಿ ಬಗ್ಗೆ ತೋರಿಸಿನಿ. ನೆಕ್ಸ್ಟ್ ಇನ್ನು ಮತ್ತೆ ಇದು ಬೇಡ. ನೆಕ್ಸ್ಟ್, ಇದು ನಮ್ಮ ಶಂಕೇಶ್ವರದಿಂದ ಮೊನ್ನೆ 1ನೇ ತಾರೀಕು 2ನೇ ತಾರೀಕು ದೊಡ್ಡ ಮೀಟಿಂಗ್ ಇತ್ತು, ಬಿಡುಗಡೆ ಆಯ್ತು. 13,436. ಈ ತಳಿ ಹೂ ಆಡೋದಿಲ್ಲ, ನಿಮ್ಮ ಭಾಗಕ್ಕೆ ಬರ್ತದೆ. ನಿಮ್ಮ ಭಾಗಕ್ಕೆ ಇದು ಜನವರಿಗೆ ಪ್ಲಾಂಟಿಂಗ್ ಮಾಡಬಹುದು, 11 ತಿಂಗಳಾದ್ಮೇಲೆ ಕಟಾವ್ ಮಾಡಿದ್ರು ಬರ್ತದೆ. ಇದು ಒಳ್ಳೆ ತಳಿ ಅದ, ಈ ತಳಿಯನ್ನ ತಾವು ಆಯ್ಕೆ ಮಾಡಬಹುದು. 13,436. ಇದರ ವಿಶೇಷ ಗುಣಧರ್ಮಗಳು ಏನಂದ್ರೆ, ಇದು ಹೂ ಆಡೋದಿಲ್ಲ. ಸರ್, ಫೋಟೋ ಏನು ತಗೋಬೇಡ್ರಿ, ನಿಮ್ಗೆ ಸ್ಲೈಡ್ ಬೇಕಾದ್ರೆ ಎಲ್ಲ ಕೊಟ್ಟು ಹೋಗ್ತೀನಿ. ಈಗ ಹಾಕ್ಬಿಟ್ಟಿನಿ ಕಂಪ್ಯೂಟರ್, ದಯಮಾಡಿ ಇಲ್ಲಿ ನನ್ನ ಕಡೆ ಕೊಡ್ತಾರ, ನಿಮ್ಗೆ ಕೊಟ್ಟು ಸಿಗ್ತದ. ಅಂದ್ರೆ ಮಾತಾಡುವ ಹೊತ್ತಾಗಿ ಏನು ಡಿಸ್ಟರ್ಬ್ ಮಾಡ್ಬೇಡ ಅಂತ ನಿಮ್ಗೆಲ್ಲ ಕೊಟ್ಟೆ ಹೋಗ್ತೀವಿ ಸರ್. ನೀವು ಇಲ್ಲೇ ನಿಮ್ದೊಂದು WhatsApp ಗ್ರೂಪ್ ಮಾಡ್ಬಿಡ್ರಿ, ಹಾಕೇ ಬಿಡ್ತೀನಿ. ಇವನ್ ಒಂದು ಬುಕ್ ಐತಿ, ಆಮೇಲೆ ನಾನು 2 ಟಾಕ್ ಅದಾವ, ರೇಡಿಯೋ ಟಾಕ್, ಕುಳೆ ಕಬ್ಬಿಂದು. ಇದು ನಾನೇನಿಲ್ಲ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಅದು ನಿಮ್ಗೆ ಬಿಡ್ತೀವಿ. ಸುಧಾಕರ್ ಅವ್ರಿಗೆ ಬಿಡ್ತೀನಿ, ಸುಧಾಕರ್ ಅವ್ರು ಎಲ್ಲರಿಗೂ ಕೊಟ್ಬಿಡ್ರಿ. ಸರ್, ಇದು 12 ತಿಂಗಳಿಗೆ ಬರ್ತದೆ. ಸೆಟ್ ಐತೆ ಸರ್ ನಿಮ್ ಭಾಗಕ್ಕೆ. ಅದಕ್ಕೆ ಇದು ಒಂದೇ ತಂದಿನ. ಇದು ಮಳೆ ಹೆಚ್ಚಾದ್ರೆ ಮತ್ತೆ ಭೂಮಿ ಸ್ವಲ್ಪ ಕಸು ಇದ್ರೆ, ಅಂದ್ರೆ ನೀವು ಚಲೋ ಒಳ್ಳೆ ಫಲವತ್ತತೆಯಿಂದ ಭೂಮಿಗೆ ನಡೀತದೆ. ನೆಕ್ಸ್ಟ್, ಇನ್ನ ಅದರದೇ ತಳಿ ನೀವು ನೋಡ್ಬೋದು, ಹೂ ಆಡೋದಿಲ್ಲ. ಸರ್, ಹೂ ಆಡಬಾರ್ದು ಕಬ್ಬು, ಯಾಕಂದ್ರೆ ಅದು ನಮಗ್ ಲಾಭ ಅದ, ನಿಮ್ಗೇನ್ ಲಾಭ ಅದ, ಬೆಂಡ್ ಹೊಡಿತದ ಕಬ್ಬು. ನೆಕ್ಸ್ಟ್, ಇನ್ನ ಇದು ಯಾವ್ದು ಕ್ರಾಸ್ ಮಾಡಿವಿ ಅದನ್ನ ಬರ್ದಿವಿ. 150. ಇದು ಜೂನ್ದಿಂದ ಜನವರಿ ತನಕ ಬೇಕಾದಾಗ ನಾಟಿ ಮಾಡಿ ನಡೀತದೆ. ಮಳಿ 700 mm ಕಿಂತ ಎಲ್ಲಿ ಹೆಚ್ಚೈತೆ ಅಲ್ಲೆಲ್ಲ ಕಡೆ ಬರ್ತದೆ. ಈಗ ಇದನ್ನ ನಮ್ಮ ಚೌರಡಿ ಸಾಹೇಬ್ರು ಬೆಳೆದಾರ, ಮಟ್ಟಿಕೊಪ್ಪನಾಗ ಭಾಳ ಚೆನ್ನಾಗಿ ಬಂದದ. ನೆಕ್ಸ್ಟ್, ಇದು 86-032. ನಿಮ್ದು ಏನ್ ತಳಿ ಬೆಳೆಯಾಕತ್ತಿದ್ರಲ್ಲ, ಇದನ್ನ ಯಾಕೆ ತೋರ್ಸಾಕತ್ತಿ ಸರ್? ಪ್ರಶ್ನೆಗಳನ್ನ ಲಾಸ್ಟಿಗೆ ಕೇಳೋಣ, ಒಂದ್ 5 ನಿಮಿಷ ಕೇಳ್ಬಿಡಿ. ಅಂದ್ರೆ ಬೇಗ 3 ಮಂದಿ ಮಾತಾಡೋರ್ದೀವಿ, ಅದಕ್ಕೆ ಹೇಳ್ತೀನಿ. ನಿಮ್ಗೂ ಬೇಜಾರಾಗ್ತದೆ, ಆಲ್ರೆಡಿ ಲೇಟ್ ಆಗ್ಯದ. ಸರ್, ಇದು 86-032 ಐತಲ್ಲ, ಈ ತಳಿ ಟಿಶ್ಯೂ ಕಲ್ಚರ್ ಅದ, ಟಿಶ್ಯೂ ಕಲ್ಚರ್ ತಳಿ ಅದ. ಇದಕ್ಕೆ ಈಗ ಅಂಗಾಂಶ ಕೃಷಿ ಅಂತೇಳಿ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯವ್ರು ಮಾಡ್ಯಾರ. ಆಮೇಲೆ ನಾವು ಅವ್ರ ಕಡೆನೆ ನಾವು ತಗೊಂಡ್ಬಂದು ಹಚ್ಚಿ ಹುಕ್ಕೇರಿ ಶಂಕೇಶ್ವರ. ನಿಮಗೆ ಸಮೀಪ ಆಗೋದು ಜಾಡ್ ಶಾಪುರ್ ಅಂತದ. ಆಮೇಲೆ ಸರು, ಯಾಕಂದ್ರೆ ಅವ್ರ ಮೇಡಮ್ ಅವರು ಒಬ್ರು ಅದಾರ, ರಾಜೇಶ್ವರಿ ಮೇಡಮ್ ಅಂತ, ಅವರು ಬಹಳ ತುಂಬಾ ಅವರು R&D ಮಾಡ್ತಿರ್ತಾರೆ. ಅವರು ನಾವು ACRನಾಗ ಅದೀವಿ. ಅದಕ್ಕೆ ದಯಮಾಡಿ ಇದನ್ನ ಅಂಗಾಂಶ ಕೃಷಿ ಅಂತ ಹೇಳಿ ಕರೀತಾರೆ, ಅಂದ್ರೆ ಟಿಶ್ಯೂ ಕಲ್ಚರ್. ಅದ್ರ ಬಗ್ಗೆ ಸಂತೋಷ್ ಮಾತಾಡ್ತಾರೆ. ಅದನ್ನ ತಗೊಂಡು ನೀವು ಬೇಕಾದ್ರೆ ಈ ತಳಿಯನ್ನ ಹಾಕ್ರಿ, ಯಾಕಂದ್ರೆ ಇದರಲ್ಲಿ ಶುಗರ್ ರಿಕವರಿ ಚೆನ್ನಾಗಿದೆ,
ಆದ್ರೆ ನಾ ಈಗ ಬರುವಾಗ ನೋಡ್ಕೊತ ಬಂದಿವಿ, ಬಹಳಷ್ಟು ನಿಮ್ಮಲ್ಲಿ ತಳಿ ಶುದ್ಧತೆ ಉಳಿದಿಲ್ಲ, ಎಲಿ ಎಲ್ಲ ಮ್ಯಾಲ ಒಣಗಿದಂಗ ಆಗ್ಯಾವ. ಚಂದಗಡ ತಳಿ ಮುಂದ ಇದು ಈ ತಳಿ ಏನಾಗೈತೆ ಅಂತ ಹೇಳ್ತೀನಿ ನೋಡ್ರಿ. ನೀವ್ ಏನ್ 92-005 ಚಂದಗಡ ಅಂತ ಬೆಳಿತಿರಲ್ಲ, ಆ ತಳಿ ಬಹಳ ಒಳ್ಳೆ ತಳಿ ಇತ್ತು, ನಿಮ್ ಭಾಗಕ್ಕೆ ಒಳ್ಳೆ ತಳಿ. ಆದ್ರೆ ಅದಕ್ಕೆ ಏನಾಗೈತೆ ಅಂದ್ರೆ ಅದಕ್ಕೆ ಈಗ ಅದ್ರ ಗಂಡು ಹೆಣ್ಣು ಇರುವುದು ಮಹಾರಾಷ್ಟ್ರದಲ್ಲಿ, ಕೊಲ್ಹಾಪುರದಿಂದ ಯೂನಿವರ್ಸಿಟಿ ಇವ್ರು ಬಿಡುಗಡೆ, ಅವ್ರು ಅದನ್ನ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಮುಂದೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಗಿಲ್ಲ, ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದ ಅಲ್ಲ ಅದು ತಳಿ. ಹಿಂಗಾಗಿ ಅದ್ರದ್ದು ಪ್ಯೂರ್ ಎಲ್ಲೂ ಬರ್ತಾ ಇಲ್ಲ. ಇನ್ನು ನೀವು ಏನ್ ಮಾಡಕತ್ತೀರಿ, ಅವ್ರೊಬ್ರು ಹಿಡಿತಾರ, ಅವ್ರ ಕಡೆಯಿಂದ ಬೀಜ ತಗೊಂಡ್ಬರ್ತೀರಿ, ಹೆಂಗೆ ಹೊಂಟ್ಬಿಟ್ಟದ. ಅದಕ್ಕೆ ಸಿಕ್ಕಾಪಟ್ಟಿ ರೋಗ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಭಂಡಾರ ರೋಗ ಅಂತೀರಿ ನೀವು, ತುಕ್ ರೋಗ ಅಂತ ಹೇಳಿ ಕರಿತೀವಿ ನಾವು. ಆಮೇಲೆ ಅದಾದ್ಮೇಲೆ ಪೊಕ್ಕ ಬೋಯಿಂಗ್ ಅಂತ ಬರಾಕತ್ತದ. ಆಮೇಲೆ ಇದು ಅಂತೂ ಯಾವ್ದು ಕಾಡಿಗೆ ರೋಗ, ಸಿಕ್ಕಾಪಟ್ಟಿ ಕಾಡಿಗೆ ರೋಗ. ಇದು ಯಾಕಂದ್ರೆ ರೋಗ ರಹಿತವಾದಂತ ಬೀಜವನ್ನ ಆಯ್ಕೆ ಮಾಡಿದಂಗ ಹಿಂಗ ಆಗ್ತದೆ. ಅದಕ್ಕೆ ಇದು ಅಂಗಾಂಶ ಕೃಷಿ ಮಾಡಿದ. ಇದ್ರ ಬಗ್ಗೆ ಮತ್ತೆ ಸಂತೋಷ್ ಕುಮಾರ್ ಅವ್ರು ಹೇಳ್ತಾರೆ, ನಾ ಬರೀ ಟಚ್ ಮಾಡತ್ತೀನಿ. ನೆಕ್ಸ್ಟ್ ಇನ್ನ ಸರ್ ಇದೊಂದು 13,007 ಅಂತದ, 14,082 ಅಂತ ಹೇಳಿ. ಇದು ತಳಿ ಚಲೋ ಅದು. ಇದು ಈ ಮಷಿನ್ ಕಟ್ಟಿಂಗ್ ಮಾಡಿದ್ರೆ ಬೀಳೋದಿಲ್ಲ. ಅದಕ್ಕೆ ಇದನ್ನು ಒಂದು ಟ್ರೈ ಮಾಡಿ, ನಿಮ್ ಭಾಗನಾಗ ಬರ್ತದೆ. ಕೇಳಿದ್ನ ಅವ್ರು ಹೇಳಿದ್ರು ಇದು ಸಂಜೀವಿನಿ ಬೇಡ, ಅದ್ ಬಿಟ್ಬಿಟ್ಟು. ನೆಕ್ಸ್ಟ್ ಇನ್ನ ಈಗ ಇಲ್ಲಿ ಕೆಳಗೆ ತಂದು ಹಚ್ಚಾರ ಒಬ್ರು 15-012 ಪಾಡೆಗಾವ್ ರಿಸರ್ಚ್ ಸ್ಟೇಷನ್ ಇಂದ ಬಿಡುಗಡೆ ಆಗಿದ್ದು. ಸ್ವಲ್ಪ ಹೂ ಆಗ್ತದೆ, ಕುಳೆನಾಗ ಸ್ವಲ್ಪ ಸಣ್ಣ ಆಗ್ತದೆ ಕಬ್ಬು, ಅದರ್ವೈಸ್ ಬೆಸ್ಟ್ ಕಬ್ಬು. ಇಟ್ ಇಸ್ ಅ ವೆರಿ ಗುಡ್ ವೆರೈಟಿ. ನಿಮ್ ಕಡೆ ಚೆನ್ನಾಗಿ ಬರ್ತದೆ. ಇಲ್ಲಿ ಹಚ್ಚಾರ ತೆಳಗೊಬ್ರು ತಂದು ರೈತ ಅಂದ್ರೆ ಅದನ್ನು ಟ್ರೈ ಮಾಡ್ಯಾರ. ನೆಕ್ಸ್ಟ್ ಇನ್ನ ಇದು 517. ಈಗ ನನಗೆ ಕೃಷಿ ಸಮಾಜದ ಅಧ್ಯಕ್ಷರು ಕೇಳಿದ್ರು, ಮಂಡ್ಯದ ಕಬ್ಬು. ಇದು ಬಾಹುಬಲಿನೇ ಅಂತೀವಿ, ಪೈಲ್ವಾನ್ ಅಂತೀವಿ, ಎಲ್ಲ ಚಲೋ ಐತಿ. ಆದ್ರೆ ಹೂ ಆಡೋದು ಒಂದೇ ಇದ್ರ ಕೆಟ್ಟ ಚಟ. ಸರ್ ನಮ್ಮ ತಳಿನೂ ಹಂಗದ, ನಮ್ಮ ಏನು ಚಲೋ ಇಲ್ಲ ಅಂತ ಒಂದಿಷ್ಟು ನ್ಯೂನ್ಯತೆಗಳು ಇದ್ದೇ ಇರ್ತಾವ. ಈಗ 13,436 ಹೇಳಿವಿ, ಕಬ್ಬು ಸೀಳ್ತದ ಒಮ್ಮೆ ಅದಕ್ಕೂ ಒಂದಿಷ್ಟು ರೋಗ ಬರ್ತದೆ, ಪ್ಯೂರ್ ಬೀಜ ತಗೊಳ್ಳಿಲ್ಲ ಅಂದ್ರೆ. ಎಲ್ಲ ಈಗ ನಮ್ಮ ಮಕ್ಕಳು ನಮ್ಗೆ ಚಂದ, ಹಂಗೆ ಅವ್ರ ಮಕ್ಕಳು ಅವ್ರಿಗೆ ಚಂದ, ನಮ್ಮ ಮಕ್ಕಳು ನಮ್ಗೆ ಚಂದ. ನೆಕ್ಸ್ಟ್ ಇನ್ನು ಇವಿಷ್ಟು ತಳಿ ನಾವು ಇಲ್ಲಿ ಟ್ರೈ ಮಾಡ್ಬೋದು. ಅಂದ್ರೆ ಈ ಭಾಗಕ್ಕೆ 12-085 ಐತಿ ಮಹಾರಾಷ್ಟ್ರದ್ದು. ಇದಕ್ಕೆ 90-57 ಅಂತಾರೆ. ಇದು ಬಹಳ ನೀರಾವರಿ ಪ್ರದೇಶಕ್ಕೆ ಬರ್ತದೆ ಅಂತ ಹೇಳ್ತಾರೆ, ಮಳೆ ಅದಲ್ಲೂ ಬರ್ತದೆ. ನಾವು ಕೊಲ್ಹಾಪುರಕ್ಕೆ ಹೋದಾಗ ನೋಡಿದ್ದೆ. ನೀವು ಇದನ್ನು ಟ್ರೈ ಮಾಡ್ಬೋದು. 18-061 517 ಪರ್ಯಾಯ ತಳಿ. ಆಮೇಲೆ 14-012 ಸ್ವಲ್ಪ ತೆಳ್ಳಗಾಗ್ತದೆ, ಬೇಕಾದ್ರೆ ಬಿಟ್ಬಿಡ್ರಿ, 15 ಬೇಡ. 18,009 ಈ ಕಡೆ ಬರ್ತದೆ, ಚಲೋ ಬರ್ತದೆ. ಯಾಕಂದ್ರೆ ಜಾಡ್ಶೋಪುರ್ನಾಗ ಮಾನಿಟರ್ ಮಾಡಿ ನೋಡಿದಾಗ ಇಟ್ಸ್ ಗುಡ್ ವೆರೈಟಿ. ಇವನ್ ನಾವು ತಮಿಳ್ನಾಡಿನಾಗ ಪುಗಳೂರ್ನಾಗೂ ನೋಡಿ ಬಂದಿವಿ, ಇಟ್ಸ್ ಡೂಯಿಂಗ್ ವೆಲ್. ಇನ್ನ ಸಾಹೇಬ್ರದ್ದು ಹೇಳ್ಬಿಡ್ತೀನಿ, EID ಪ್ಯಾರಿಯಿಂದ 1110 ಒಂದು ಐತಿ, ಮೊದ್ಲಿಂದ ಐತೆ ಹಳಿ, ಬೆಸ್ಟ್ ತಳಿ. ಅದಕ್ಕೇನು ಪ್ರಾಬ್ಲಮ್ ಆಯ್ತು ಅಂದ್ರೆ ಸ್ವಲ್ಪ ಸುಂಕ್ ಐತೆ. ಆಮೇಲೆ ಒಂದ್ ಸ್ವಲ್ಪ ಫ್ಲವರಿಂಗ್ ಆಯ್ತು. ಇಲ್ಲಿಕಂದ್ರೆ ಇಟ್ ಇಸ್ ಭಾರಿ ದಪ್ಪ ಕಬ್ಬು ಐತಿ. ಅದು ಫಸ್ಟ್ ಪ್ರೈವೇಟ್ ವೆರೈಟಿ ನಮ್ಮ ಯೂನಿವರ್ಸಿಟಿ ಅಂದ್ರೆ ಈ ಗೌರ್ಮೆಂಟ್ ಸಿಸ್ಟಮ್ನಾಗ ಬಂದಿದೆ. ಅದಾದ್ಮೇಲೆ ಈಗ ಮತ್ತೆ 13-073 ಏನೋ ಬಿಡ್ತಾ ಇದ್ದಾರೆ. 13-0 ಮೇಡಮ್ ಅವ್ರ ಜೊತೆ ನಾನು ಭಾಳ ಜೋಡಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಿರ್ತೀವಿ. 13-073 ಅವು ವೆರೈಟಿ ನೀವು ಏನ್ ಮಾಡ್ರಿ, ಸ್ವಲ್ಪ ಮೊದಲು ಅವರು ಸರ್ ಕೊಡ್ತಾರೆ R&D ಫಾರ್ಮ್ ಇದೆ, ಅದನ್ನ ನೋಡ್ರಿ, ನಿಮ್ ಭಾಗಕ್ಕೆ ಸೂಕ್ತ ಅನಿಸ್ತಂದ್ರೆ ಮಾಡಿ. ಯಾಕಂದ್ರೆ ಏನಾಗಿದೆ ಅಂದ್ರೆ ಈಗ ವೆರೈಟಿಯಲ್ಲಿ ರಿಕವರಿ ಈಸ್ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಭಾಳ ಮಾತಾಡೋದು. ನೆಕ್ಸ್ಟ್ ಇದು ನಮ್ದು 92. ಈಗ ನೀವು 265 ತಂದು ಹಚ್ಚಾರಿ ಕೆಳಗೆ, ಅದಕ್ಕೆ ಪರ್ಯಾಯವಾಗಿ 92-93 ಅನ್ನು ಬಿಡುಗಡೆ ಮಾಡಿದ್ವಿ. ಇದು ಬರ್ತದೆ, ಬಟ್ ಓನ್ಲಿ ಪ್ರಾಬ್ಲಮ್ ಅಂದ್ರೆ ಈ ವೆರೈಟಿ 14 ತಿಂಗಳು ಆಗುತ್ತಾನ ಕಟಾವ್ ಮಾಡ್ಬೋದು. ಒಳಗೆ ಕಟಾವ್ ಮಾಡಿದ್ರೆ ರಿಕವರಿ ಬರೋದಿಲ್ಲ. ಈ 265 ಐತ್ಲ, ಅದಕ್ಕೆ ಪರ್ಯಾಯ ಐತೆ. ಇದು ಸಂಜಯ್ ಪಾಟೀಲ್ ಬಿಡುಗಡೆ ಮಾಡಿದ್ದು. ನಮ್ಮಲ್ಲೆಲ್ಲ ಸಂಜಯ್ ಪಾಟೀಲ್, ಇನ್ ಮುಂದೆ ಬರುವಲ್ಲ ಡಾಕ್ಟರ್ ಅರುಣ್ ಕುಮಾರ್ ಅಂತಂದ್ರೆ ಅವರು ಬರ್ತಾವ. ಅವು ತಳಿ ನಮ್ಮಲ್ಲಿ ಅದಾವ. ನೀವು ಅದಕ್ಕೆ ನಮ್ಮಲ್ಲಿ ಬರ್ರಿ ಅನ್ನತ್ತೀವಿ. ಹೊಸ ತಳಿಗಳನ್ನ ಡಿಸ್ಪ್ಲೇ ಮಾಡ್ಬಿಟ್ಟಿವಿ ಈಗೆಲ್ಲ. ಆಮೇಲೆ ದಯಮಾಡಿ 13ನೇ ತಾರೀಕು ಕೃಷಿ ಮೇಳದ ನಾನು ಚೌರಡ್ಡಿ ಅವರು ಒಂದು ದೊಡ್ಡ ಪ್ರೋಗ್ರಾಮ್ ಇಟ್ಟಿವಿ, 100 ಟನ್ನಿಂದ. ಸಂಜಯ್ ಮಾನೆ, ನಾನು, ರೆಡ್ಡಿ ಅವರು 3 ಜನ ಮಾತಾಡ್ತೀವಿ ಬಹಳಷ್ಟು ಅದ್ರ ಬಗ್ಗೆ. ಇದಕ್ಕಿಂತ ಹೆಚ್ಚಿನ ಒಂದು ಇದರಲ್ಲಿ ಮಾತಾಡ್ತೀವಿ. 13 ತಾರೀಕು ಮಧ್ಯಾಹ್ನ 2:30ಗೆ ಎಕರೆಗೆ ಹೆಚ್ಚಿನ ಇಳುವರಿ ತೆಗಿಲಿಕ್ಕೆ ಕಬ್ಬಿನ ತಂತ್ರಜ್ಞಾನಗಳು ಅಂತೇಳಿ ಮತ್ತೆ ಪ್ರೋಗ್ರಾಮ್ ಇಟ್ಕೊಂಡಿವಿ. ದಯಮಾಡಿ ಅಲ್ಲೂ ಬರ್ರಿ, ಕೃಷಿ ಮೇಳ ನೋಡ್ರಿ. ನೀವು ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಹೆಣ್ಮಕ್ಳನ್ನ ಕಳಿಸ್ರಿ, ಆಧಾರ್ ಕಾರ್ಡ್ ಫ್ರೀ ಐತಿ. ನೆಕ್ಸ್ಟ್ ಇನ್ನು ಭೂಮಿ ತಯಾರಿಕೆ, ಇದು ಬಹಳ ಮುಖ್ಯದ. ಇದು ನಾ ಹೇಳೋದಂದ್ರೆ ಇಲ್ಲೇನು ನೀವು ಜಸ್ಟ್ ಹೋದ್ರಿ, ನಾ ಏನ್ ಮಾಡಲ್ಲ. ಒಳ್ಳೆ ರೀತಿ ಭೂಮಿ ತಯಾರು ಮಾಡ್ರಿ. ಯಾಕಂದ್ರೆ ಒಂದು ನಾಟಿ ಕಬ್ಬು ತೆಗೆದುಕೊಳ್ಳೆ 2 ಕುಳೆ ತೆಗೆಯುವಂತ ಒಂದು ನಮ್ಮಲ್ಲಿ ಪದ್ಧತಿ ಅದು. ಭೂಮಿ ತಯಾರಿಕೆ ಹೆಂಗಾಗ್ಬೇಕಂದ್ರೆ ಆಳವಾದ ಉಳುಮೆ, ಅದು ಮುಂಜಾನೆ ಮಾಡ್ಬೇಕು, 6-12 ಮುಗಿಸ್ಬೇಕು. ಯಾಕಂದ್ರೆ ಬೆಳ್ಳಕ್ಕಿಗಳು ಬರ್ತಾವ. ಅದು ನಿಮ್ಗೆ ಬಹಳಷ್ಟು ಬನ್ನಿ ಒಳದನ್ನ ನಿರಂತರ ಮಾಡ್ತದೆ. ಕಸ ಕಡ್ಡಿಗಳು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾವ. ಭೂಮಿ ತಯಾರು ಮಾಡಿದ್ರೆ ಸಾಲ್ ಬಿಟ್ರೆ 2-4 ತಾಸಿನಾಗ ನೀರ್ ಹಿಂಗಬೇಕು. ಹಂಗ ಭೂಮಿ ತಯಾರ 24 ತಾಸಾಗಿ 48 ಅಂದ್ರೆ 1 ದಿವಸ 2 ದಿವಸ ಆದ್ಮೇಲೆ ಅದ್ರ ಮೇಲೆ ನಡೆದಾಡಿ ರಬ್ಬರ್ ಮೇಲೆ ನಡೆದಂಗ ಆಗಿರ್ಬೇಕು, ಕಾಲಿಗೆ ಮಣ್ಣು ಅಂಟ್ಕೋಬಾರ್ದು. ಅದ್ ಚಂದ ಭೂಮಿ ತಯಾರು. ಇದ್ರ ಉದ್ದೇಶ ಏನು, ಆಳವಾದ ಉಳಿದೆ ಚೆನ್ನಾಗಿ ಪಲ್ಟಿ ಹೊಡ್ರಿ, ಡಬಲ್ ಪಲ್ಟಿ, ಸಿಂಗಲ್ ಪಲ್ಟಿ ಚೆನ್ನಾಗಿ ಹೊಡ್ರಿ. ಈಗ ಮಹಾರಾಷ್ಟ್ರನಾಗ 100 ಟನ್ ತೆಗಿಯೋರು ಹೆಂಗ್ ಮಾಡ್ತಾರೆ ಗೊತ್ತೇನ್ರಿ, 2 ಮೈ ಹೊಡಿತಾರೆ. ನಾವು 1 ಮೈನ ನೆಟ್ ಹೊಡಿಯಂಗಿಲ್ಲ. ಪೂರ್ವ ಪಶ್ಚಿಮಕ್ಕೆ ಹೊಡಿತಾರ, ಉತ್ತರ ದಕ್ಷಿಣ ಹೊಡಿತಾರ. 15 ದಿವಸ ಆದ್ಮೇಲೆ ಹೊಡೆದು ಹೆಂಟಿ ಎಬಿಸಿ ಚಲೋ ತಂಗೆ ಭೂಮಿ ತಯಾರು ಮಾಡಿ
ಆಮೇಲೆ ಅದಕ್ಕೆ ಗುರುದಾಳ ಹಾಕಿ ಆಮೇಲೆ ರೋಟೋವೇಟರ್ ಹೊಡೆದು ಮತ್ತೆ ಹರಿಗೆ ಚಂದಗೆ ಸಾಲ ಬಿಡ್ತಾರೆ. ಅಷ್ಟು ಮಾಡಿದ ಮೇಲೆ ಒಮ್ಮೆ ಸಾಲ ಬಿಟ್ಟು ಕಬ್ಬ ಹಚ್ಚಂಗಿಲ್ಲವ್ರು ಹಸಿರೆಲೆ ಗೊಬ್ಬರವನ್ನ ನಾಟಿ ಮಾಡ್ತಾರೆ, ಬಿತ್ತಾರೆ, ಒಗಿತಾರೆ, ಮುಳುಕಂಟಿ ಹಾಸ್ತಾರೆ, ಮುಚ್ತಾರೆ, ಸ್ಪ್ರಿಂಕ್ಲರ್ ಹಚ್ತಾರೆ, ಅದನ್ನ ಮಗ್ಗು ಹೊಡೆದ ಮೇಲೆ ಕಬ್ಬಿನ ಸಾಲ ಕಿರ್ತಾರೆ. ನಾವು ಭತ್ತ ತೆಗೆದುಕೊಳ್ಳೆ ಕಬ್ಬಿನ ಸಾಲ, ನಮ್ಮ ಕಡೆ ಸೋಯಾಬೀನ್ ತೆಗೆದುಕೊಳ್ಳೆ ಭತ್ತ. ಇನ್ನ ಹೆಂಗಂದ್ರೆ ಹೊಲ ಅವತ್ತೆ ಈಗ ಸೋಯಾಬೀನ್ ತೆಗಿತಾರೆ ನಮ್ಮಲ್ಲೆಲ್ಲ ಬೆಳಗಾವಿನಾಗ, ತೆಗೆದುಕೊಳ್ಳೆ ಪಲ್ಟಿ ಹೊಡಿತಾರೆ, 2 ದಿವಸ ಮರುದಿವ್ಸ ಮತ್ತೆ ಅದ್ರಾಗ ರೋಟೋವೇಟರ್ ಹಾಕ್ತಾರೆ, ಸಾಲ ಬಿಟ್ಟೇ ಬಿಡುದು. ಮತ್ತೆ ಭೂಮಿ ಹೆಂಗೆ ಕಬ್ಬ ಬೆಳಿಬೇಕಂತ ಹೇಳಿ ನಿರ್ಧಾರ ಮಾಡಿವಿ ಅಂದ್ರೆ ಒಳ್ಳೆ ಭೂಮಿಯ ತಯಾರಿಕೆ ಆಗ್ಬೇಕು. ಇದು ಸಹ ಇಳುವರಿಯನ್ನ ನಿರ್ಧಾರ ಮಾಡ್ತದೆ, ಇಲ್ಲ ಅಂದ್ರೆ ಮಾಡೋದಿಲ್ಲ. ನೆಕ್ಸ್ಟ್ ಅದಕ್ಕೆ ಈಗ ಭೂಮಿ ತಯಾರಿಕೆ ಅದನ್ನೇ ಹೇಳಲ್ಲ, ಆಳವಾದ ಉಳಿಮೆ 2 ಮೈ ಹೊಡ್ರಿ. ಆಮೇಲೆ ದಕ್ಷಿಣ ಉತ್ತರವಾಗಿ ಸಾಲು ಕುರಿತಾರೆ ಕೆಲವು ಮಂದಿ, ದಕ್ಷಿಣ ಉತ್ತರವಾಗಿ. ಯಾಕಂದ್ರೆ ಟ್ಯಾಕ್ಸ್ ಫ್ರೀ ಅದ ಯಾವುದು ಕಾರ್ಬನ್ ಅಂದ್ರೆ ನಾವು ಇಂಗಾಲದ ಡೈಆಕ್ಸೈಡ್, ಆಮೇಲೆ ಸೂರ್ಯನ ಬೆಳಕು ಕೆಳಗಿನ ಎಲಿತನ ಬೆಳಿಬೇಕಂದ್ರೆ ದಕ್ಷಿಣ ಉತ್ತರವಾಗಿ ಸಾಲು ಕುರಿ ಅಂತೇಳಿ ಕೆಲವು ಮಂದಿ ಹೇಳ್ತಾರೆ. ವೈಜ್ಞಾನಿಕವಾಗಿ ಇದಕ್ಕೆ ಉತ್ತರ ಏನಂದ್ರೆ ಗಾಳಿ ನಿಂದಿರ್ತದೆ, ಅಲ್ಲಿ ಗಾಳಿ ಭಾಳ ತಗೋತದೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು. ಸರ್, ಹವಾಮಾನದ ವೈಪರೀತ್ಯದಿಂದ ಯಾವುದೇ ಬೆಳೆಗೆ ಎಲ್ಲಕ್ಕೂ ಲಾಸ್ ಆಗತ್ತದ, ಈ ಬೆಳೆಗೆ ಲಾಸ್ ಆಗಂಗಿಲ್ಲ. ಇದು C4 ಪ್ಲಾಂಟ್, ಇಟ್ ವಿಲ್ ನಾಟ್ ಬಿ. ಅಂದ್ರೆ ನಾವು ಏನ್ ಹೇಳ್ತೇವೆ ಅಂದ್ರೆ ಇದು ಯಾವುದೇ ಹವಾಮಾನದ ಬದಲಾವಣೆಯಿಂದ ವೈಪರೀತ್ಯದಿಂದ ಇದರ ಮೇಲೆ ಪರಿಣಾಮ ಬಹಳ ಕಡಿಮೆ, ಇದಕ್ಕೆ ಯಾವುದೂ ಸಮಸ್ಯೆ ಆಗೋದಿಲ್ಲ. ಅದೇ ನಿಮ್ಮ ಭತ್ತ ಬೆಳಿತೀರಿ, ಇಲ್ಲಿ ಭತ್ತಕ್ಕೆ ಸಮಸ್ಯೆ ಆಗ್ತದೆ. C3 ಪ್ಲಾಂಟ್ ಅದು 1 ಡಿಗ್ರಿ ಕಾರ್ಬನ್ ಡೈಆಕ್ಸೈಡ್ ಆದ್ರೆ ಹೆಚ್ಚಾದ್ರೆ, ಇಂಗಾಲದ ಡೈಆಕ್ಸೈಡ್ ಭೂಮಿ ಅಂದ್ರೆ ಮೇಲೆ ಹೆಚ್ಚಾದ್ರೆ 100% ಎಫೆಕ್ಟ್ ಆಗ್ತದೆ. ಇದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಬಹಳಷ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಸೂರ್ಯನ ಬೆಳಕನ್ನು ಬೀಳ್ತದೆ. ಅದಕ್ಕೆ ನಾವು ಇದು ಸೂರ್ಯ ಪ್ರಕಾಶಮಾನವಾದ ಬೆಳೆ, ಅದನ್ನು ತೆಗೆದುಕೊಂಡು ಬೆಳೆಯುವಂತ ಬೆಳೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನು ಸಬ್ಸಾಯ್ಲರ್, ಇದು ಫೋಟೋ ತಪ್ಪಿದೆ. ಸಬ್ಸಾಯ್ಲರ್ ಅಂತ ಹೇಳಿ ಬಂದದ ಈ ಕಡೆ ನಿಮ್ಮಲ್ಲಿ. ಅದರಿಂದ ಏನಾಗ್ತದೆ ಅಂದ್ರೆ ಭೂಮಿ ಬಹಳಷ್ಟು ಬಿರುಸಾಗೈತ್ರಿ, ಅದು ಹೊಡಿತದೆ, 1 ರಿಂದ 2.5 ಫೂಟ್ ಒಳಗೆ ಹೋಗ್ತದೆ. ಆಮೇಲೆ ಏನಾಗ್ತದೆ ಅಂದ್ರೆ ಗಾಳಿ ಆಗ್ತದೆ. ಆಮೇಲೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಹೇಳಿ ಹೇಳ್ತೀವಿ. ಜೀವಿಗಳು ಕಣ್ಣಿಗೆ ಕಾಣಲಾರದಂತ ಜೀವಿಗಳು ಭೂಮಿಯಲ್ಲಿ ಹೆಚ್ಚಿರಬೇಕು, ಹಾಕಿದಂತ ರಸಗೊಬ್ಬರಗಳು ಬೆಳೆಗಳಿಗೆ ಸಿಗ್ತಾವ, ಇಲ್ಲಾಂದ್ರೆ ಸಿಗೋದಿಲ್ಲ. ನೆಕ್ಸ್ಟ್ ಇದು ಅಂತೂ ಬಹಳ ಕಂಪಲ್ಸರಿ, ಅದು ಮಣ್ಣು ಪರೀಕ್ಷೆ ಮಾಡಿಸಿ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಬಳಕೆ ಮಾಡಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಯ ತಳಿಯನ್ನ ನಿರ್ಧಾರ ಮಾಡಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಲ್ಲ ಕೆಲಸ ಕಾರ್ಯಗಳನ್ನ ಕೃಷಿಯಲ್ಲಿ ಮಾಡಬೇಕು. ADPR ಅವ್ರು ಮಾಡ್ಕೊಡ್ತಾರೆ ಸರ್. ನೀವು ಹೇಳ್ತಿರಲ್ಲ ಸರ್, ದಿಸ್ ಇಯರ್ ಅವ್ರು ನೋಡ್ರಿ ಹೇಳಿದ್ರು ಸರ್, ಸ್ಟಾರ್ಟ್ ಮಾಡ್ಯಾರ. ಡಿಪಾರ್ಟ್ಮೆಂಟ್ ದಿಂದ ಮಾಡ್ಕೊಡ್ತಾರೆ, ಬೇಡ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಾಡ್ಕೊಡ್ತಾರೆ, KVK ಮಾಡ್ಕೊಡ್ತಾರೆ. 200 ರೂಪಾಯಿ ಖರ್ಚು. ಏನಾಗ ಮಣ್ಣು ತಗೊಂಡೋಗಿ ಮಣ್ಣು ಪರೀಕ್ಷೆ ಮಾಡಿಸ್ರಿ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಮತ್ತು ಜೈವಿಕ ಗೊಬ್ಬರಗಳನ್ನ ಯಾವುದೇ ಏನೇ ಬಳಸಿದ್ರು ಅವುಗಳನ್ನ ಸಮಯೋಚಿತವಾಗಿ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಎಲ್ಲಾ ನಾವು ಸಿಕ್ಕಾಪಟ್ಟಿ ಹಾಕಿ ಈಗ ಮೊನ್ನೆ ನಾವು ಹೇಳಬಾರ್ದು, ಕೆಲವೊಂದು ಬೆಳೆಗಳಿಗೆ ಸಿಕ್ಕಂಗೆ GA ಹೊಡಿದು, IBA ಹೊಡಿದು, ಟಾನಿಕ್ ಹೊಡಿದು, ಅದರದಿಂದ ವ್ಯತಿರಿಕ್ತ ಪರಿಣಾಮಗಳು ಬಹಳ ಆಗಿವೆ. ಕೀಟಗಳ ಹಾವಳಿ ಹೆಚ್ಚಾಗಿದೆ, ಅದರಿಂದ ಮುಂದೆ ನಿಮ್ಗೆ ನಿಯಂತ್ರಣಕ್ಕೆ ಬರಲಾರಂತ ಪರಿಸ್ಥಿತಿಗೆ ಹೋಗ್ಯದ. ಅದ್ರ ಬಗ್ಗೆ ಮಂಜು ಅವ್ರು ಮಾತಾಡ್ತಾರೆ. ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ನೆಕ್ಸ್ಟ್ ಹಾಕಿದ್ರೆ ನಾಟಿ ಪೂರ್ವದಲ್ಲಿ ಕಬ್ಬಿನ ಬೆಳೆಯೋರು ಹಸಿರೆಲೆ ಗೊಬ್ಬರಗಳ ಬಳಕೆ ಹೆಚ್ಚು ಮಾಡಿದ್ವಿ. ಇದು ಒಂದೇ ನಿಮ್ಗೆ ತಿಪ್ಪಿ ಗೊಬ್ಬರ ಹಾಕೋದಿನ ಭೂಮಿಗೆ, ಇಲ್ಲಕ್ಕೆ ಟ್ರ್ಯಾಕ್ಟರು ಮತ್ತು ಬೈಕು ಸಗಣಿ ಹಾಕುವಂತ ಕಂಡು ಹಿಡಿಬೇಕಾಗಿದೆ ನಾವು. ಅದು ಅಂತೂ ಸಾಧ್ಯ ಇಲ್ಲ, ನಮ್ಗೆ ನೊಬೆಲ್ ಪ್ರೈಸೇ ಕೊಡ್ತಾರೆ ಮತ್ತೆ ಅದನ್ನ ಕಂಡು ಬರೋದೇ ಇಲ್ಲ. ಇನ್ನು ದನಕರು, ಕೃಷಿ ಇಲ್ಲದ ಇದು ಪ್ರಾಣಿ ಇಲ್ಲದ ಕೃಷಿನೇ ಅಲ್ಲ, ಜಾನುವಾರುಗಳು ಇಲ್ಲದ ಕೃಷಿನೇ ಅಲ್ಲ. ಅದಕ್ಕೆ ಸಮಗ್ರ ಕೃಷಿ ಪದ್ಧತಿ ಇವೆಲ್ಲ ಮತ್ತೆ ಬರ್ಲಿಕ್ಕತ್ತಾವ. ನೈಸರ್ಗಿಕ ಕೃಷಿ ಇವೆಲ್ಲ ಸಾಹೇಬರಿಗೆ ಅವುಗಳನ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭೂಮಿಯ ಫಲವತ್ತತೆ ಕಡಿಮೆ ಹಾಕೋತ ಅವ ಸೈನ್ಸೇ ಅಲ್ಲ, ಅವ ಸೈಂಟಿಸ್ಟ್ ಅಲ್ಲ, ಸದ್ಗುರು. ಅವ ಹೇಳ್ಕೊತ ಸೇವ್ ಸಾಯಿಲ್. ಕನ್ನೇರಿ ಮಠದ ಸ್ವಾಮಿಗಳು ಪ್ರವಚನ ಮಾಡಿ ಬೇಕಾದಷ್ಟು ದುಡ್ಡು ಕಳಿಸ್ಬೋದು. ಅದ್ರ ಬಗ್ಗೆ ಹೇಳೋದಿಲ್ಲ, ಬರೀ ಮಣ್ಣಿನ ಬಗ್ಗೆ ಹೇಳ್ತಾರೆ. ಮಣ್ಣಿನ ಧರ್ಮ, ಅದು ಧರ್ಮ ಅಂತ ಹೇಳ್ತಾರೆ. ರಾಷ್ಟ್ರ ಧರ್ಮ ಅಂದ್ರೆ ಮಣ್ಣನ್ನ ಉಳಿಸ್ಬೇಕಂತ. ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಮುಂದಿನ ಪೀಳಿಗೆ ಮಣ್ಣು ಬಿಟ್ಟು ಹೋಗ್ಬೇಕಾಗಿದೆ. ಅದಕ್ಕೆ ನಾವು ನೋಡ್ರಿ, ನಮ್ಮ ಹಿರಿಯರು ಅಥವಾ ಸ್ವಾಮಿಗಳು ಎಲ್ಲರೂ ಇದು ಮಣ್ಣಿನ ಬಗ್ಗೆ ಹೇಳಿಕ್ ಬಂದಾರಂದ್ರೆ ನಾವು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಅದಕ್ಕೆ ಹಸಿರೆಲೆ ಗೊಬ್ಬರ ಬೆಳೀರಿ. ಹಸಿರೆಲೆ ಗೊಬ್ಬರ ನೀವು ಏನಂದ್ರೆ ನಾಟಿ ಪೂರ್ವದಲ್ಲಿ ಮಳೆಗಾಲ ಚಲೋ ಆಗ್ತೈತಿ, ಜನವರಿಗೆ ಹಚ್ಚ ಬರೇ ಭತ್ತ ತೆಗೆದು ಕಬ್ಬು ಹಚ್ತೀನಿ, ಗೋವಿನ ಜೋಳ ತೆಗೆದು ಕಬ್ಬು ಹಚ್ಚಿದ್ರೆ ಗೋವಿನ ಜೋಳ ತಿನ್ನುದ, ಕಬ್ಬು ತಿನ್ನುದ, ಭೂಮಿ ಒಳಗೆ ಏನು ಉಳಿತದೆ? ಸಿಕ್ಕಾಪಟ್ಟಿ ತಿನ್ನು, ಕಸ್ಕೊಂಡು ಭೂಮಿಯಾಗಿನ ಕಸ್ಕೊಂಡು ತಿನ್ನುವಂತ. ಅದಕ್ಕೆ ಹಸಿರೆಲೆ ಗೊಬ್ಬರಗಳನ್ನ ಹಾಕಿ. ನಾ ಇಲ್ಲಿ ಹೇಳಿನಂತ ಹಿಂಗು ಮಾಡೋದು. ಮತ್ತೊಂದು ಅದಕ್ಕೂ ನಿಮ್ಗೆ ಆಲ್ಟರ್ನೇಟ್ ಹೇಳ್ತೀನಿ. ನೆಕ್ಸ್ಟ್ ಅದು ಹಸಿರೆಲೆ ಗೊಬ್ಬರ ಒಂದ್ಸತ ಹಾಕಿ ಕೊಡ್ರಿ, 45 ದಿವಸ ದೇಂಚಾರ್ಟ್ ಬರ್ತದ, ಅದನ್ನ ಹಾಕ್ರಿ. ಇಲ್ಲಕ್ಕೆ ನವಧಾನ್ಯಗಳನ್ನ ಹಾಕ್ರಿ. ನಾವ್ ಹೆಂಗ್ ಹೇಳ್ತೀವಿ ಅಂದ್ರೆ ಕಬ್ಬಿನ ಸಾಲ್ ಕೊಡೋದು ಅದ್ರಾಗ ಹಾಕಿ, ಮತ್ತ ಅದನ್ನ ಈಗೆಲ್ಲರೂ ನೀವು ಕಬ್ಬಿನ ಸಾಲನ್ನ ಕೊರಿತೀರಿ. ಹೌದಾ? ಕೊರಿತೀರಿಲ್ರಿ? ಬೋದು ಮತ್ತು ಸಾಲ ಪದ್ಧತಿಯಲ್ಲೇ ಮಾಡ್ತಿರಲಿಲ್ಲ? ಚಲೋ ಮಣ್ಣಿ ಎಲ್ಲಿ ಅದು? ಬೋದ್ನಾಗ ಅದಾವ, ತೆಗ್ನಾಗ ಅದಾವ. ಕಬ್ಬೆಲ್ಲ ತೆಗ್ನಾಗ ತುಳಿತೀರಿ,
ಅದಕ್ಕೆ ಕೆಲವೊಂದು ನಾವು ತಪ್ಪುಗಳನ್ನ ಮಾಡ್ಕೊತ ಹೋಗ್ತೀವಿ. ಹಸಿರೆಲೆ ಗೊಬ್ಬರಗಳನ್ನ ಹಾಕಿದಾಗ ಭೂಮಿಯ ಫಲವತ್ತತೆ ಉಳಿತದೆ. ಯಾಕಂದ್ರೆ ಕಬ್ಬು ಮ್ಯಾಲ್ ತುಳಿಯಕ್ ಬರಂಗಿಲ್ಲ. ಮ್ಯಾಲ್ ತುಳಿದ್ರೆ ನೀರು ಬಿಟ್ರೆ ಅಂದ್ರೆ ಕಬ್ಬಿಗೆ ಹತ್ತಂಗಿಲ್ಲ, ಅದು ಮಡಿಕಂಗ್ ಹೊಡಿತದ. ಅದಕ್ಕೆ ಹಸಿರೆಲೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಕೆ ಮಾಡ್ರಿ. ನೆಕ್ಸ್ಟ್ ಕಡೆಗೆ ನಾ ಇಲ್ಲೊಂದು ಬರ್ತೀನಿ. ಕಬ್ಬಿನ ಸಾಲಿನಲ್ಲಿ ಹಸಿರೆಲೆ ಗೊಬ್ಬರವನ್ನ ಅಂತರ ಬೆಳೆಯಾಗಿ ಬೆಳೆದು 45 ದಿನಗಳ ನಂತರ ಮೊಗ್ಗು ಹೊಡಿರಿ. ಕಸಾನು ಆಗಂಗಿಲ್ಲ. ಅಗಲ ಅಂತರ ಸಾಲಿನಾಗ ಕಬ್ಬು ಬೆಳೆದು ಅದ್ರ ಬಗ್ಗೆ ನಾ ಮಾತಾಡ್ತೀನಿ ಮುಂದೆ. ಬರೀ ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳ್ತೀನಿ. ಅಗಲ ಅಂತರ ಸಾಲಿನಾಗ ಕಬ್ಬು ಬೆಳೀರಿ. ನೀವು 2.5-3 ಫೂಟ್ ಹಚ್ಚಿದ್ರೆ 2 ಫೂಟ್ ಕಬ್ಬು ಹಚ್ಚಿದಂಗ, 2.5 ಹಚ್ಚಿದ್ರೆ 1.5 ಹಚ್ಚಿದಂಗ. ಮರಿ ಹೊಡೆದ್ಮೇಲೆ ಜಾಗ ಉಳಿಯೋದಿಲ್ಲ. ನಾ ಹೇಳಿದೆ ಕಬ್ಬಿಗೆ ಬಹಳಷ್ಟು ಸೂರ್ಯನ ಬೆಳಕು, ಗಾಳಿ ಬೇಕು. ಇವು ಎರಡು ಪುಕ್ಕಟ್ಟೆಯಾಗಿ ಸಿಗುವಂತಹ, ನಮಗೆ ಯಾವ್ದು ಟ್ಯಾಕ್ಸ್ ಇಲ್ಲ. ಇದಕ್ಕೆ ಟ್ಯಾಕ್ಸ್ ತುಂಬಂಗಿಲ್ಲ. ಪುಕ್ಕಟ್ ಕೊಟ್ಟನ್ ದೇವ್ರ, ಅವ್ನ್ ತೊಗೊಂಡು ಅವ್ನ್ ಬೆಳಿಗ್ ಕೊಡ್ರಿ. ಅದಕ್ಕೆ ಮಿನಿಮಮ್ 4 ಫುಟ್, ಮಿನಿಮಮ್ 4 ಫುಟ್ ಕಬ್ಬ, 4.5 ಫುಟ್, ಸರಿ 7 ಫುಟಿಗೆ ಹೊಂಟಾರೆ. ಕೃತಕ ಬುದ್ಧಿಮತ್ತೆ ಅಂತ ಬಂದದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ. ಬರೀ 35,000 ಕಬ್ಬು ಉಳಿಸ್ತಾರ. ಒಂದ್ ಕಬ್ಬು 4 ಕಿಲೋ ತೂಗ್ತದ. 140 ಟನ್ ಒಂದ್ ಎಕರೆಗೆ ತೆಗ್ದಾನೆ. ನೀವು ಬೇಕಂದ್ರೆ ಬೆಳಗಾವಕ್ ಬರ್ರಿ, ಆ ರೈತನ ನಂಬರ್ ಕೊಡ್ತೀನಿ. ನಮ್ಮ ಹೊಲಕ್ ಬರ್ಬೇಡ್ರಿ, ಅಲ್ಲಿ ಹೋಗಿ ನೋಡ್ರಿ. 140 ಟನ್. ಸರ್ ನೀವು ಎಷ್ಟು ಎಕರೆ ಉಳಿಸ್ತಿರ್ಲ ಅದ್ರ ಮೇಲೆ ಲೆಕ್ಕ. 35,000ದಿಂದ 40,000 ಕಬ್ಬು ಅಂದ್ರೆ 2 ಕಿಲೋ ಕಬ್ಬ ತೂಗ ಮಾಡಿದ್ರೆ 80 ಟನ್ ಬರ್ತದೆ. ಸಾಹೇಬ್ ಹೇಳಿದ್ರೆ ನಮ್ಗೆ 100 ಟನ್ ಬೇಡ, ಸುಸ್ಥಿರವಾಗಿ 50 ಟನ್ ಬಂದ್ರೆ ಸಾಕು. ಸುಸ್ಥಿರವಾಗಿ 50ರಿಂದ 60 ಟನ್ ಬಂದ್ರೆ ಸಾಕು. ನೀವು 30 ಬೆಳೆಕತ್ತೀರಿ, 50 ಹೋಗ್ರಿ. 50 ಬೆಳೆಯವ್ರು 70 ಕೊಲಿ, 70 ಬೆಳೆಯವ್ರು 100ಕ್ಕೆ ಬರ್ಲಿ. 100 ಟನ್ನವರು ಅದಾರ, ಅವರು ಮಾತಾಡ್ತಾರೆ. ಆಮೇಲೆ ಸರ್ ಅಂತ ಪ್ರಗತಿಪರ ರೈತರ ಹೊಲಗಳಿಗೆ ಹೋಗ್ರಿ, ಏನ್ ಮಾಡಾಕ್ತಾರ ತಿಳ್ಕೊಳ್ಳಿ. ಅದಕ್ಕೆ ಹಸಿರೆಲೆ ಗೊಬ್ಬರವನ್ನ ಅಂತರ ಬೆಳೆಯಾಗಿ ಬೆಳೀರಿ. ಬೆಳೆದ ಮೇಲೆ ನಮ್ಗೆ, ನಾ ಇಲ್ಲಿ ಭಾಳ ಮಂದಿ, ನಾ ಕಲ್ಗಟ್ಟಿಗೆ ಬಂದು ಹೋಗಿನ್ರಿ. ಇನ್ನೊಂದು ಯಾವುದೋ ಊರಿಗೆ ಹೋಗಿದ್ದೆ. ನಮ್ಗೆ ಹೇಳಿದ್ರು ಅವರು, ಸರ್ ನಮ್ಗೆ ಆಳುಗಳೇ ಸಿಗಂಗಿಲ್ರಿ, ನೀವೆಲ್ಲ ಮಾತಾಡ್ತೀರಿ ಅಂತ. ಹೌದು, ಕಷ್ಟಗಳು ನಿಮಗೂ ಅದಾವ, ನನಗೂ ಅದಾವ. ಇಲ್ಲ ನಾನು ಒಬ್ಬ ರೈತನ. ಇವು ನಿಮ್ಗೆ ಮೊಗ್ಗು ಹೊಡ್ಯಾಕಾಗಿಲ್ಲ. 240 ಐತಿ, 240 ಅಂತೇಳಿ ಹರ್ಬಿಸೈಡ್ ಸಿಗ್ತದೆ. ಕೇಳಿರಿಲ್ಲ 240, ಅದನ್ನ ಹೊಡೆದ್ ಬಿಡ್ರಿ ಅದ್ರ ಮೇಲೆ. ಯಾಕಂದ್ರೆ ಸಣ್ಬಗ್ ಹೊಡಿರಿ, ಲಡ್ರಕ್ ಅಂತ ಮುರ್ಕೊಂಡ್ ಬೀಳ್ತೈತೆ ಅದು. ಕಬ್ಬಿಗೆ ಏನೂ ಆಗೋದಿಲ್ಲ. ಬ್ರೌನ್ ಮ್ಯಾನ್ಯೂರಿಂಗ್ ಅಂತೀವಿ ಅದಕ್ಕೆ. ಹಸಿರೆಲೆ ಗೊಬ್ಬರ ಅನ್ನಂಗಿಲ್ಲ, ಗ್ರೀನ್ ಮ್ಯಾನ್ಯೂರಿಂಗ್ ಅಂತೀವಿ ಹಸಿರೆಲೆ ಗೊಬ್ಬರಿಗೆ. ಅದು ಬ್ರೌನ್ ಮ್ಯಾನ್ಯೂರಿಂಗ್ ಅಂತ. ಮುರಿದು ಬೀಳೋದು ಮಲ್ಚಿಂಗ್ ಆಗ್ಲಿ, ಅದಕ್ಕೆ ಇದನ್ನ ಮಾಡಿ. ನೆಕ್ಸ್ಟ್ ಈಗ ನೋಡ್ರಿ, ಬಹಳಷ್ಟು ರೈತರು ನಮ್ಮಲ್ಲೆಲ್ಲ ನಮ್ಮ ಇದರಲ್ಲಿ ಸಾಲ್ ಇದ್ದಿದ್ದು ಬೋದು ಸಾಲ್ ಮಾಡ್ತೀವಿ. ಇನ್ನೊಂದು ಹಾಕಿ ನೆಕ್ಸ್ಟ್. ಈಗ ಇದ್ರಲ್ಲಿ ನೋಡ್ರಿ, ಆ ಗಂಟುಗಳು ಎಷ್ಟದವ್. ವಾತಾವರಣದಲ್ಲಿರುವಂತ ಸಾರ್ವಜನಿಕ ಸಾವಯವ ಗೊಬ್ಬರಗಳನ್ನ ನೀವು ಬಳಕೆ ಮಾಡ್ತಾ ಇಲ್ಲ. ಇದೇ ಸಾವಯವ ಗೊಬ್ಬರ, ತಿಪ್ಪಿ ಗೊಬ್ಬರ ಹಾಕಿದಂಗೆ ನೀವು ನೋಡಿ. ಇದರಿಂದ ಯೂರಿಯಾ ಉಳಿತೈತಿ. ಸಾಹೇಬ್ರಿಗೆ ಬೆನ್ನ ಹತ್ಬೇಡ್ರಿ, ಯೂರಿಯಾ ಕೊಡ್ರಿ. ಸರ್ ಯೂರಿಯಾ ಭಾಳ ಉಪಯೋಗ ಮಾಡಿದಕ್ಕೆ ಇದು ಯಾವ್ದು ನಿಮ್ಗೆ ಬಿಳಿ ಉಣ್ಣಿ ಭಾಳ ಹೆಚ್ಚಾಗ್ಯದ. ಸಿಕ್ಕಾಪಟ್ಟಿ ನೀರ್ ಬಿಡ್ತೀರಿ, ಸಿಕ್ಕಾಪಟ್ಟಿ ಗೊಬ್ಬರ ಹೋಗಿತೀರಿ. ಯೂರಿಯಾ ಹೇಳಿದ್ರು ಅವ್ರು, ಸರ್ ಭಯಂಕರ ಬಿಳಿ ಉಣ್ಣಿ ಹೆಚ್ಚಾಕ ತೊಗೊಂಡ್ಬಿಡ್ತದೆ. ಮತ್ತೆ ಅದಕ್ಕೆ ಔಷಧ ಹೊಳೆಯವ್ರು ನೀವು ಒಳಗೆ ಹೋಗಿ ಹೊಡ್ಯಾಕ್ ಬರಂಗಿಲ್ಲ. ಕಬ್ಬಿನ ಇಳುವರಿ ಕಡಿಮೆ, ಕರ್ಗಾಗ್ಬಿಡ್ತೈತೆ. ಕಬ್ಬಿನ ಮೇಲೆ ವ್ಯಾಕ್ಸ್ ಬಂದಂಗೆ ಎಲ್ಲ ಕಬ್ಬೆಲ್ಲ ಕರ್ಗಾಗ್ತೈತದ. ಅದಕ್ಕೆ ಏನ್ ಮಾಡೋರು, ಔಷಧ ಹೊಡ್ಯಾಕ್ ಹೋಗಿ ಮಾರಿ ಮೇಲೆ ಬೀಳ್ತದೆ. ಮತ್ತೆ ಅದಕ್ಕೆ ರೋಗ. ಅದಕ್ಕೆ ನಿರ್ವಹಣೆ ಮಾಡೋದು ಬಹಳ ಮುಖ್ಯದ. ಹಸಿರೆಲೆ ಗೊಬ್ಬರವನ್ನ ಅಂತರ ಬೆಳೆಯಾಗಿ ಬೆಳೆಯಿರಿ, ಭೂಮಿಯ ಫಲವತ್ತತೆಯನ್ನು ಕಾಪಾಡಿದಂಗೆ ಆಗ್ತದೆ. ನೆಕ್ಸ್ಟ್, ಇನ್ನ ಮಣ್ಣಿನ ರಚನೆ ಮತ್ತು ಮಣ್ಣಿನ ಗುಣಧರ್ಮಗಳನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಕಬ್ಬಿನಾಗ ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಅದರಲ್ಲಿ ತಿಪ್ಪಿ ಗೊಬ್ಬರ 2 ಭಾಗ ಮಾಡಿ ಹಾಕೋದ್ರಿ. ಎಷ್ಟು ಮಂದಿ ಹಾಕ್ತಿರಿ ಕೈ ಎತ್ತಿದ್ರಲ್ಲ, ಕಡಿಗೆ ನಾ ಹೇಳಬಾರ್ದು ವಿಜ್ಞಾನಿಯಾಗಿ, ಕಬ್ಬಿನ ಸಾಲಿಗರೆ ಹಾಕ್ರಿ. ಹೋಲಿ ಬೀದ್ಯಾಗ ಹೋಗ್ಯಾಕಾಗ್ಲಿಲ್ಲ ಅಂದ್ರು ಸಾಲ್ ಕುರಿತಿರಲ್ಲ, ಕಬ್ಬಿನ ಸಾಲಿನಾಗರೆ ಹಾಕ್ರಿ ಹೋಲಿ. ಯಾಕಂದ್ರೆ ಸರ್ ನೀವು ಹಾಕಿದಂತ ರಸಗೊಬ್ಬರಗಳು ಬೆಳೆಗಳಿಗೆ ಸಿಗಬೇಕಂದ್ರೆ, ಸೂಕ್ಷ್ಮಾಣು ಜೀವಿಗಳು, ಕಣ್ಣಿ ಕಾಣದಂತ ಜೀವಿಗಳು ಭೂಮಿಯೊಳಗೆ ಬರ್ಬೇಕಂದ್ರೆ ತಿಪ್ಪಿ ಗೊಬ್ಬರನೇ ಕೆಲಸ ಮಾಡೋದು, ಸಗಣಿ ಗೊಬ್ಬರನೇ ಕೆಲಸ ಮಾಡೋದು. ಆ ಸಗಣಿ ಗೊಬ್ಬರ ಭೂಮಿ ಒಳಗೆ ಹೋದ್ಮೇಲೆ ಅಲ್ಲಿ ಜೀವಿಗಳು ಉತ್ಪಾದನೆ ಆದಾಗ ಅವು ನೀವು ಹಾಕಿದಂತ ಯೂರಿಯಾ 10-26, 12-32, ನೀವು 12-32-16 ಅಂತೀರಿ, ಯಾವುದೇ ಪೊಟ್ಯಾಶ್ ಹಾಕಿರಲ್ಲ, ಅದು ಬೆಳೆಗಳಿಗೆ ಸಿಗುವಂಗ ಮಾಡ್ತದೆ. ಇಲ್ಲ ಅಂದ್ರೆ ಸಿಗುವಂಗ ಮಾಡೋದಿಲ್ಲ. ಅದಕ್ಕೆ ದಯಮಾಡಿ ನಾವೆಲ್ಲ ರೈತ ಬಾಂಧವರು ಹೆಚ್ಚಿನ ಒಂದು, ಆಮೇಲೆ ಈಗೆಲ್ಲರೂ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನು ಉಪಯೋಗ ಮಾಡ್ತೀರಿ. ಜಿಂಕ್ ಸಲ್ಫೇಟ್, ಕಬ್ಬಿನ ಸಲ್ಫೇಟ್, ಬೋರಾನ್, ಇವೆಲ್ಲ ಹೇಳಕತ್ತೀವಿ. ನಾವು ಹಳದಿ ಹೊಡ್ಯಾಕತ್ತಾವ ಈಗೆಲ್ಲ, ಹಳದಿ ಕ್ಯಾದಗಿ ರೋಗ ಅಂತೀರಿ. ಅವಕ್ಕೆಲ್ಲಕ್ಕೂ ಏನ್ ಮೈಕ್ರೋ ನ್ಯೂಟ್ರಿಯೆಂಟ್ ಉಪಯೋಗ ಮಾಡ್ತಿರಲ್ಲ, ಸಾವಯವ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ. ಅಂದ್ರೆ ನೀವು ನಿಮ್ಮ ಏನಂತೀರಿ ಸಗಣಿ ಗೊಬ್ಬರ ಹಾಕ್ತಿರ್ತಿರಲ್ಲ, ಅದ್ರ ಜೋಡಿ ನೀವು ಮತ್ತೆ ಯೂರಿಯಾ ಜೋಡಿ 10-26 ಜೋಡಿ, ಆಮೇಲೆ ನೀವು ಯಾವ ಕಾಂಪ್ಲೆಕ್ಸ್ ಗೊಬ್ಬರ ಅದ್ರ ಜೋಡಿ ಮಿಕ್ಸ್ ಮಾಡ್ಬೇಡ್ರಿ. ನೀರ್ ಬಿಟ್ಟು ಹೋಗ್ತದೆ, ಅದು ವೇಸ್ಟ್. ಬೋರಾನ್ ಆಯ್ತು, ಮ್ಯಾಗ್ನೀಷಿಯಂ ಸಲ್ಫೇಟ್ ಆಯ್ತು, ಮ್ಯಾಂಗ್ನೀಸ್ ಸಲ್ಫೇಟ್ ಆಯ್ತು. ದಯಮಾಡಿ ಸಾವಯವ ಗೊಬ್ಬರ ಜೊತೆ ಮಿಶ್ರಣ ಮಾಡ್ರಿ. ಆಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ, ಕೃಷಿ ವಿಜ್ಞಾನ ಕೇಂದ್ರದ ಶಿರ್ಸಿಯಲ್ಲಿ ನಿಮ್ಗೆ ಸಮೀಪಾಗು ಅವೇ. ಆಮೇಲೆ ಇದು ಹಾರ್ಟಿಕಲ್ಚರ್ ಕಾಲೇಜ್ ಶಿರ್ಸಿ ಒಳಗೆ ಈ ಜೈವಿಕ ಗೊಬ್ಬರಗಳು ಅಂತ ಹೇಳಿ ಸಿಗ್ತಾವ. ಅಜೋಸ್ಪೈರಲಮ್ ಅಷ್ಟು ಇವೆಲ್ಲ ಮಿಕ್ಸ್ ಆಗಿದ್ದೇ ಸಿಗತ್ತಾವ. ಈಗ ಕನ್ಸೋರ್ಷಿಯಂ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಅವನು ಹಾಕಿ. ಆಮೇಲೆ ಸಿಲಿಕಾನ್ ಅಂತ ಬಂದದ. ಈಗ ಸಿಲಿಕಾನ್ ಅಂತೇಳಿ ಇದು ನೀವು ಹಾಕಕ್ಕಾಗಲಿಲ್ಲ ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಮಾಡಿ, ಅದರಿಂದ ಕಬ್ಬು ಬೀಳೋದಿಲ್ಲ, ರೋಗ ಕೀಟಗಳ ಬಾಧೆ ಕಡಿಮೆ ಆಗ್ತದೆ, ಚೆನ್ನಾಗಿ ಬರ್ತದೆ. ನೆಕ್ಸ್ಟ್ ಇನ್ನ ಅದೇ ಹೇಳಿದ್ನಲ್ಲ,
ಈಗೇನು ನಿಮ್ಮಲ್ಲಿ ಐತಲ್ಲ ನಿಮ್ದೇ ಇವು ಫೋಟೋಗಳು ಅಲ್ಲಿ ಏನು ಕಬ್ಬಿನ ಫೋಟೋ ತೋರಿಸಿ ನೋಡ್ರಿ 2.5 ಫುಟ್ ಕಬ್ಬು ಐತದ 2.5 3 ಫುಟ್. ಆಮೇಲೆ ಕಬ್ಬು ನೋಡ್ರಿ ಅಲ್ಲಿ ಎಷ್ಟು ಇಟ್ರಿ 2 ಕಣ್ಣಿನೂ ಇಲ್ಲ 3 ಕಣ್ಣಿನೂ ಇಲ್ಲ, ಗಣಕಿನೇ ಇಡುದು. ಇದು ನಮ್ ಕೇಳಿನ ಸರ್ ಅವ್ರ ಏನಂದ್ರೆ ಕಲ್ಗಟ್ಟಿಗಾಗ ನೀವೇ ಬರೀ ಕಬ್ಬು ಹಚ್ಚಕ್ ನಮ್ಮಲ್ಲಿ ಆಳ ಸಿಗಂಗಿಲ್ಲ ಅಂದ್ರೆ ಹೌದು ಕರೆಕ್ಟ್ ಐತೆ ಹಂಗೆ. ಯಾಕಂದ್ರೆ ಮತ್ತೆಲ್ಲ ನಾವು ಫ್ರೀನೇ ಆಗ್ಯಾವ, ಎಲ್ಲರೂ ಹೊಂಟು ಬಿಟ್ಟಿವಿ ನಾನು ಹಿಡ್ಕೊಂಡು. ಸರ್ ದಯಮಾಡಿ ನಿಮ್ಮ ಮೂಲ ತತ್ವ ಏನೈತಲ್ಲ, ಹೆಚ್ಚು ಬೀಜ ಹೆಚ್ಚು ನೀರು ಕಡಿಮೆ ಅಂತರ, ಇದು ಕಡಿಮೆ ಮಾಡ್ಬೇಕು ನೀವು. ಈ ಮೂಲ ತತ್ವನ ಬಿಡ್ಬೇಕು. ಏನ್ ಮಾಡ್ಬೇಕು ನೀವು ಮೂಲ ತತ್ವನ ಒಂದು ಪ್ರಿನ್ಸಿಪಲ್ ಅಳವಡಿಸ್ಬೇಕಂದ್ರೆ ಹೆಚ್ಚಿನ ಅಂತರ, ಕಡಿಮೆ ಬೀಜ, ಕಡಿಮೆ ನೀರು. ಇದನ್ನ ಮಾಡ್ರಿ, ನಿಮ್ ಕಬ್ಬಿನ ಇಳುವರಿ ಯಾಕೆ ಕೊಡಲ್ಲ. ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ರಿ, ಒಳ್ಳೆ ಉತ್ತಮ ನಿರ್ಮಾಣ ಪದ್ಧತಿಗಳನ್ನ ಅಳವಡಿಸ್ಕೊರಿ, ತಾನ ಬರ್ತೈತಿ. ಇಲ್ಲಿಕ ಹುಯ್ಯತ್ ಇಲ್ಲಿ ನೋಡ್ರಿ ಇವೆಲ್ಲ ನಿಮ್ಮ ಇದು ನಿಮ್ ಭಾಗದ್ದೇ ಫೋಟೋ. ಅವ್ರು ರಾಮಕೃಷ್ಣ ಅವ್ರು ನಮ್ಗೆ ಹೇಳಿದ್ರು, ಹಿಂಗಾಗಿ ನಾ ಅದ್ರ ತಕ್ಕಂಗೆ ಸ್ಲೈಡ್ ಮಾಡ್ಕೊಂಡ್ ಬಂದಿನಿ ಬೆಳಿಗ್ಗೆ. ದಯಮಾಡಿ ಈ ರೀತಿ ಮಾಡ್ರಿ. ನಮ್ಮಲ್ಲಿ ಈ ರೀತಿ ಇಲ್ಲ ಬೆಳಗಾವಿನಲ್ಲಿ. ಮಿನಿಮಮ್ 4 ಫುಟ್ದಿಂದ 7 ಫುಟಿಗೆ ಹೋಗ್ಯಾರ. ನಾವು ಅದನ್ನು ಹೇಳಲ್ಲ. ಐಡಲ್ ಇದು ಹೇಳೋದಂದ್ರೆ ಕೆಂಪು ಭೂಮಿ ಮತ್ತು ಮಸಾರಿ ಅಂತಿರಲ್ಲ, ನೀವು ಮಡ್ಡಿ ಮಸಾರಿ ಅಂತಿರಲ್ಲ, ಮಿನಿಮಮ್ 4 ಫುಟ್. ಆಮೇಲೆ ಎಲ್ಲಿ ನಿಮಗೆ ಎರೆ ಭೂಮಿ ಇದೆ ಅಲ್ಲಿ 4.5 5 ಫುಟ್ ಸೂಕ್ತವಾದಂತಹ ಒಂದು ಅಂತರ. ಇದು ಯಾಕನ್ನೋದು ನಾನು ಮುಂದೆ ತೋರಿಸ್ತೀನಿ ನಾನು ನೆಕ್ಸ್ಟ್. ಈಗ ಏನ್ ಮಾಡತ್ತೀರಿ, ಇನ್ನೊಂದು ಕಬ್ಬಿನ ತಳಿ ಆಯ್ಕೆ ಮಾಡಿದ್ಮೇಲೆ ಎಲ್ಲರೂ ವಯಸ್ಸಾಗಿದ್ದ ಕಬ್ಬಿನ ಬೀಜವನ್ನ ಉಪಯೋಗಿಸ್ತೀರಿ. ವಯಸ್ಸಾಗಿದ್ದಂದ್ರೆ 12 ತಿಂಗಳು ಬಂದಿದೆ. ಅದೇನಾಗ್ತದೆ, ಕಬ್ಬಿನಾಗ ಸಕ್ರಿಯ ಹಾಕೋತ ಹೊಂಟಿರ್ತದೆ ಕೆಳಗಿಂದ, ಆ ಕಣ್ಣು ಹುಟ್ಟೋದಿಲ್ಲ, ಅದು ತುಳಿತಿರಲ್ಲ, ಅದು ಕಣ್ಣು ಹುಟ್ಟೋದಿಲ್ಲ ಅದು. ಮತ್ತೆ ಅದನ್ನ ವಯಸ್ಸಾಗಿದ್ದ ಕಬ್ಬಿನ ಬೀಜ ವೇಸ್ಟ್. ಒಂದೇದ್ದು ರೊಕ್ಕ ಹೆಚ್ಚು ತೊಗೊಂಬಂದಿರ್ತೀರಿ. ನೀವೇನ್ ಮಾಡ್ತೀರಿ, ಫ್ಯಾಕ್ಟ್ರಿಗೆ ಹೊಂಟಿರ್ತದ ಕಬ್ಬ, ಅದ್ರಾಗ ಒಂದು ಮೂಲ್ಯ ಕಬ್ಬು ಇಟ್ಕೋತೀರಿ, ಅದನ್ನ ಕೆಡೋದು ಕಬ್ಬು ಹಚ್ಕೊಂಡು, ಅಥವಾ ಯಾವನೋ ಕಡೆ ಹೋಗ್ತೀರಿ ಕಲ್ಲಪ್ಪ ಮಲ್ಲಪ್ಪನ ಕಡೆ, ಅದು ಬೇಡ. ನೀವೇನ್ ಮಾಡ್ಬೇಕು, 8 ರಿಂದ 10 ತಿಂಗಳ ವಯಸ್ಸಿನ ಇಲ್ಲ ನಮ್ದು 12 ತಿಂಗಳ ಬೀಜನ ಐತಂದ್ರೆ ತೆಳಗಿನ ಭಾಗ ಬಿಟ್ಟು ಬಿಟ್ರಿ, ಅದನ್ನ ಕಟ್ ಮಾಡಿ ಒಗದ್ ಬಿಡ್ರಿ, ಅದನ್ನ ಫ್ಯಾಕ್ಟ್ರಿ ಕಳಿಸ್ಬಿಡ್ರಿ ಹೋಲಿ. ಅದಕ್ಕೆ ವಯಸ್ಸಾಗಿದ್ದ ಬೀಜ ತಗೋಬೇಡ್ರಿ, ಅದು ವೈಜ್ಞಾನಿಕವಾಗಿ ಉತ್ತಮವಲ್ಲದಲ್ಲ. ಆಮೇಲೆ ನೀವು ಕುಳೆ ಕಬ್ಬಿನಾಗ ಬೀಜ ತಗೋಬೇಡ್ರಿ, ಬಿದ್ದ ಕಬ್ಬಿನಾಗ ತಗೋಬೇಡ್ರಿ, ರೌದಿ ಸುಲ್ದಿದ್ದ ಅಂತಾರಲ್ಲ ಕಳಿಗೆ ಹರಿದಿದ್ದು ಅದನ್ನ ತಗೋಬೇಡ್ರಿ. ಆಮೇಲೆ ಇನ್ನೊಂದು ನೀವು ಏನ್ ಮಾಡ್ಬೇಕಂದ್ರೆ ಇದ್ರಲ್ಲಿ ಯಾವ್ದು ಈ ರೋಗ ಬಂದಿರ್ತದಲ್ಲ ಅವು ಎಂದೂ ಬೀಜಕ್ಕೆ ತಗೋಬೇಡಿ. ಅದಕ್ಕೆ ಒಳ್ಳೆ 8 ರಿಂದ 10 ತಿಂಗಳು ವಯಸ್ಸಿದ್ದ ಬೀಜವನ್ನ ಉಪಯೋಗ ಮಾಡಿ. ನೆಕ್ಸ್ಟ್ ಸರ್, ಇಲ್ಲಿ 2 ಕಣ್ಣು 3 ಕಣ್ಣು ಎಲ್ಲ ಅದಾವ. ನಾನು ಏನ್ ಹೇಳೋದಂದ್ರೆ ನೀವು ಖರ್ಚು ಕಡಿಮೆ ಮಾಡ್ಬೇಕಾಗ್ಯದ. ಎಕರೆಗೆ ನೀವು ಎಲ್ಲರೂ ಎಷ್ಟು ತುಳಿತೀರಿ ಹೇಳೇನ, 3 ಟನ್ ಕಬ್ಬು ತುಳಿತೀರಿ, 4 ಟನ್ ಇದೀರಿ ನೀವು ಈಗ ಮಾಡ್ಬೋದು, ಹೌದಿಲ್ಲ? ಕರೆಕ್ಟಾ ಸರ್? 2 ಕಣ್ಣಿನ ಕಬ್ಬು ಮಾಡ್ರಿ, ಬರೇ 2 ಟನ್ ಒಳಗೆ ಬರ್ತದೆ. 1.75 1750 kg ಒಳಗೂ ಕಬ್ಬು ಹಚ್ಬೋದು. ಅದಕ್ಕೆ 2 ಕಣ್ಣಿನ ಕಬ್ಬನ್ನ ಮಾಡ್ರಿ. ಯಾಕೆ ಅನ್ನೋದು ಅದು ಒಂದು ಹೇಳ್ತೀನಿ ನೋಡ್ರಿ. ಈಗ ನೀವು ಕಬ್ಬು ತುಳಿತೀರಾ, ತುಳಿ ಮುಂದಾಗ ಅವ್ಗೆ ಹೇಳ್ತೀರಿ 1 ಕಣ್ ಮ್ಯಾಲ ಮಾಡಿ ತುಳಿ ಅಂತ ಹೇಳ್ರಿ, 1 ಕಣ್ ಅಡ್ಡ ಬರ್ತದೆ. ನೀವೇನ್ ಮಾಡ್ತೀರಿ, ಉದ್ದ ಕಬ್ಬು ತುಳಿತಿರಲ್ಲ, ಮ್ಯಾಲ ಒಂದು ಮಾಡಿದ್ರಂದ್ರೆ ಒಂದು ಅಡ್ಡ ಬರ್ತದೆ, ಒಂದು ತೆಳಗ್ ಹೋಗಿರ್ತದೆ. ಆ ತೆಳಗಿನ ಕಬ್ಬು ಹೊಡೆದು ಹುಡ್ತೈತೆ ಅನ್ನೋದಿಲ್ಲ, ದೇವ್ರಿಗೆ ಬಿಡ್ತದೆ. ಅದಕ್ಕೆ ಮತ್ತೆ ಯಾಕೆ ಅದನ್ನ ಅದಕ್ಕೆ ಯಾಕೆ ವೇಸ್ಟ್ ಮಾಡ್ತೀರಿ? ಅದು ಹುಡ್ತಿಲಿ ಹೋಯ್ತು. ಅದಕ್ಕೆ 2 ಕಣ್ಣಿನ ಕಬ್ಬು ಮಾಡಿದ್ರೆ ಅವ ತುಳಿಯೋಂಗ 1 ಕಣ್ ಮ್ಯಾಲ ಮಾಡಿ ತುಳಿದ್ರೆ ಅವ 1 ಕಣ್ ಅಡ್ಡ ಬರ್ತದೆ, 2 ಹುಟ್ಟಿ ಮ್ಯಾಲ ಬರ್ತಾವ. ರೊಕ್ಕನೂ ಉಳಿತು, ಜರ್ಮಿನೇಷನ್ ಹೆಚ್ಚಾತು, ಎಲ್ಲಾನು ಹೆಚ್ಚು. ಕೇವಲ 70% ಹೊಡಿತೈತೆ ಅಂತ ಹೇಳ್ತಾರೆ ಇದಕ್ಕೆ ಜರ್ಮಿನೇಷನ್ ಪರ್ಸೆಂಟೇಜ್. 30 ದಿವಸ ಅಷ್ಟೇ ನಮ್ಮಲ್ಲಿ ತಗೋತದ ಮರಿ ಇದು ಮೊಳಕೆ ಹೊಡ್ಯಾಕ. ಉತ್ತರ ಭಾರತಕ್ಕೆ ಹೋದ್ರೆ 45 ದಿವಸ ತಗೋತದೆ. ನಾವು ಪುಣ್ಯವಂತರಿದ್ದೀವಿ, ಉಷ್ಣ ವಲಯದಲ್ಲಿ ಕಬ್ಬನ್ನ ಬೆಳಿತೀವಿ, ಅದಕ್ಕೆ ಇಳುವರಿ ಹೆಚ್ಚು ಬರ್ತದೆ. ದಯಮಾಡಿ 2 ಕಣ್ಣಿನ ಕಬ್ಬು ತೋರಿ. ಆಮೇಲೆ ಏನ್ ಮಾಡ್ರಿ, ನಾ ಹೇಳಿದ್ನಲ್ಲ ಕೆಂಪು ಭೂಮಿ, ಅದು ಎಲ್ಲಿ ಫಲವತ್ತತೆ ಕಡಿಮೆ ಅದ ಅಲ್ಲಿ ಇಷ್ಟೇ ಅಂತರ ಬಿಡ್ರಿ 1 ಕಬ್ಬಿನ ನಡುವೆ. ಉಳ್ಕಿದ ಕಡೆ ಎಲ್ಲಿ ನೀವು ಎರಿ ಭೂಮಿ ಐತಲ್ಲ 1 ಗೇನ್ ಬಿಡ್ರಿ, 1 ಚೋಟ 1 ಗೇನ್ ಅಂತ. ಇನ್ ನೆಕ್ಸ್ಟ್ ಸರ್, ಕಬ್ಬು ತಗೊಂಡ ನಂತರ ಬೀಜೋಪಚಾರ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ನಿಮ್ ಭಾಗನಾಗ ಈಗ ಹೇಳಿದ್ರಿ ಸರ್, ನಮ್ ಚಂದಗಢ ಕಬ್ಬು ಎಲ್ಲ ರೋಗ ಬಂದಿರ್ತದೆ, ಬೀಜೋಪಚಾರನೇ ಮಾಡೋದಿಲ್ಲ. ಬೀಜೋಪಚಾರ ಮಾಡಿ ಹಚ್ಚಿದ್ರೆ ಬರುವಂತ ರೋಗಗಳು ಕೀಟಗಳನ್ನ ನಿರ್ವಹಣೆ ಮಾಡೋದು ಕಬ್ಬಿನ ಇದ್ರೊಳಗೆ. ಸರ್ ಏನಿಲ್ಲ, ನಾವು ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಿ, 2 ಗ್ರಾಮ್ ಬೆವಿಸ್ಟಿನ್ ಅಂತ ಸಿಗ್ತದೆ ಪ್ರತಿ ಲೀಟರ್ ನೀರಿಗೆ. ಕ್ಲೋರೋಪೈರಿಪಾಸ್ 20 EC ಇರ್ಲಿ 50 EC ಇರ್ಲಿ, ಅದು ಬೇಡ. ಇನ್ನೊಂದು ಬಂದಿದೆ ಪಿಪ್ರೋನಿಲ್ ರಿಜೆಂಟ್ ಅಂತ ಬಂದದ, ಬೆಸ್ಟ್ ಕೆಮಿಕಲ್, 1 ಗ್ರಾಮ್ 1 ml 1 ಲೀಟರ್ ನೀರು. ಅದಾದ್ಮೇಲೆ ಯೂರಿಯಾ 1 ಗ್ರಾಮ್ 1 ಲೀಟರ್ ನೀರಿಗೆ. ಹಳದಿ ಹೊಡಿತೈತಿ ನಿಮ್ದು, ಕ್ಯಾದಗಿ ರೋಗ ಬರ್ತದೆ, ಬಿಳಿ ಹೊಡಿತದ, ಬಿಳಿಚಿ ಬರ್ತದ ಅಂದ್ರೆ 1 ಗ್ರಾಮ್ ಜಿಂಕ್ ಸಲ್ಫೇಟ್ 1 ಗ್ರಾಮ್ ಕಬ್ಬಿನ ಸಲ್ಫೇಟ್, ಇದು 1 ಲೀಟರ್ ನೀರಿಗೆ ಹೇಳಿ. ಇದನ್ನ ಏನ್ ಮಾಡ್ರಿ, ಈ ರೀತಿ ನೋಡ್ರಿ, ಅವ ರೈತ ಸಾಹೇಬ್ರು ಇದು ಕೊಡ್ತಾರ, ತಾಡ್ಪಾಲ್ ಕೊಡ್ತೀರಿ ಸರ್. ಆ ತಾಡ್ಪಾಲ್ ತಗೊಂಡ್ ಮಾಡ್ಯಾನ, ಕಟ್ಟಿಗೆ ಹಾಕ್ಯಾನ, 1 ಬಕೆಟ್ ಅಂದ್ರೆ 15 ಲೀಟರ್ ನೀರ, ಅದ ಕಳೆದ ನೀರ್ ಹಾಕ್ಯಾನ. ನಾ 1 ಲೀಟರ್ಗೆ ಏನ್ ಹೇಳಿದ ಅಂದ್ರೆ ಹಾಕ್ಯಾನ, ಮಿನಿಮಮ್ 20 ನಿಮಿಷದಿಂದ 2 ತಾಸು ಮಿನಿಮಮ್ 2 ತಾಸು ನೆನೆ ಹಾಕಿ ಹೋಗಿ. ಬರುವಂತ ರೋಗಗಳು ಕೀಟಗಳು ಬಹಳಷ್ಟು ಕಡಿಮೆ ಆಗ್ತಾವ. ಯಾಕಂದ್ರೆ ಈಗ ನೀವು ಏನ್ ಪಕ್ಕಾ ಬೋಯಿಂಗ್ ಐತಿ, ಕಾಡ್ಗಿ ರೋಗ ಐತಿ, ತುಕ್ಕು ರೋಗದ, ಬಹಳಷ್ಟು ನಿರ್ವಹಣೆ ಮಾಡ್ಬೋದು. ಅದ್ರ ಬಗ್ಗೆ ಸರ್ ಹೇಳ್ತಾರೆ. ಇದೊಂದು ಸೆಟ್ ಟ್ರೀಟ್ಮೆಂಟ್ ಡಿವೈಸ್ ಅಂತ ಬಂದದಿಲ್ಲ ಮೂಲ್ಯಾಗ, ಇದನ್ನ ನಾವು ತಂದಿವಿ ಶಂಕೇಶ್ವರನಾಗ. ನಾವು ರೈತರಿಗೆಲ್ಲ ಫ್ರೀ ಇಟ್ಟಿವಿ. ಈಗ ಸಾಹೇಬ್ರಿಗೆ ಹೇಳ್ತೀವಿ ಸರ್, ಇವ್ರಿಗೂ ಒಂದು ಇದು ಮಾಡ್ಸಕ್ ಸರ್. ಅದಕ್ಕೆ ದಯಮಾಡಿ ಇದೇನಿಲ್ಲ, ಹವೆ ಇದು ಅಂದ್ರೆ
ಏರ್ ಮೇಲೆ ಕೆಮಿಕಲ್ಗಳನ್ನ ಪುಷ್ ಮಾಡ್ತದ, ಭಾಳ ಚಂದ ನಿಮ್ಗೆ ಹೆಲ್ದಿ ಸೀಡ್ ಬರ್ತದೆ. ಅದ್ರ ಬಗ್ಗೆ ಸಂತೋಷ್ ಮಾತಾಡ್ತಾರೆ ಸಿಂಗಲ್ ಆಗ್ಬಿಟ್ಮೇಲೆ. ಇನ್ನ ಆ ರೀತಿ ಉಳ್ಳಾಗಡ್ಡಿ ಚೀಲ್ ಬರ್ತಾವ, ಅದ್ರಾಗ ಎದ್ದು ಹತ್ತೀರಿ. ಇನ್ನೊಂದು ಬೇರೆ ಹೇಳ್ಬಿಡ್ತೀನಿ ಅನ್ ಸೈಂಟಿಫಿಕ್. ನೀವು ಕಬ್ಬು ತುಳಿಬೇಕಾದ್ರೆ ಕಬ್ಬು ಇಡ್ತೀರಿ ಸರ್, 2 ಕಣ್ಣಿನೂ ಹೇಳಿದೆ. ಇಟ್ಟ ಮೇಲೆ ಏನ್ ಮಾಡ್ರಿ, 200 ಲೀಟರ್ ಬ್ಯಾರಲ್ ಐತಿ ನಿಮ್ಮ ಮನೆಗೆ, ನೀರ್ ಹಾಕ್ರಿ, ನಾ ಹೇಳಿದ್ದೆಲ್ಲ ಔಷಧ ಹಾಕ್ರಿ. ಪಂಪ್ ಅಂತೂ ಸಾಹೇಬ್ರು ಕೊಟ್ಟಾರ, ಬೆನ್ನಿಗೆ ಹಾಕೊಂಡು ನೋಡಿ ಪಂಪ್, ಸ್ವಲ್ಪ ನಾಜಲ್ ಲೂಸ್ ಮಾಡಿ ತಪ್ಪ ತುಯ್ಯೋಂಗ ಕಬ್ಬಿನ ಮೇಲೆ ಹೊಡ್ರಿ, ಆಗ್ತದಿಲ್ಲ ಸರ್. ನೀವು ಎದ್ದಂತೂ ಹಚ್ಚಕ್ಕಾಗೋತ್ತೆ, ಅಟ್ಲೀಸ್ಟ್ ಅದ್ರ ಮೇಲೆ ಒಬ್ಬನು ಹೊಡ್ಯಾಕ್ರಿ, ಅಟ್ಲೀಸ್ಟ್ ಕೆಮಿಕಲ್ ಟ್ರೀಟ್ಮೆಂಟ್ ಆಗ್ತದೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ ಟ್ರೀಟ್ಮೆಂಟ್. ಈಗ ಡ್ರೋನು ಇವೆಲ್ಲ ಏನ್ ನಾ ಹೇಳ್ತೀನಿ ಕಡ್ರಿ, ಡ್ರೋನ್ ಎಷ್ಟು ಎಲ್ಲಿ ಸಿಗ್ತದೆ? ಅವ ಭಾಳ ಆದ್ರೆ ಒಂದು 50 ಎಕರೆ ಕೊಡು ಅಂತಾನೆ, 1 ಎಕರೆ ಬೆಳೆದವ್ ಕಬ್ಬು ಏನ್ ಮಾಡು? ಆಮೇಲೆ ಡ್ರೋನ್ 10 ಲೀಟರ್ ವರ್ಕೌಟ್ ಆಗಂಗಿಲ್ಲ. ಅದ್ರ ಮೇಲೆ ನಾವು ರಿಸರ್ಚ್ ಮಾಡಿ ನೋಡಿವಿ, 1 ಎಕರೆ ಕಬ್ಬಿಗೆ 20 ಲೀಟರ್ ನೀರು ಹೋಗ್ಬೇಕು. ಆಮೇಲೆ ಇಟ್ ಇಸ್ ನಾಟ್ ಇಫೆಕ್ಟಿವ್. ಅದ್ರ ಎಫಿಷಿಯನ್ಸಿ ಸಾಮರ್ಥ್ಯ ಬಳಕೆ ಕೇವಲ 50%. ಯಾಕಂದ್ರೆ ಬಯೋಮಾಸ್ ಬಹಳ ಸಿಕ್ಕಾಪಟ್ಟಿ ಎಲಿ ಇರುವಂತ ಬೆಳೆ. ನೆಕ್ಸ್ಟ್, ಇನ್ನ ಕಬ್ಬಿನ ಸಸಿ ನಾಟಿ ಪಡೋದು ಚಲೋ, ಇನ್ನು ಕಬ್ಬು ತುಳಿದ್ ಚಲೋ? ಸರ್, ಈ ಸಸಿ ನಾಟಿ ನೀವು ಸಸಿಗಳನ್ನ ನೀವೇ ತಯಾರು ಮಾಡ್ಕೊಂಡ್ರೆ ಲಾಭ ಅದ. ಮತ್ತೆ ಹೋಗಿ ಅವನ ಕಡೆ ತೊಗೊಂಬನ್ನಿ, ಅವನ ಕಡೆ 2 ರೂಪಾಯಿ 3 ರೂಪಾಯಿ ತಂದು ಮಾಡಕ್ ಹೋಗ್ರಿ. ಸಕ್ಕರೆ ಕಾರ್ಖಾನೆ ಅವ್ರು ಕೊಡ್ತಿದ್ರ ತಗೋರಿ, ಯಾಕಂದ್ರೆ ಅವ್ರು ನಿಮ್ದು ಫ್ಯಾಕ್ಟ್ರಿ ಒಳಗೆ ನೀವು ಕಬ್ಬ ಕಳಿಸಿದ್ಮೇಲೆ ರೊಕ್ಕ ಮುರ್ಕೋತಾರ, ಓಕೆ ನಡೀತದೆ. ನೀವು ಇಲ್ಲಾಂದ್ರೆ ನೀವೇ ಮಾಡ್ಕೊಲಿಲ್ಲ ಅಂದ್ರೆ ಸರ್, ಅಗ್ದಿ ಸಿಂಪಲ್ ಮೆಥಡ್ ಅದ. ಈಗ ಏನ್ ಏರ್ ಮಡಿ ಮಾಡ್ತಿರಲ್ಲ ನೀವು ಈ ಕಡೆ ಮಾಡೋದಿಲ್ಲ, ಯಾಕಂದ್ರೆ ವೆಜಿಟೇಬಲ್ ಬೆಳೆಯವರೆಲ್ಲ ಮಾಡ್ತಾರ, ಈ ಉಳ್ಳಾಗಡ್ಡಿ ಇವು ಅದು ಎಲ್ಲ ಮಾಡ್ತಿರ್ತಾರಲ್ಲ, ಆ ರೀತಿ ಮಾಡ್ರಿ. ಅದ್ರ ಮೇಲೆ ಒಂದ್ ಏನ್ ಮಾಡ್ರಿ, ನಿಮ್ಮ ಮನ್ಯಾಗ ಗೊಬ್ಬರದ ಚೀಲಗಳವಲ್ಲ ಅವುಗಳನ್ನು ಉದ್ದು ಮಾಡ್ಕೊರಿ. ಅದ್ರ ಮೇಲೆ ಮಣ್ಣು, ಎರೆಹುಳು ಗೊಬ್ಬರ, ಆಮೇಲೆ ಕೆಂಪು ಮಣ್ಣು ಹಾಕಿ ಒಂದೊಂದೊಂದೊಂದು ಕಣ್ ಕಟ್ ಮಾಡಿಡ್ರಿ ಬಾಜು. ಜಮದಗ್ನಿ ಟೆಕ್ನಿಕ್ ಅಂತಾರ, ಅದನ್ನ ನೀವು ತೆಗೆದು ನೋಡ್ಬೋದು ಯೂಟ್ಯೂಬ್ನಾಗ, ಅವ್ರು ಮರಾಠಿ ಮಾತಾಡ್ತಾರೆ, ಬೇಡ. ಆಮೇಲೆ ಇದನ್ನೆಲ್ಲ ಟ್ರೀಟ್ಮೆಂಟ್ ಮಾಡಿ ಇಡ್ರಿ. ಆ ಬೇರೆ ಒಳಗೆ ಹೋಗಂಗಿಲ್ಲ ಮನ್ಯಾಗ, ಯಾಕಂದ್ರೆ ನೀವು ಕೆಳಗೆ ತಾಡ್ಪಾಲ್ ಇದು ಹಾಕಿರಿ. ಅದ್ರ ಹಿಂಗಾಗಿ ಒಂದಕ್ಕೊಂದು ಹಾಕೊಂಡಿರ್ತಾವ. ರಟ್ಟಿನ ಬಾಕ್ಸ್ನಾಗ ಹಾಕೊಂಡು ಹೋಗೋದೈತಿ, ಕಬ್ಬು ಹಚ್ಚೋದೈತಿ. 70 ಪೈಸೆ ಖರ್ಚು ಬರ್ತದೆ, 60 ಪೈಸೆ ಅಂತ ಹೇಳ್ತಾರ. ನಾ 70 ಮಾಡಿ ನಾವು ನಿಮ್ದೇ ಕಬ್ಬ ಒಂದು ಕಣ್ಣಿನ ಆ ರೀತಿ ಮಾಡಿ. ಇದರಿಂದ ಏನ್ ಲಾಭ ಅಂದ್ರೆ, ಒಂದು 4 ನೀರು ಉಳಿತಾವ. ಯೂನಿಫಾರ್ಮ್ ಆಗಿ ಕಬ್ಬು ಹಚ್ತೀರಿ, ಅಂದ್ರೆ ಎಲ್ಲಾ ಮೊಳಕೆ ಹೊಡೆದಿದ್ದು ಒಳ್ಳೆ ಕಬ್ಬನ್ನ ಹಚ್ತೀರಿ, ರೋಗ ರಹಿತವಾದದ್ದ ಹಚ್ತೀರಿ. ಆಮೇಲೆ ಏನಂದ್ರೆ ಯೂನಿಫಾರ್ಮ್ ಆಗಿ ಕಬ್ಬು ಹೊಡ್ಯಾಕ್ ಸ್ಟಾರ್ಟ್ ಆಗ್ತದೆ, ಮುಂದೆ ಯೂನಿಫಾರ್ಮ್ ಆಗಿ ಕಬ್ಬು ಬರ್ತದೆ, ಒಂದು ಒಳ್ಳೆ ನುರಿಸಲ್ಪಡ ಕಬ್ಬುಗಳು ಬರ್ತಾವೆ. ಅದರಿಂದ ಬಹಳಷ್ಟು ನಿಮಗೆ ಬೇಸಾಯ ಮಾಡಕ್ ಚಲೋ ಆಗ್ತದೆ. ಅದ ಒಂದು ತಿಂಗಳು ಏನ್ ಮಾಡ್ರಿ, ಹಸಿರಲ್ಲೇ ಗೊಬ್ಬರ ಹಾಕ್ರಿ. ಸಾಹೇಬ್ರ ಕಡೆ ಇಸ್ಕೊಂಡು ಹೋಗಿ ಮತ್ತೆ ಇಸ್ಕೊಂಡು ಹೋಗೋದ್ರೆ ನಾಳೆ ಅಲ್ಲೇ ಬರ್ಬೇಡ್ರಿ, ರಗಡ ಬೆಳಗಾವನ್ಯಾಗ ಸಿಗ್ತಾವ, ಇಲ್ಲೆಲ್ಲ ನಿಮ್ ಕಡೆ ಸಿಗ್ತದೆ ಹಸಿರಲ್ಲೇ ಗೊಬ್ಬರ. ಸೆಣಬರಿ ಹಾಕ್ರಿ, ದೇಂಚಾರಿ ಹಾಕ್ರಿ, ನವಧಾನ್ಯಗಳನ್ನ ಹಾಕ್ರಿ. ಇಂಟೆನ್ಸಿವ್ ಗ್ರೀನ್ ಮ್ಯಾನ್ಯೂರಿಂಗ್ ಅಂತೀವಿ, ಅದನ್ನ ಮಾಡಿ ಕಬ್ಬ ಹಚ್ಚ್ರಿ. ನೋಡ್ರಿ ನೀವು ಅವಾಗ ಯಾಕೆ ಬರೋದು, ಯೂರಿಯಾ ಗೊಬ್ಬರ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಖರ್ಚು ಕಡಿಮೆ. ಇದನ್ನ ಮಾಡ್ರಿ. ನೆಕ್ಸ್ಟ್, ಇನ್ನ ನಾಟಿ ಮಾಡುವ ಸೂಕ್ತ ಸಮಯಗಳು ಬಹಳ ಅದಾವ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 3 ಅದಾವ. ನೀವು ಯಾರು ಜುಲೈ ಆಗಸ್ಟ್ ಹಚ್ಚಂಗಿಲ್ಲ, ಯಾಕಂದ್ರೆ 18 ತಿಂಗಳು ಬೆಳಿ. ನೀವು ಹಚ್ಚೋದು ಅಕ್ಟೋಬರ್ ನವೆಂಬರ್ ಅಲ್ಲಿ, ನನ್ಗೇನು ಡೌಟ್ ನಿಮ್ಮಲ್ಲಿ ಭಾಳ ಕಡಿಮೆ ಅದ. ಮೇನ್ ಜನವರಿ ಫೆಬ್ರವರಿ ನಿಮ್ಗೆಲ್ಲ ಎಕ್ಸಾಲಿ ಅಂತಾರ. ಸರ್, ಇವ್ನು 3 ಇಲ್ಲಿ ಯಾಕೆ ವರ್ಷಿನಂದ್ರೆ, ಆ ಒಂದೇದ್ದು ಏನೈತಲ್ಲ ಅದು 100 ಟನ್ಕ್ಕಿಂತ ಹೆಚ್ಚು ಬರುವಂತದ್ದು 100% ಚಲೋ ನಿರ್ವಹಣೆ ಮಾಡಿ. ಯಾಕೆ 18 ತಿಂಗಳು ಬೆಳಿ ಭಾಳ ದಿನ ನಿಂದಿರ್ತದೆ. 2ನೇದ್ದು 3ನೇದ್ದು ಇದೇ ಚಾಲೆಂಜಿಂಗ್ ಅದ. 100 ಟನ್ ತೆಗೆದು ನೀವೇನ್ ನಾಟಿ ಮಾಡಕತ್ತಿರಲ್ಲ, ಇವೆಲ್ಲನೂ ಏನ್ ಹೇಳ್ತಾರ ವೈಜ್ಞಾನಿಕವಾಗಿ, ಅಡಸಾಲಿ ಅಂತ ಏನ್ ಬರ್ತೀನಲ್ಲ, ಅದಕ್ಕಿಂತ 20% ಇಳುವರಿ ಅಕ್ಟೋಬರ್ ನವೆಂಬರ್ನಾಗ ಕಡಿಮೆ, ಜನವರಿ ಫೆಬ್ರವರಿಗೆ ಹಚ್ಚಿದ್ರೆ ಇವು 2ಕ್ಕಿಂತ 25ರಿಂದ 30% ಇಳುವರಿ ಕಡಿಮೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರೈತ ಈಗ ಅವ್ರು ಏನದಾರಲ್ಲ 100 ಟನ್ ಬೆಳೆದವ್ರು ಮೋಸ್ಟ್ಲಿ ಜನವರಿ ಫೆಬ್ರವರಿಗೆ ಹಚ್ಚಿರ್ಬೋದು ಅವ್ರು ಕಬ್ಬ. ಯಾಕ್ರಿ ಸರ್, ಕಬ್ಬು ಯಾವಾಗ ಹಚ್ಚಿರಿ? ನವೆಂಬರ್ ಡಿಸೆಂಬರ್ ಅಂದ್ರೆ ಪೂರ್ವ ಹಂಗಾಮು ಕಬ್ಬು ಅಂತೀವಿ. ಅದ್ರೊಳಗೆ 100 ಟನ್ ತೆಗೆದ್ರೆ ಅವ್ರಂತವ್ರು ಅಂದ್ರೆ ಅಲ್ಲೇ ತೆಗಿಬೇಕು. ಅದೇ ಚಾಲೆಂಜಿಂಗ್ ಅದ. ಅದಕ್ಕೆ ಇದನ್ನ ತೋರಿಸಿನಿ. ನೆಕ್ಸ್ಟ್, ಇನ್ನು ಕಬ್ಬಿನ ಬೆಳವಣಿಗೆ ಅದೇ ಅದಲ್ಲ, 30-35 ಸಾವಿರ 40 ಸಾವಿರ ಕಬ್ಬು ಉಳಿತಾವ. ಲಾಸ್ಟ್ ಒಂದು 50-60 ಸಾವಿರ ಉಳಿಸಿರ್ತಿರಲ್ಲ, ಬೋದಿರ್ಸುವಾಗ, ನೀರ್ ಬಿಡುವಾಗ, ಅಥವಾ ಏನಾರ ಅಂತರ ಬೇಸಾಯ ಮಾಡುವಾಗ ಮುರಿತಾವ. ಮುರಿಲೆ ಅಷ್ಟಕ್ಕೆ ನಾವು ಊಟನೂ ಕೊಡಂಗಿಲ್ಲ, ನೀರು ಕೊಡಂಗಿಲ್ಲ, ಮತ್ತೆ ಎದಕ್ಕೆ ಉಳಿಸ್ಬೇಕು? ಅವು ಭಾಳ ಮರಿ ಹೆಚ್ಚಾದ್ರೆ ತಗೊಂಡು ಏನ್ ಮಾಡೋದು ಸರ್? ಯಾವುದೇ ಒಂದು ಎಕರೆಗೆ 40 ಸಾವಿರಕ್ಕಿಂತ ಹೆಚ್ಚು ಕಬ್ಬು ಕೊಡೋದೇ ಇಲ್ಲ. ಏನ್ ಮಾಡ್ಬೇಕು? ಅದಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು. ಕಬ್ಬಿಗೆ ನಮ್ಮ ಮಕ್ಕಳು ಹೆಂಗ್ ನಮ್ಗೆ ಅಷ್ಟೇ ಗಂಡ ಹೆಣ್ಣ ಇರ್ಬೇಕು, ಒಂದೇ ಇರ್ಬೇಕು ಅಂತ ಹೇಳಿ ವಿಚಾರ ಮಾಡತ್ತೀವಲ್ಲ, ಹಂಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಬೇಕು ಇದ್ರಾಗ. ಅದಕ್ಕೆ ನೀವು ಕಬ್ಬು ಮುರಿಬೇಡ್ರಿ ಸರ್. 50 ದಿವಸ ಆದ್ಮೇಲೆ, 90 ದಿವಸ ಆದ್ಮೇಲೆ ಅಂತರ ಬೇಸಾಯ ಮಾಡ್ರಿ. ಪವರ್ ಟಿಲ್ಲರ್ಲಿ ಅಥವಾ ಕುಬೋಟೋ ಟ್ರ್ಯಾಕ್ಟರ್, ನೀವು ಅಗಲ ಅಂತರನೇ ಬೆಳೆದ್ರೆ ಅಷ್ಟೇ, ಇವೆಲ್ಲ ಇಲ್ಲ ಅಂದ್ರೆ ಬರೋದಿಲ್ಲ. ಅಲ್ಲಿ ನೀವು ಮಾಡಿದ್ರೆ ತಡವಾಗಿ ಹುಟ್ಟುವಂತ ಮರಿಗಳಲ್ಲಿ ಮಣ್ಣು ಬೀಳ್ತೈತಲ್ಲ, ಸುಳ್ಯಾಗ ಸತ್ ಬಿಡ್ತದೆ, ಸಾಯ್ಲಕ್ಕ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್, ಇನ್ನ ಸಾಹೇಬ್ರು ಹೇಳ್ತಾ ಇದ್ರು ಬಹಳಷ್ಟು ಇಲ್ಲಿ 3 ಫೂಟ್ ಕಬ್ಬು ಹಚ್ತೀರಿ, 2.5 ಫೂಟ್. ಇದು 3 ಫೂಟಿನ ಕತಿ ಐತಿ. ಇದ್ರಾಗ ನೋಡ್ರಿ ನೀವು ಸಿಕ್ಕಾಪಟ್ಟಿ ಕಬ್ಬ ಎಕರೆಗೆ ಬೇಕಾಗಿದ್ದು ಮರಿಗಳು ಒಂದಕ್ಕೊಂದು ಜಗಾಡಿ ನೆರಳಿಗೆ ಊಟಕ್ಕೆ ಸಾಯ್ತಾವೆ. 3ನೇದ್ದು ಸಿಕ್ಕಾಪಟ್ಟಿ ಬೀಜ ಬೇಕು, ಸಿಕ್ಕಾಪಟ್ಟಿ ನೀರು ಬೇಕು, ಸಿಕ್ಕಾಪಟ್ಟಿ ಆಳ್ ಬೇಕು. ಏನ್ ಲಾಭ ಐತಿ ಇದ್ರದಿಂದ?
ಮೊದಲ ಅಟ್ಟ ಚಂದ ಕಾಣ್ತತಿ. ನೀವು ಅಗಲ್ನಾಗ ಹಚ್ಚಿದಾಗ ನಿಮ್ ಬಾಜುಕ್ ನಾವು ನಕ್ಕೋತ್ ಹೋಗ್ತಿರ್ತಾನೆ, ಹೆಂಗ್ ಕಬ್ಬ ಚಂದ ನೋಡಿವ ಅಂತ. ಮುಂದೆ ಅವ ಅಳತಾನ, ನೀವು ನಗ್ತೀರಿ. ಅದಕ್ಕೆ ಅಗಲ ಅಂತರ್ಸಾಲ್ಯ ಸರ್, ಅದ್ರದ್ದು ಏನ್ ಅಡ್ವಾಂಟೇಜ್? ನೆಕ್ಸ್ಟ್ ಅಗಲ ಅಂತರ್ಸಾಲ್ಯ ಕಬ್ಬು ಬೆಳೆದ್ರೆ ಯಂತ್ರೋಪಕರಣಗಳಿಂದ ಕಟಾವು ಮಾಡಬಹುದು. ಅದನ್ನ ಬರ್ತೀನಿ ನಾನು, ಇದನ್ನೆಲ್ಲ ಕೊಡ್ತೀನಿ ನಿಮ್ಗೆ, ಏನು ತೆಗೆಸ್ಕೊಂಡು. ಯಂತ್ರೋಪಕರಣಗಳಿಂದ ಕಟಾವು, ಇನ್ನು ಮುಂದೆ ಆಳುಗಳು ಸಿಗೋದಿಲ್ಲ, ಫ್ಯಾಕ್ಟ್ರಿ ಅವರು ಅದರ ಎಲ್ಲೂ ಬರೋದಿಲ್ಲ. ಇನ್ನು ಕಬ್ಬು ಕಟಾವು ಮಷಿನ್ ದಿಂದೆ ಬಿಲೆಟ್ಸ್ ಅಂತೀವಿ, ಇಷ್ಟಿಷ್ಟೇ ಬರ್ತಾವ. ಅವು 12 ತಾಸನೆ ಕ್ರಶ್ ಆಗಬೇಕು. ಸಾಹೇಬ್ರು ಈಗ ವಿಶ್ವವಿದ್ಯಾಲಯದ ಇದು ಕೃಷಿ ಇಲಾಖೆಯಿಂದ ಸಾಕಷ್ಟು ಹಾರ್ವೆಸ್ಟರ್ ಹಬ್ನ್ಯಾಗ ಕೊಡ್ತಾ ಇದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯೊಳಗೆ ನಾನೇ ಮೆಂಬರ್ ಇದೀನಿ, ಇನ್ ಮುಂದೆ ಮಂಜೂರ್ ಮೆಂಬರ್ ಆಗ್ತಾರೆ. ಎಷ್ಟು ಕೊಟ್ಟಾರ ಗೊತ್ತೇನ್ರಿ? ಅದ್ರ ಮೇಲೆ ಒಂದು ರಿಸರ್ಚ್ ಮಾಡ್ಸತ್ತೀವಿ ನಾವು, ಇಂಪ್ಯಾಕ್ಟ್ ಆಫ್ ದ್ಯಾಟ್. ಒಬ್ಬ ರೈತ ಅದ್ರ ಬಗ್ಗೆ ಪೂರ್ತಿ ವಿವರಣೆ ಕೊಟ್ಟಾನ, ತಗೊಂಡ ಮೇಲೆ ಎಷ್ಟು ಲಾಭ ಆಗ್ಯದ ಅಂತ ಹೇಳಿ. ಅದಕ್ಕೆ ದಯಮಾಡಿ ಅದ್ರದಿಂದ ಬಹಳಷ್ಟು ಚಂದ ಕಬ್ಬು ಕಟಾವ್ ಆಗ್ತದೆ, ಕುಳಿ ಚಂದ ಹೇಳ್ತದೆ, ರೌದಿ ಬುಕ್ನಿ ಆಗ್ತದೆ, ರೌದಿ ಸುಡುದು ಪ್ರಮೇಯ ಬರೋದಿಲ್ಲ. ಅದಕ್ಕೆ ಇದನ್ನೆಲ್ಲ ಮುಂದಿನ ದಿನಮಾನಗಳು ಅದ್ರ ಬಗ್ಗೆ ವಿಚಾರ ಮಾಡೋಣ. ಬಾಣ ಬಿರುಸಾಗ್ತದ, ಅದಕ್ಕೆ ಏನ್ ಮಾಡ್ಬೇಕು ಅದನ್ನು ಮಾಡಕತ್ತೀವಿ ನಾವು ಸಂಶೋಧನೆ. ಇನ್ನ ಈ ಅಗಲ ಅಂತರ ಸಾಲಿನ ಕಬ್ಬು ಬೆಳೆಯೋದ್ರಿಂದ ಕಬ್ಬಿನ ಬೀಜ ಕಡಿಮೆ, ನೀರು ಕಡಿಮೆ, ಆಳ ಕಡಿಮೆ, ಆಮೇಲೆ ಅಂತರ ಬೆಳೆ ಬೆಳೆಯಲಿಕ್ಕೆ ಅನುಕೂಲ. ಯಂತ್ರೋಪಕರಣಗಳನ್ನ ಬಳಕೆ ಮಾಡಿ ಕಬ್ಬು ಕಟಾವು ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಂತ್ರೋಪಕರಣಗಳಿಂದ ಕಬ್ಬಿನ ಬೇಸಾಯ ಮಾಡ್ಬೋದು. ಆಮೇಲೆ ಅಗಲ ಅಂತರ ಸಾಲಿನ ಕಬ್ಬು ಬೆಳೆದಾಗ ಎಲ್ಲ ಕಬ್ಬುಗಳು ಮರಿ ಕಬ್ಬುಗಳು ಕಬ್ಬಾಗಿ ಪರಿವರ್ತನೆ ಆಗ್ತವೆ, ಇಳುವರಿ ಹೆಚ್ಚಾಗ್ತದೆ. ಸರ್, ನೀವೆಲ್ಲರೂ ಏನ್ ತಿಳ್ಕೊಂಡ್ರಿ? ಕಬ್ಬಿನ ಸಂಖ್ಯೆ ಕಾಪಾಡಿದ ನಂತರ ಕಬ್ಬು 4ನೇ ತಿಂಗಳ 5ನೇ ತಿಂಗಳದಿಂದ 5 ತಿಂಗಳು ಆದ್ಮೇಲೆ 9 ತಿಂಗಳ ತನಕ ಕಬ್ಬು ಬೆಳೀತದೆ. ಪ್ರತಿ ತಿಂಗಳಿಗೆ 3 ಗಣಿಕೆ ಬರ್ತಾವ. 3 ಗಣಿಕೆ ಅಂದ್ರೆ ಏನಂತೀರಿ ನೀವು? ಗಣಿಕೆನೆ ಅಂತಿಲ್ಲ. ಆ ಗಣಿಕೆಗಳು ಉದ್ದ ಆಗ್ಬೇಕು, ದಪ್ಪ ಆಗ್ಬೇಕು, ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೇಕು. ಒಂದು ಕಬ್ಬಿನಲ್ಲಿ 30 ರಿಂದ 32 ಗಣಿಕೆಗಳು ಬರ್ಬೇಕಂತ ಹೇಳ್ತೀವಿ ನಾವು. 32 ಅಂದ್ರೆ ನಿಮ್ಗೆ ಇಳುವರಿ ಬರ್ತದೆ, ತೂಕ ಬರ್ತದೆ. ಇದು ಎಲ್ಲರಿಗೂ ಬರೋದಿಲ್ಲ, ನಿರ್ವಹಣೆ ಬಹಳ ಇಂಪಾರ್ಟೆಂಟ್ ಅದ. ಅದಕ್ಕೆ ಅಗಲ ಅಂತರ ಸಾಲಿನ ಕಬ್ಬು ಬೆಳಿಬೇಕು, ಇದು ಲಾಭ ಅದ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅಗಲ ಅಂತರ ಸಾಲಿನ ಕಬ್ಬು ಬೆಳೆದಾಗ ಬಹಳಷ್ಟು ಕಬ್ಬುಗಳು ಕಬ್ಬಾಗಿ ಪರಿವರ್ತನೆ ಅಂದ್ರೆ ನುರಿಸಲ್ಪಡುವ ಕಬ್ಬು, ಬಿಲೇಬಲ್ ಕೇನ್ ಅಂತೀವಿ ನಾವು, ಫ್ಯಾಕ್ಟ್ರಿ ಕಳಿಸು. ಆಮೇಲೆ ಅಲ್ಲಿ ಅಗಲ ಅಂತರ ಸಾಲಿನ ಕಬ್ಬು ಬೆಳೆದಾಗ ನೀವು ಬಹಳಷ್ಟು ಏನಂದ್ರೆ ನಿಮ್ದು ರೌದಿ ಬರ್ತದಲ್ಲ, ಆ ರೌದಿಯನ್ನು ಗೊಬ್ಬರವಾಗಿ ಬಳಕೆ ಮಾಡಿದ್ರೆ ಮತ್ ನೀವು ಯೂರಿಯಾ ಗೊಬ್ಬರ ಬೇಕು, ಅದು ಬೇಕು, ಬೇಕಾಗಿಲ್ಲ ಸರ್. ರೌದಿ ಒಳಗ 8,952 ರೂಪಾಯಿ ರೊಕ್ಕ ಕೊಟ್ಟು ತರುವಂತ ಗೊಬ್ಬರ ಅದು. ಮತ್ತೆ ಯಾಕೆ ಗೊಬ್ಬರ ತರೋದು? ಅದಕ್ಕೆ ನೀವ್ ಏನ್ ಮಾಡ್ರಿ, 8-10 ತಿಂಗಳು ಆದ್ಮೇಲೆ ರೌದಿ ಸುಲಿತಾರ ನಮ್ ಬೆಳಗಾವ್ ಸೈಡ್, ನಿಮ್ ಕಡೆ ನಂಗೆ ಗೊತ್ತಿಲ್ಲ. ತಳಗಿನ ಎಲಿ ಇರ್ತಾವಲ್ಲ, ಸತ್ ಎಲಿ ಅಂತೀವ, ಅವನ್ನ ಸುಲಿಬೇಕು. ಹಸಿರನ್ನು ಸುಲಿಬೇಡ್ರಿ, ಅವ್ನು ಒಗಿರಿ. ಅಂದ್ರೆ ನಿಮಗೆ ರಟೂನ್ ಕ್ರಾಪ್ನಾಗ ರೌದಿ ನಿರ್ವಹಣೆ ಮಾಡೋದು ಈಜಿ ಆಗ್ತದೆ. ನೆಕ್ಸ್ಟ್ ಇನ್ನ ಬೆಳೆಗಳಿಗೆ ಏನ್ ಬೇಕು, ಅವಶ್ಯಕತೆ ಇರುವುದು ಬಹಳಷ್ಟು ಪೋಷಕಾಂಶಗಳ ಬಗ್ಗೆ 12:30 ಆಯ್ತು, ಇನ್ನೊಂದು ಲಾಸ್ಟ್ 10 ಮಿನಿಟ್ಸ್ನಾಗ ಮುಗಿಸ್ತೀನಿ. ಈಗ ಇದು ನೀವು ಏನ್ ತಿಳ್ಕೊಂಡ್ರಿ, ಊಟ ಒಂದ್ ಕೊಟ್ರೆ ಆಯ್ತು ಕಬ್ಬಿಗೆ ಅಂತ. ಇಲ್ಲಿ ಸಾಹೇಬ್ರು ಕುಂತಾರ, ಅವರು ಚೌರಡ್ಡಿ ಅವ್ರು ಮಾತಾಡ್ತಾರೆ. ಸಂರಕ್ಷಣೆ ಬಹಳ ಇಂಪಾರ್ಟೆಂಟ್. ಕಳೆ, ಕೀಟ ಮತ್ತು ರೋಗ. ಬೆಳೆಯನ್ನ ಸಮಗ್ರವಾಗಿ ನಿರ್ವಹಣೆ ಮಾಡದೆ ಇಳುವರಿ ಬರೋದಿಲ್ಲ. ಸಮಗ್ರ ಬೆಳೆ ನಿರ್ವಹಣೆ ಮಾಡಬೇಕು, ಬಹಳ ಇಂಪಾರ್ಟೆಂಟ್ ಅದ. ನಾವು ಇವೆಲ್ಲ ಕೊಡ್ತೀವಿ, ಮ್ಯಾಲಿನ ಎಲ್ಲ ದೇವರೇ ಕೊಟ್ಟಾನ, ಅದಕ್ಕೆ ಕೆಳಗಿನೂ ನಾವು ಕೊಡ್ತೀವಿ. ಆದ್ರೆ ಸಮಯೋಚಿತವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ನೆಕ್ಸ್ಟ್ ಆಮೇಲೆ ಸರ್, ಕಬ್ಬು ನಾಟಿ ಮಾಡುವಾಗ ಅಂದ್ರೆ ಮರ್ತೇನೆ, 2 ಕಣ್ಣಿನ ಕಬ್ಬು ತುಳಿ ಅಂದೆ. ಒಂದ್ ಮ್ಯಾಲ ಬರ್ತದೆ, ಒಂದ್ ಅಡ್ಡ ಬರ್ತದೆ. ಆ ಸಾಲಿನಾಗ ಏನ್ ಮಾಡ್ರಿ, 4 ಫುಟ್ 4.25 ಫುಟ್ 5 ಫುಟ್ನಾಗ ಕಬ್ಬು ತುಳಿತಿರಲ್ಲ, ಒಂದು 6 ಕಬ್ಬು ತುಳಿದ ಮೇಲೆ 7ನೇ ಕಬ್ಬು ಡಬಲ್ ತುಳಿರಿ, 2 ತುಳಿರಿ. 2 ಕಣ್ಣು ಅಂದ್ರೆ 2 4 ಕಣ್ಣು ಹಿಂಗಿಟ್ಟು ತುಳಿರಿ. ನಿಮ್ಗೆ ಆ ಸಾಲಿನಾಗ ಎಲ್ಲರ ಗ್ಯಾಪ್ ಆಗಿತ್ತಂತ ಕೊರಿ, ಅಲ್ಲಿ ಕಿತ್ಕೊಂಡ್ಬಂದು ಹಚ್ಬೇಕು. ಎಲ್ಲರೂ ಏನ್ ಮಾಡ್ತಾರ, ದಂಡಿಗೆ ಹಚ್ಚಂತಾರ. ಮತ್ತೆ ಲೇಬರ್ ತರಂಗಿಲ್ರಿ, ಅದೇ ಸಾಲಿನಾಗ ಹೋಗು, ಎಲ್ಲಿ ಗ್ಯಾಪ್ ಐತಿ ತೊಗೊಂಬಂದು ಹಚ್ಚತ್ತೀವಿ ಅಂದ್ರ ಮಾಡ್ತಾನ, ಹೌದಿಲ್ರಿ? ಮತ್ತ ಪಾಕೆಟ್ನಾಗ ತೊಗೊಂಬನ್ಯ ಟ್ರೈನಾಗ ಅವೆಲ್ಲ ಹೊಂದ್ಕೊಂಗಿಲ್ರಿ ಅವು. ಸರ್, ನೀವು ಏನ್ ಆ ಸಾಲಿನಾಗ ಕಬ್ಬು ತುಳಿತಿರಲ್ಲ, ಒಂದ್ 7-8 ಆದ್ಮೇಲೆ ತುಳಿರಿ. ನಿಮ್ಗೆ 100% ಶೂರ್ ಇತ್ತಂದ್ರೆ, 8-10 ತಿಂಗಳದ್ದು ಇತ್ತಂದ್ರೆ ಆ ಗ್ಯಾಪ್ ಎಲ್ಲೆಲ್ಲಿ ಬರ್ತೈತೆ ಡಬಲ್ ಇದ್ದಿದ್ದು ಅದು ತಂದು ತುಳಿ. ಎಲ್ಲಿ ಗ್ಯಾಪ್ ಆಗೈತಲ್ಲ ಹುಟ್ಟಿರಂಗಿಲ್ಲ ಅಲ್ಲಿ ನೋಡ್ರಿ. ಅವಾಗ ಹುಷಿಗುನಿ ಹೋಗುದು ಮೊದಲು ಮಾಡ್ತಿದ್ರಿ, ಹುಷಿಗುನಿ ಹೋಗಂಗಿಲ್ಲ. ಅವಾಗ ಆಟೋಮೆಟಿಕ್ಲಿ ಕಬ್ಬು ಚಲೋ. ಇದು ನಾಟಿ ಕಬ್ಬು. ಇನ್ನ ಊಟ ಹೆಂಗ್ ಕೊಡ್ಬೇಕು? ನಾವೆಲ್ಲ ಸಮತೋಲನವಾಗಿ ತಿಂತೀವಿ, ಹಂಗ ಊಟ ಸಮತೋಲನವಾಗಿ ಕೊಡ್ಬೇಕು ಕಬ್ಬಿಗೆ. ಇದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ. ಮೈಕ್ರೋನ್ಯೂಟ್ರಿಯೆಂಟ್ ಇರ್ಲಿ, ಮ್ಯಾಕ್ರೋನ್ಯೂಟ್ರಿಯೆಂಟ್ ಇರ್ಲಿ, ನಾವ್ ಏನಂತೀವಿ, ದ್ವಿತೀಯ ದರ್ಜೆ ಪೋಷಕಾಂಶಗಳು, ಪ್ರಥಮ ದರ್ಜೆ ಏನಂತೀರಿ, NPK, ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್, ಐರನ್. ಸರಿ, ಇವ್ನ ಎಲ್ಲಾ ಮಣ್ಣು ಪರೀಕ್ಷೆ ಆದಾದ್ಮೇಲೆ ನಾ ಇಲ್ಲಿ ಹೇಳಕತ್ತೀನಿ ಅಂತ ಹೇಳಿ ಎಲ್ಲ ಕೊಡಕ್ ಹೋಗ್ಬೇಡ್ರಿ. ಮುಂದೆ ಬಹಳ ಮಂದಿ ಮೋಸ ಮಾಡೋರು ಬಂದ್ಬಿಟ್ರೆ ಈಗ ಅದನ್ನ ಮಾಡಕ್ ಹೋಗ್ರಿ. ಸುಮ್ಮನೆ ಕಬ್ಬಿನ ಸ್ಪೆಷಲ್, ಆ ಸ್ಪೆಷಲ್, ಇವೆಲ್ಲ ಬೋಗಸ್ರಿ. ಸರ್ ಕಲಿ ಮುಂದಾಗ ನೋಡಿವಿ, ನಾನು ಕಲಿ ಮುಂದಾಗ ನೋಡಿವಿ. ನಮ್ಗೆ ಇಷ್ಟ ಹೇಳ್ತಿದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಾಕಷ್ಟು ಯಥೇಚ್ಛವಾಗಿ ಸಾವಯವ ಗೊಬ್ಬರಗಳು, ರಸಗೊಬ್ಬರಗಳು. ನೆಕ್ಸ್ಟ್ ಇನ್ನ ನಾವು ಈ ರೀತಿ ಮಣ್ಣು ಪರೀಕ್ಷೆ ಎಲ್ಲ ಕರೆಕ್ಟ್ ಇತ್ತಪ್ಪ, ನಿಮ್ಮಲ್ಲಿ ಎಲ್ಲ ಸರಿಯಾಗಿತ್ತಪ್ಪ ಅಂದ್ರೆ, ಎಲ್ಲ ಎವರೇಜ್ ಇತ್ತಂದ್ರೆ
ಕಡಿಮೆ ಇರಬಾರ್ದು. ಕಡಿಮೆ ಇದ್ರೆ ಇದಕ್ಕಿಂತ 4ನೇ ಹೆಚ್ಚು ಹಾಕ್ರಿ, ಹೆಚ್ಚಿತ್ತಂದ್ರೆ ಇದಕ್ಕಿಂತ 4ನೇ ಕಡಿಮೆ ಹಾಕ್ರಿ. 4ನೇ ಅಂದ್ರೆ ಗೊತ್ತಾಯ್ತಲ್ಲ, ಮೊದಲು ಅಂತಿದ್ರೆ 25%. ಸರ್ ಇಲ್ಲಿ ನಾಟಿ ಮಾಡುವಾಗ ಮಾತ್ರ ಯೂರಿಯಾ ಗೊಬ್ಬರ ಕೊಡಬೇಡ್ರಿ, ಭಾಳ ಕಡಿಮೆ ಬೇಕು. 10, 26, 2 ಚೀಲ ಕೊಟ್ಟರೆ ಸಾಕು. 2.5 ಇರ್ತದೆ ರೆಕಮೆಂಡೇಶನ್, ಈಗ 2 ಚೀಲ ಇದು ಸಿಗ್ತದೆ ಮಾರ್ಕೆಟ್ನಾಗ, ಸಾಹೇಬ್ರು ಕೊಡತ್ತ, ಪ್ರಾಬ್ಲಮ್ ಇಲ್ಲ. ಕಾಂಪ್ಲೆಕ್ಸ್ ಗೊಬ್ಬರ 10, 26 ಅಥವಾ 12, 32, 16 2 ಬ್ಯಾಗ್ ಕೊಟ್ಬಿಟ್ರೆ ಸಾಕು. ಸರ್ ನೀವು ಎಲ್ಲರೂ ಏನ್ ತಿಳ್ಕೊಂಡ್ರಿ, ಕಬ್ಬಿಗೆ ಸಾರಜನಕ ಭಾಳ ಬೇಕಂತ ಇಲ್ಲ. ಸಾರಜನಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನ ಕಬ್ಬಿಗೆ ಕಂತುಗಳಲ್ಲಿ ಕೊಡಬೇಕು. ಕಂತುಗಳು EMI-ನಾಗ ತುಂಬಿರ್ಲಿ, ಮೊಬೈಲ್ ತಗೊಂಡ ಕಂತುಗಳಲ್ಲಿ ಕೊಡ್ರಿ. ಸರ್ ಏನ್ ಮಾಡ್ರಿ, 30 days ಆದ್ಮೇಲೆ 25 kg ಯೂರಿಯಾ, 25 kg ಪೊಟ್ಯಾಶ್, 60 days, 90 days, 120 days, 150 days. ಸರ್ ಯಾಕೆ ನಾವು ಕಂತುಗಳಲ್ಲಿ ಸಾರಜನಕ ಮತ್ತು ಪೊಟ್ಯಾಶ್ ಅನ್ನ ಕೊಡ್ಬೇಕಂದ್ರೆ ಸಾಮರ್ಥ್ಯ ಬಳಕೆ ಹೆಚ್ಚು ಮಾಡ್ಬೇಕಾಗ್ಯದ. ಸುಮ್ಮನೆ ಗೊಬ್ಬರ ಐತ್ ಅಂತ ಹೇಳಿ ಒಗಿದು ಬೇಡ. ನೀವು ಈಗ ಮಹಾರಾಷ್ಟ್ರದ ನೋಡಕ್ ಹೋಗ್ಬೇಡ್ರಿ, ಸಿಕ್ಕಾಪಟ್ಟಿ ಗೊಬ್ಬರ ಹೇಳ್ಯಾರ, ಆಮೇಲೆ ಯಾಕೆ ಸಿಕ್ಕ ತುಗಿತಾರೆ ಬೇಡ. ಆಮೇಲೆ ಇನ್ನೊಂದು ಏನ್ ಮಾಡ್ರಿ, ಇವೆಲ್ಲ ಗೊಬ್ಬರಗಳನ್ನ ನಿಮಗೆ ಬಿತ್ತಲಿಕ್ಕಾದ್ರೆ ಕಬ್ಬಿನ ಸಾಲ್ ಕೊಡ್ದಾಕ, ಯಾಕಂದ್ರೆ ಸಾಮರ್ಥ್ಯ ಬಳಕೆ ಹೆಚ್ಚಾಗುತ್ತೆ. ಯೂರಿಯಾದ ಸಾಮರ್ಥ್ಯ ಬಳಕೆ ಎಷ್ಟದ? 30%, 70% ವೇಸ್ಟ್, 10% ಇದು ರಂಜಕ, 30% ಪೊಟ್ಯಾಶ್. ಆಮೇಲೆ ರಂಜಕದ ಗೊಬ್ಬರ ಏನ್ ಕೊಡ್ತಿರಲ್ಲ ಬೆಳೆಗಳಿಗೆ, ಆ ರಂಜಕದ ಗೊಬ್ಬರ ನಾಟಿ ಮಾಡುವಾಗೆ ಕೊಡ್ರಿ, ಯಾಕಂದ್ರೆ ಬೇರು ಬೆಳವಣಿಗೆ ಮರಿ ಹೊಡಿಲಿಕ್ಕೆ ಅನುಕೂಲ ಆಗ್ತದೆ. ನೀವು ಅದನ್ನ ಸ್ಪ್ಲಿಟ್ನಾಗ ಕೊಡ್ಬೇಕು. ಸಾರಜನಕ ಮತ್ತು ಪೊಟ್ಯಾಶ್ ಅನ್ನ ಸ್ಪ್ಲಿಟ್ಗಳಲ್ಲಿ ಕೊಟ್ರೆ, ಕಂತುಗಳಲ್ಲಿ ಕೊಟ್ರೆ ನಿಮ್ ರಿಕವರಿ ಹೆಚ್ಚಾಗ್ತದ, ರೋಗ ಕೀಟ ಬರಂಗಿಲ್ಲ, ಕಬ್ಬು ಬೆಂಡ್ ಹೊಡೆಯಂಗಿಲ್ಲ, ಆಮೇಲೆ ಕಬ್ಬು ಚೆನ್ನಾಗಿ ಬೆಳವಣಿಗೆ ಆಗ್ತದೆ, ತೂಕ ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್. ಅದು ನಾವು ಇಲ್ಲೆಲ್ಲ ನೀವು ಪೊಟ್ಯಾಶ್ ಕೊಡಂಗಿಲ್ಲ, ಪೊಟ್ಯಾಶ್ ಕೊಡ್ಬೇಕು ಸರ್. ಪೊಟ್ಯಾಶ್ ಬಹಳ ಕಡಿಮೆ ಆಗಿದೆ, ಇಲ್ಲಿ ಐತಿ ಭೂಮಿ ಒಳಗೆ ಸಿಗ್ಲಾರ್ದಂತ ಫಾರ್ಮಿಗೆ ಹೋಗ್ಯದ ಅದು. ಅದಕ್ಕೆ ದಯಮಾಡಿ ಇವನ್ನೆಲ್ಲ ಮಾಡ್ರಿ. ನಾ ಇದನ್ನೇ ಮಾಡಂತ ಅನ್ನಂಗಿಲ್ಲ, ನಿಮ್ಮಲ್ಲಿ ಕಂತುಗಳಲ್ಲಿ ಕೊಡ್ರಿ. ನೆಕ್ಸ್ಟ್, ಎಲೆಗಳ ಮೂಲಕನೂ ಸಿಂಪರಣೆ ಮಾಡ್ತಾರೆ. ಸಿಂಪರಣೆ ಮಾಡೋದಾದ್ರೆ ಒಂದು ಎಲ್ಲರೇ ಜಿಯದು ಹೊಡಿತಾರೆ, ನಿಮ್ಮಲ್ಲಿ ಏನು ಹೊಡೆಯಂಗಿಲ್ಲ, ಬಿಟ್ಬಿಡ್ರಿ ಅದು ಹೊಡಿಬಾರ್ದು. ಎಲಿ ಅಗಲ ಎಲಿ ಉದ್ದಾಗ್ತೈತೆ ಅಂತಾರೆ, ಬೇಡ, ನಮ್ಗೆ ಅಗಲ ಅಂತರ ಸಾಲಿನಾಗ ಕಬ್ಬು ಬೆಳಿರಿ, ಒಂದಕ್ಕೊಂದು ಎಲಿ ಕುಡ್ಕೊಳ್ದಂಗೆ ಇಟ್ರಿ, ಬಂದು ಬರೀ ತುದಿ ಹಾಕ್ಬೇಕು, ಹಂಗಿರ್ಲಿ. ಆಮೇಲೆ ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಸಿಂಪರಣೆ ಮಾಡ್ತೀರಿ, ಮಾಡ್ರಿ. 19 ಮಾಡ್ರಿ, 13-0-45 ಮಾಡ್ರಿ, ಇವೆಲ್ಲ ಸಿಗ್ತಾವ. ಆಮೇಲೆ 17-44 ಸಿಗ್ತದೆ. ಹೆಕ್ಸಾಕೊನೋಜೋಲ್. ಈಗ ನಿಮ್ದು ಚಂದಗಡ ತುಕ್ ರೋಗ ಭಾಳ ಬರತ್ತದ, 30 ದಿವಸ ಆದ್ಮೇಲೆ ತುಕ್ ರೋಗ ಬರಲಿ ಬಿಡ್ಲಿ, ಇದೊಂದು ಕಾಂಟ್ಯಾಕ್ಟ್ ಹೊಡೆದ್ ಬಿಡ್ರಿ, ಸಣ್ಣದ ಇರ್ತತಾವ, ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ. ನೀವು ಯಾರು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಹೇಳ್ತಾರೆ ಸರ್. ನೆಕ್ಸ್ಟ್ ಇದೊಂದು ಸಿಲಿಕಾನ್ ಅಂತ ಬಂದದ. 60 ದಿವಸ ಆದ್ಮೇಲೆ ಒಂದು ಸಿಲಿಕಾನ್ ಸ್ಪ್ರೇ ಮಾಡ್ತಿದ್ರೆ ಮಾಡಿ. ಇದಕ್ಕೆ ಏನಾಗ್ತದೆ, ಕಬ್ಬು ಬೀಳಂಗಿಲ್ಲ. ನಿಮ್ಮಲ್ಲಿ ಮಳಿ ಭಾಳ ಆಗ್ತದೆ, ಚಲೋ ತಂಗೆ ಬೋದ್ ಏರ್ಸ್ಬೇಕು, ಅದು ಮಾಡ್ಲೇಬೇಕು. ಕಬ್ಬು ಬೀಳೋದಿಲ್ಲ. ಎಲೆಗಳು ಏನಾಗ್ತದೆ ಗೊತ್ತೇನ್ರಿ, ಎಲೆಗಳಿಂದ ನೀರು ಬಾಷ್ಪೀಭವನ ಆಗ್ತದೆ, ಹೊರಗೆ ಹೋಗ್ತದೆ, ಅದು ಕಡಿಮೆ ಆಗ್ತದೆ. ಆಮೇಲೆ ರೋಗ ರುಜಿನಗಳು ಕಡಿಮೆ ಆಗ್ತವೆ, ರೋಗ ಕೀಟದ ಬಾಧೆ ಸಿಲಿಕಾನ್ ಹೊಡೆದ್ರೆ ಕಡಿಮೆ ಆಗ್ತದೆ 100%. ಅದು ಸಿಕ್ಕರೆ 5 ಗ್ರಾಮ್, ಲಿಕ್ವಿಡ್ ಸಿಕ್ಕರೆ 2 ml. ಯಾವ ಕಂಪ್ನಿ ಅದು ಬರ್ಕೊಂಡ್ ಬಂದಿಲ್ಲ ನೀವು, ಅದಕ್ಕೆ ನಾವು ಮಬ್ಬು ಮಾಡಿ ನಾವು, ಅವ್ರೇನ್ ನಮ್ಮ ದೋಸ್ತರು ಅಲ್ಲ, ಏನ್ ನಮ್ಮ ಬೀಗರು ಅಲ್ಲ. ಅದಕ್ಕೆ ನೆಕ್ಸ್ಟ್, ಇನ್ನು ಕಬ್ಬಿನಲ್ಲಿ ಕಸ ನಿರ್ವಹಣೆ, ಇದು ಬಹಳ ಮುಖ್ಯ. ನಿಮ್ಮಲ್ಲಿ ಬಹಳ ಕಸ ತೆಗಿಲಿಕ್ಕೆ ಲೇಬರ್ ಸಿಗೋದಿಲ್ಲ. ನೀವು ಏನಾಗಿದೆ ಅಂದ್ರೆ ಇವು ನೋಸಲ್ಗಳನ್ನ ಉಪಯೋಗ ಮಾಡ್ರಿ, ಈ ರೀತಿ ಮುಂದೆ ಮುಸುಕ್ ಹಾಕ್ರಿ ನಿಮ್ಮ ಚಡಿಗೆ. ನೆಕ್ಸ್ಟ್, ಬಹಳಷ್ಟು ಕಳೆನಾಶಕಗಳದಾವ ಮಾರ್ಕೆಟ್. ಅಟ್ರಾಜಿನ್ ಅದ, ಮೆಟ್ರಿಬಿಜಿನ್ ಅದ, ಪೆಂಡಿಮಿಥಾಲಿನ್ ಅದ, ಆಕ್ಸಿಫ್ಲೋರೋಕ್ವಿನ್ ಅದ. ಇವೆಲ್ಲಾನು ಹೊಡಿಬೇಕಾಗಿಲ್ಲ ನೀವು. ಇವೆಲ್ಲ ಮಾರ್ಕೆಟ್ನಾಗ ಸಿಗ್ತಾವೋ ಇಲ್ಲೋ, ಇವೆಲ್ಲ ಏನು ಇನ್ಎಫೆಕ್ಟಿವ್ ಆಗ್ಯಾವ. ಕೆಲವೊಂದು ಹರ್ಬಿಸೈಡ್ ಬಂದವ. ನೆಕ್ಸ್ಟ್, ಇದು ಒಂದು ಬಂದದ, ಬರೀ 0.5 ಕಿಲೋ ಬೇಕಾಗ್ತದೆ 1 ಎಕರೆ. ಕಬ್ಬಿನ ಸಾಲಿನಾಗ ಅಟ್ಟ ಹೊಡಿ. ಅಥಾರಿಟಿ ನೆಕ್ಸ್ಟ್ ಅಂತ ಇಲ್ಲಿ ಧಾರವಾಡನಾಗ ಸಿಗ್ತದೆ, ನಿಂಬಾಗ್ನಾಗ ಸಿಗ್ತದಿಲ್ಲ ನಂಗೆ ಗೊತ್ತಿಲ್ಲ, ದಾಂಡೇಲಿ ಇಲ್ಲಿ ಹಳ್ಯಾಣಾಗೂ ಸಿಗ್ಬೋದು ನಂಗೆ ಗೊತ್ತಿಲ್ಲ. ಇದು ಸ್ವಲ್ಪ ಕಾಸ್ಟ್ಲಿ ಅದ, ಬಟ್ ಪ್ರೀ ಎಮರ್ಜೆನ್ಸಿ. ಉದಯ ಪೂರ್ವ ಕಬ್ಬು ಏಳೋಕ್ಕಿಂತ ಮೊದಲೇ, ಕಸ ಏಳೋಕ್ಕಿಂತ ಮೊದಲು 50 ದಿವಸ ತನಕ ಕಸ ಇರ್ಲಾರ್ದಂಗೆ ನೋಡ್ಕೋತಾರೆ. ಇದು ಸಿಗ್ಲಿಲ್ಲ, ಮೆಟ್ರಿಬಿಜಿನ್ ಅಂತ ಸಿಗ್ತದೆ. ಮೆಟ್ರಿಬಿಜಿನ್ ಟಾಟಾ ಮೆಟ್ರಿ ಅಂತ ಹೇಳ್ತಾರೆ, ಮೆಟ್ರಿ ಅಂತ ಹೇಳಿ ಕೊಡ್ತಾರೆ. 1/4 ಕಿಲೋ, ಇಲ್ಲಿಕ್ಕೆ 300 ಗ್ರಾಮ್, 400 ಗ್ರಾಮ್ 1 ಎಕರೆಗೆ ಹಾಕಿ 200. ಸರ್ ನೀವೆಲ್ಲರೂ ಏನ್ ತಪ್ಪು ಮಾಡ್ತೀರಿ, 200 ಲೀಟರ್ ನೀರು 1 ಎಕರೆಗೆ ಹೋಗ್ಬೇಕು. ನೀವೆಲ್ಲರೂ ಏನ್ ಮಾಡ್ತೀರಿ, ಒಂದು 10 ಪಂಪ್ ಹೊಡೆದು ಬಂದ್ಬಿಡ್ತೀರಿ. ಇದಾದ್ಮೇಲೆ ಇನ್ನೊಂದು ಅಸ್ಟ್ರಾಲ್ ಅಂತ ಬಂದದ. ನೆಕ್ಸ್ಟ್ ಸರ್ ನಿಮ್ಮ ನೆಕ್ಸ್ಟ್ ಜೇಕ್ ಇತ್ತಂದ್ರೆ, ಜೇಕ್ ಅಂದ್ರೆ ಗೊತ್ತಲ್ಲ, ಅದಕ್ಕಾದ್ರೆ ಇದು ಸಂಪ್ರ ಅಂತ ಸಿಗ್ತದೆ. ಸರ್ ತಪ್ಪ ನೀರ್ನಾಗ ತೋರಿಸ್ಬೇಕು ಅಂದ್ರೆ, ನೀರು ಭಾಳ ಇರೋ ಭೂಮಿ ಒಳಗೆ 2 ಎಲಿಂದ 4 ಎಲಿ ಇರ್ಬೇಕು ಕಸ. ಅದು 36 ಗ್ರಾಮ್ 1 ಎಕರೆಗೆ ಸಂಪ್ರ ಅಂತೇಳಿ. ಇದು ಒಮ್ಮೆ 100% ಕಂಟ್ರೋಲ್ ಆಗಂಗಿಲ್ಲ. ಫಸ್ಟ್ 50%, ಆಮೇಲೆ 10%, ಆಮೇಲೆ ಮ್ಯಾಕ್ಸಿಮಮ್ 75%. ಸರ್ ನೀವು ಯಾಕೆ ಜೇಕ್ ಹತ್ತೈತಿ ಹೇಳ್ರಿ ನೋಡು, ನೀವು ಎಲ್ಲರೂ ಕುಂತವ್ರು. ಜೇಕ ಮತ್ತು ಕರಿಕೆ ನಿಮ್ಮ ಹೊಲಗಳಲ್ಲಿ ಹೆಚ್ಚಾಗಿದೆ. ಯಾಕೆ? ರೋಟೋವೇಟರ್ದಿಂದ ನೀವೇನ್ ರೋಟೋವೇಟರ್ ಬಳಸಾತಿರಲ್ಲ ಸರ್, ಅದಕ್ಕೆ ತಾಯಿ ಬೇರೆ ಇರ್ತಾವ ಅಂತ ಹೇಳ್ತಾವ, ಸಣ್ಣ ಇದ್ದಾಗಿಂದ ಕಲಿಸ್ತಾರೆ. ನಟ್ ಕಡಿತಿದ್ರು ನಮ್ಮ ಅಜ್ಜ, ಅದು
ಕಡದು ಅದನ್ನ ಭೂಮಿ ದಂಡಿಗೆ ತಂದು ತೆಗೆದು ಹೋಗಿತಿದ್ರು. ನೀವು ಭೂಮಿ ಹೊಡಿದು ಅದು ಯಾವ್ದು ಕೂಡ ರೋಟೋಟ್ ಹೊಡಿದು ಕರಿ ಮಾಡೋದು, ಅದು ಹಿಂಗಾಗಿ ಹೊಲ ತುಂಬಾ ಆಗ್ಬಿಟ್ಟದು. ನೇಗ್ಲ ಸರ ಕರಿಕಿಗೆ ಹೆಚ್ಚು ಭೂಮಿ ಎಟ್ಟು ಹೊಡಿತೀರಿ ಕರಿ ಕಡಿಮೆ ಆಗ್ತದೆ, ಜೇಕ್ ಎಟ್ಟು ಹೊಲ ಹೆಚ್ಚು ಹೊಡಿತೀರಿ ಹೆಚ್ಚಾಗ್ತದೆ. ಕಂಟ್ರೋಲ್ ಮಾಡ್ಬೇಕು. ಯಾಕಂದ್ರೆ ಜೇಕಿಗೆ ಅದ್ರ ತಾಯಿಗೆ ಹುಟ್ಟದ ಮಗ ಹುಟ್ಟಂಗಿಲ್ಲ. 7 ಮಗಳು ಹುಡ್ತಾಳ, ಹೆಂಗ್ ಹೊಂಕ ಹುರಿ ಕಟ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡಿದ ಕೂಡ ಅದು ಮಗಳು ಮತ್ತೆ ತಾಯಿ ಆಗ್ತಾಳ, ಆಕಿ 7 ಮಂದಿನ ಹೊಡಿತಾಳ. ಹೆಣ್ಮಕ್ಳಿಲ್ಲ ಆಗತ್ತೀನಿ ಸರ್, ಹಿಂಗೆ ಹೇಳಿದ್ರೆ ಗುರ್ತಾಗೋದು ನಿಮ್ಗೆ, ಇಲ್ಲಾಂದ್ರೆ ಗುರ್ತಾಗೋದಿಲ್ಲ ನಿಮ್ಮ ಭಾಷೆ. ಯಾಕೆ ನನ್ ಜೇಕಿಗೆ ಎಷ್ಟು ಹೊಲ ಹೊಡ್ಯಾಕತ್ತೀರಿ ಅಷ್ಟು ಹೆಚ್ಚಾಗದ, ಕರಿಕಿ ಎಷ್ಟು ಹೊಲ ಹೊಡಿತಿರಲ್ಲ ಹೊಡೆದ್ಮೇಲೆ ಅದನ್ನ ಆರಿಸಿ ತೆಗಿರಿ ಸತ್ ಬಿಡ್ತದೆ. ಅದಕ್ಕೆ ಹೊಂಕ ಹುರಿ ಇಲ್ಲ, ಅದಕ್ಕೆ ಒಂದೇ ಇದಕ್ಕೆ ಬೇರೆ ಐತಿ. ಇದಕ್ಕೆ ಹಂಗಿಲ್ಲ, ತಾಯಿದಿಂದ ಮತ್ತೊಂದು ಹುಟ್ಟಿರ್ತೈತಿ. ಅದು ತಂದಿಲ್ಲ ನಾ ಫೋಟೋ, ಇಲ್ಲಾಂದ್ರೆ ಚಂದ ತೋರಿಸಿದ್ದೇನೆ. ಅದಕ್ಕೆ ಸರ್ ಏನಾಗೈತೆ ಅಂದ್ರೆ ನೀವು ಜೇಕೆ ಎಲ್ಲ ಹೆಚ್ಚು ಮಾಡ್ಕೊಂಡಿದ್ದು ಹೊಲ ಹೊಡೆದು ಭೂಮಿ ರೋಟು ಹೊಡೆದು. ಇನ್ನು ಕರಿಕಿ ಹೆಂಗ್ ಮಾಡಿರಿ, ಕರಿಕಿಗೆ ಏನು ಹೊಲ ಹೊಡೆದಟ್ರೆ ಕಡಿಮೆ ಆಗ್ತೈತಿ, ಆದ್ರೆ ಅದನ್ನ ತೊಗೊಂಡು ಹೋಗಿ ಎಲ್ಲ ಕಡೆ ಹೆಚ್ಚಾಕತ್ತೀರಿ. ಅದಕ್ಕೆ ದಯಮಾಡಿ ಇವಕ್ಕೆ ಎರಡಕ್ಕೂ ಔಷಧ ಇಲ್ಲ, ಸಾಹೇಬ್ರ ಕಡೆನೂ ಇಲ್ಲ, ನನ್ನ ಕಡೆನೂ ಇಲ್ಲ. ಸಬ್ಸಿಡಿಯಾಗೂ ಕೇಳ್ಬೇಡ್ರಿ ಅವ್ರು, ಏಟ್ ಹೊಡೆದ್ರು ಆಗಂಗಿಲ್ಲ. ಮತ್ತೆ ಹತ್ರ ಕ್ಯಾನ್ಸರ್ ಬರತ್ತೆ ಸರ್ ಇದು ಹೊಡೆದು ಗ್ಲೈಫೋಸೇಟ್. ಅದಕ್ಕೆ ಬೇಡ, ವಿಷ ಯಾಕೆ ತಿನ್ನಿಸೋದು. ಇವನಾದ್ರೂ ನಾ ಕಳೆನಾಶಕಗಳನ್ನು ಹೇಳ್ತಾ ಇದ್ದಿಲ್ಲ, ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಯಲ್ಲಿ ಬಳಕೆ ಮಾಡ್ರಿ, ಇಲ್ಲಕ್ಕೆ ಇವನು ವಿಷಾನೇ. ನೆಕ್ಸ್ಟ್ ಇದು ಕರಿಕಿ ಮತ್ತು ಜೇಕ್ ಬಂದ್ರೆ ಹೊಲ ಅಂತೇಳಿ. ನೆಕ್ಸ್ಟ್ ಇವು ಎರಡದಾವ ಕಳೆನಾಶಕ, ಟ್ರಿಸ್ಕೇಲು ಆಮೇಲೆ ವೆಸ್ಟ್ನಿಟ್ ಕಂಪ್ಲೀಟ್. ಈ ಮುಳ್ಸಜ್ಜಿ ಅಂತ ಬರ್ಲಿಕ್ಕೆ ಈಗ ಭಾಳ, ಅದು ನಿಮ್ಮಲ್ಲಿ ಇಲ್ಲ ಪುಣ್ಯವಂತರು. ನೆಕ್ಸ್ಟ್ ಇದೊಂದು ಸಿಂಡಿಕಾ ಅಂತ ಹೇಳಿ. ನೆಕ್ಸ್ಟ್ ಇನ್ನು ನೀರಿನ ಬಗ್ಗೆ, ನೀರಿನ ನಿರ್ವಹಣೆ ಸರ್ ನಾ ಅದನ್ನೇ ಅದನ್ನೆಲ್ಲ ಮೊದಲು ಭಾಳಷ್ಟು ನೀರು ಬಿಡ್ತಿರಿಲ್ಲ. ಇಲ್ಲೆಲ್ಲ ಹೆಂಗೆ ನೀರಾವರಿ ಪದ್ಧತಿಗಳನ್ನ ಅಳವಡಿಸ್ಕೊಂಡಿರಿ ಅಂದ್ರೆ ಹುಯ್ಯತ್ ನೀರು ಬಿಟ್ಬಿಡೋದು. ಹುಯ್ಯತ್ ನೀರು ಬಿಡೋದ್ರಿಂದ ಮೊದಲು 3 ದಿವಸ ಮಣ್ಣಿನಲ್ಲಿ ಇರುವಂತ ಗಾಳಿ ಕಣ ನೀರಿನ ಕಣ ಎಲ್ಲ ನೀರು ತುಂಬ್ಕೊಂಡ್ಬಿಡ್ತದೆ, ಮಣ್ಣು ಉಸಿರಾಡೋದಿಲ್ಲ. ಮೊದಲು 3 ದಿವಸ ನೆರೆ ಮಾಡ್ದಂಗೆ ಕಬ್ಬಿಗೆ ಫ್ಲಡ್ ಮಾಡ್ದಂಗೆ, ಆಮೇಲೆ 4ನೇ ದಿವಸ 5ನೇ ದಿವಸ ಕಬ್ಬು ಬೆಳೀತದೆ, ಮತ್ತೆ 7ನೇ ದಿವಸ ಹೋದ್ಕೊಳ್ಳೆ ಬರ ಆಗ್ತದೆ. ನೀವು ಎಷ್ಟು ಸತ ನೀರು ಬಿಡ್ತಿರಲ್ಲ ಅಷ್ಟು ಸತ ನೆರೆ ಮತ್ತು ಬರ ಮಾಡ್ದಂಗೆ. ಕೇವಲ ನೀವು ನೀರೇನ್ ಬಿಡ್ತಿರಲ್ಲ 3 ದಿನ ಕಬ್ಬು ಬೆಳೀತದೆ, ಉಳ್ಕಿದ ದಿನ ಅದಕ್ಕೆ ನೀವೇ ಅದಕ್ಕೆ ಕುತ್ತಿಗೆ ಚಿಕ್ಕ. ಅದಕ್ಕೆ ನಾ ಲಾಸ್ಟಿಗೆ ಹಾಕಿ ನೀರು ತೆಳ್ಳಗೆ ಬಿಡ್ರಿ, ಪದೇ ಬಿಡ್ರಿ. ಅದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊರಿ, ಅದು ಬೇರು ವಲಯದಲ್ಲಿ ನೀರು ಬೀಳ್ತದೆ. ಆಕ್ಚುಲಿ ನೀವು ಕೊಡುವಂತ ನೀರಿನ ಪದ್ಧತಿಯಿಂದ 1 ಕೋಟಿ ಲೀಟರ್ ನೀರು 1 ಎಕರೆಗೆ ಬಳಕೆ ಮಾಡ್ತೀವಿ. 1 ಕೋಟಿ ಲೀಟರ್ ನೀರು ಇದಕ್ಕೆ ಬೇಕಾಗಿಲ್ಲ. ಹಂಗಂದ್ರೆ ಎಷ್ಟು ಬಿಡ್ತೇನ್ರಿ, 1,000 ಲೀಟರ್ದು 1,000 ಲೀಟರ್ 1,000 ಟ್ಯಾಂಕ್ ನೀರು ಬಿಟ್ಟಂಗೆ. 100 ಲೀಟರ್ದು 1000 ಅಂತ ಅದು ಲೆಕ್ಕ ಮಾಡಿ. 1 ಕೋಟಿ ಲೀಟರ್ ಎದಕ್ಕೆ ಬೇಕಷ್ಟು ನೀರು? ಇದರಿಂದ ಮಣ್ಣು ಸೌಳಾಗ್ಲಿಕ್ಕತ್ತದ, ಜೋಳಾಗ್ಲಿಕ್ಕತ್ತದ, ಕರಲಾಗ್ಲಿಕ್ಕತ್ತದ, ಸಮಸ್ಯಾತ್ಮಕವಾಗಿ ಪರಿವರ್ತನೆ ಆಗ್ತಾ ಇದೆ. ಅದನ್ನ ಮಾಡೋದು ಬೇಡ. ದಯಮಾಡಿ ನೀರು ನಿರ್ವಹಣೆಯನ್ನ ಬಹಳ ಇಂಪಾರ್ಟೆಂಟ್ ಅದ. ನೀರನ್ನ ಸರಿಯಾಗಿ ಕೊಡ್ರಿ. ನೆಕ್ಸ್ಟ್ ನೀವು ಪ್ರಶ್ನೆ ಕೇಳಕ್ಕೆ ಮುಂದೆ ಆಯ್ತಾ? ರೈಟ್, ಇಲ್ಲ ನೀವೇನೋ ಆಪರೇಟ್ ಮಾಡಿ ಸರ್. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊರಿ. ನೆಕ್ಸ್ಟ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಾಗ ನೆಕ್ಸ್ಟ್ ಮೇಲ್ಮೈ ನೀರಾವರಿ ಮಾಡ್ರಿ, ಅದರಾಗ ರಸಾವರಿ ಮಾಡ್ರಿ. ನೀರಿನಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ನೀರಿನ ಮೂಲಕ ಬೆಳೆಗಳಿಗೆ ಕೊಡ್ರಿ. ಹಿಂಗ್ ಹೇಳಿನ ಅಂತ ಹೇಳಿ ಮತ್ತೆ ಹೋಗಿ ನೀರ್ನ ಕರಗು ಗೊಬ್ಬರ ತೊಗೊಂಬರ್ಬೇಡ್ರಿ. ಯೂರಿಯಾ ನಿಮ್ದು ಐತಲ್ಲ ಕರಗ್ತದೆ, ಬಿಳಿ ಬಣ್ಣದ ಪೊಟ್ಯಾಶ್ ಕರಗ್ತದೆ, ಫಾಸ್ಫರಿಕ್ ಆಸಿಡ್ ಅಂತ ಕೊಟ್ರ ಅದನ್ನು ಕರಗ್ತದೆ. ಇವು ಖರ್ಚು ಎಷ್ಟು? 5,000-6,000 ರೂಪಾಯಿ. ನೀವು ಮತ್ತೆ ನೀರ್ನ ಕರಗು ತಂದ್ರಿ 12,000-15,000 ರೂಪಾಯಿ ಖರ್ಚಾಗ್ತದೆ. ಅದಕ್ಕೆ ದಯಮಾಡಿ ಅಷ್ಟು ಉಪಯೋಗ ಮಾಡಬೇಡ್ರಿ. ಅದ್ರ ಸಲುವಾಗಿ ಕಬ್ಬಿನಾಗ ನೀರಿನಲ್ಲಿ ಕರುವಂತ ರಸಗೊಬ್ಬರಗಳು ನಿಮ್ಮಲ್ಲಿ ಅದಾವ, ಡ್ರಿಪ್ ತೊಗೊಳಂಗ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಇದು ನಾವು ಒಂದು ಪದ್ಧತಿಯನ್ನು ಕೊಟ್ಟಿವಿ ಎವರೇಜ್ ಮಾಡಿದಾಗ. ನೋಡ್ರಿ, ಕೇವಲ 22 ಕಿಲೋ ಯೂರಿಯಾ ಪರ್ ಎಕರೆಗೆ, ಬಿಳಿ ಬಣ್ಣದ ಪೊಟ್ಯಾಶ್ 12.5 ಕಿಲೋ, ಫಾಸ್ಫರಿಕ್ ಆಸಿಡ್ 40 ಕಿಲೋ ನಾಟಿ ಮಾಡುವಾಗ ಕೊಡ್ರಿ. ಅದಾದ್ಮೇಲೆ ಒಂದು 10 ಕಿಲೋ ಜಿಂಕ್ ಸಲ್ಫೇಟ್, 10 ಕಿಲೋ ಕಬ್ಬಿನ ಸಲ್ಫೇಟ್ ನೀರ್ನಾಗ ಕರಗುದು ಕೊಡ್ರಿ. ಅದಾದ್ಮೇಲೆ 2ನೇ ತಿಂಗಳದಿಂದ 8ನೇ ತಿಂಗಳ ತನ ತಿಂಗಳಿಗೆ ಒಂದು ಈ ಅಂಗಡಿಯವ್ರು ಏನ್ ಹೇಳ್ತಾರೆ ಗೊತ್ತೇನ್ರಿ, 2 ದಿವಸಕ್ಕೆ ಹೋಗ್ಬಿಡು, 1 ದಿವಸಿಗೆ ಕರೆಂಟೇ ಇರಂಗಿಲ್ಲ. ಇನ್ನು ನೀರಲ್ಲಿ ರಾತ್ರಿ ನೀರು ಬಿಡುದೇ ವಾಜ್ಯಗೈತಿ. ಇನ್ನು ಇದನ್ನ ಹೋಗಿ ಡ್ರಿಪ್ನಾಗ ಚಲೋ ಮಾಡಿ ವೆಂಚೂರ್ ಮೂಲಕ ಕೊಡುದು ಯಾವ ತಿಂಗಳಿಗೆ ಒಂದು ಕೊಡ್ರಿ. 8 ತಿಂಗಳ ತನಕ ದೀರ್ಘಾವಧಿವರೆಗೆ ರಸಗೊಬ್ಬರಗಳನ್ನ ಈ ಮೂಲಕ ಕೊಟ್ಟಾಗ ಇಳುವರಿ ತಾನೇ ಬರ್ತದೆ. ನೆಕ್ಸ್ಟ್ ಸರ್ ಡ್ರಿಪ್ ಮುಖಾಂತರ 8 ತಿಂಗಳು 8 ತಿಂಗಳು ಸರ್, ಅದಾಚಿದ್ರೆ 5ರಿಂದ 6 ತಿಂಗಳು ಮುಗಿತ. 5 ತಿಂಗಳಿಗೆ ಮತ್ತೆ ಇದ್ರಾಗ ಕಮ್ಮಿ ಭಾಳ ಸರ್. ಈ ಗೊಬ್ಬರ ಲೆಕ್ಕ ಮಾಡ್ರಿ, ನೀವು ಯೂರಿಯಾ ಭಾಳ ಬರೋದೇ ಇಲ್ಲ. ಯೂರಿಯಾ ಹೆಂಗ್ ಹೋಗಿತಾರ ಗೊತ್ತೇನ್ರಿ, ಹಗಲ್ ಮೇಲೆ ಚೀಲ ಇಟ್ಕೊಂಡು ಹಿಂದೆ ತೂತ ಹೊಡಿತಾರೆ, ಹೊಂಟು ಬಿಡ್ತಾನ ಹಂಗೆ ಹೋಗಿಬಾರಿ ಸರ್. ಬಹಳಷ್ಟು ಕಷ್ಟದವ್ರು. ನೆಕ್ಸ್ಟ್ ಇದ್ರಾಗ ಮಿಶ್ರ ಬೆಳೆ ನಿಮ್ಮಲ್ಲಿ ಏನು ಭಾಳ ಬೆಳೆಯೋದಿಲ್ಲ, ಸುಮ್ ತೋರಿಸ್ತೀನಿ ನಾನು ಏನೇನು ಬೆಳಿಬಹುದು, ಬರೇ ಫೋಟೋ. ಕ್ಯಾಬೇಜ್ ನೆಕ್ಸ್ಟ್ ಫಾಸ್ಟ್ ಆಗ್ಯಾವ್ರಿ, ಕ್ಯಾಬೇಜ್, ಆಮೇಲೆ ಟೊಮ್ಯಾಟೊ, ಆಮೇಲೆ ಬೆಂಡಿಕಾಯಿ, ನೆಕ್ಸ್ಟ್ ಮೆಣಸಿನ್ಕಾಯಿ, ನೆಕ್ಸ್ಟ್ ಉಳ್ಳಾಗಡ್ಡಿ,
ನೆಕ್ಸ್ಟ್ ಬೀಟ್ರೂಟ್, ಬೆಂಡಿ ಮನಿ ಪ್ರೊಟೆಕ್ಟ್ ಮಾಡ್ಕೊರಿ. ನೆಕ್ಸ್ಟ್ ಇದು ಕೊತ್ತಂಬರಿ. ಸರ್ ಕೊತ್ತಂಬರಿ ಬೆಳೆದಂತೂ ಭಾಳ ಚಲೋ. ಆಮೇಲೆ ಶೇಂಗಾ, ಆಮೇಲೆ ನೆಕ್ಸ್ಟ್ ಸೋಯಾಬೀನ್, ಇವೆಲ್ಲ ನಿಮ್ಮಲ್ಲಿ ಬರ್ಲಿಕ್ಕಿಲ್ಲ. ನೆಕ್ಸ್ಟ್ ಚೆಂಡು ಹೂವು, ಅಂದ್ರೆ ಇದು ಕಣ್ಣಿಗೆ ಔಷಧ ಬೈಬ್ಯಾಕ್ ಸಿಸ್ಟಮ್ ತಗೋತಾರೆ. ಅಂತರ ಬೆಳೆ ಬೆಳೆಯೋದ್ರಿಂದ ಕಸ ಹೇಳಂಗಿಲ್ಲ, ನೀರಿನ ನಿರ್ವಹಣೆ ಚೆನ್ನಾಗಿ ಆಗ್ತದೆ. ನೆಕ್ಸ್ಟ್ ಬೇಳೆಕಾಳುಗಳು, ನಿಮ್ಮ ಏನ್ ಭತ್ತ ತೆಗೆದು ಉದ್ದು ಹಾಕ್ತೀರಿ, ಹೆಸರು ಹಾಕ್ತೀರಿ, ನೀವು ಕಬ್ನ್ಯಾಗ ಹಾಕ್ರಿ. ನೆಕ್ಸ್ಟ್ ಇನ್ನು ಬೇಸಿಗೆ ಒಳಗೆ ಬರದ ನಿರ್ವಹಣೆ ಏನ್ ಮಾಡ್ರಿ ಅಂದ್ರೆ ಅದನ್ನೇ ಅಂದಲ್ಲ, ಸಿಲಿಕಾನ್ ಉಪಯೋಗ ಮಾಡ್ರಿ, ರೌದಿ ಅಲ್ಲೇ ಹಾಕ್ರಿ. ಆಮೇಲೆ ಎಲೆಗಳ ಮೂಲಕ ಪೊಟ್ಯಾಶ್ ಮತ್ತು ಸಾರ್ವಜನಿಕ ಹೊಡಿಬಹುದು. ಇಲ್ಲಕಂದ್ರೆ ಒಂದು ಅರ್ಧ ಚೀಲ ಪೊಟ್ಯಾಶ್ ಕೊಟ್ಬಿಡ್ರಿ. ಭಾಳ ಬ್ಯಾಸಿಗೆ ಬಂತು, ಬ್ಯಾಸಿಗೆ ಪಾರ್ ಮಾಡಕ್ಕಾಗ್ಲಿಲ್ಲ, ನೀರು ಕಡಿದಿದ್ದೆ. ನೆಕ್ಸ್ಟ್ ಲಾಸ್ಟ್ ಇದೊಂದು ಬಹಳ ಮುಖ್ಯದ, ಇಲ್ಲಿ ಇದು ಒಂದು ಚಿಂತನೆ ಮಾಡ್ಬೇಕಾಗಿದೆ. ಸರ್ ಕಬ್ಬು ಎಲ್ಲರೂ ಏನ್ ಮಾಡ್ತಾರೆ, ಕಟ್ ಮಾಡಿದ್ಮೇಲೆ ಇಟ್ಟಿಟ್ಟು ಬಿಡ್ತೀರಿ, ನೀವು ಬಿಡಬೇಡ್ರಿ. 2 ಟನ್ ಕಬ್ಬು ಇದ್ದಂಗೆ ಅಲ್ಲಿ ಕಬ್ಬು ನೆಲಕ್ಕೆ ಹಚ್ಚಿ ಕಡ್ರಿ. ಅವ ನೋಡ್ರಿ ಹಂಗೆ ಮ್ಯಾಲ ಕಡೆ ಆ ಗ್ಯಾಂಗ್ ಬರ್ತಾರಲ್ಲ, ಕುಳೆ ಸರಿಯಾಗಿ ಹೇಳೋದಿಲ್ಲ. ನೆಕ್ಸ್ಟ್ ಸರ್ ಇಳುವರಿ ನೆಕ್ಸ್ಟ್ ಭಾಳ ಟೈಮ್ ಆಯ್ತು. ಕುಳೆ ಕಬ್ಬಿನ ಒಂದು 2.2 ನಿಮಿಷ ಹೇಳಿ ಮುಗಿಸ್ತೀನಿ. ನೆಕ್ಸ್ಟ್ ಕುಳೆ ಕಬ್ಬಿನಾಗ ಏನ್ ಮಾಡ್ರಿ, ನೀವು ಎಲ್ಲರೂ ಏನ್ ತಿಂದ್ರೆ ಹುಟ್ಟಿದ ದೇವ್ರು ಹುಲ್ ಬಯಸ್ತಾನಂತ ಇಲ್ಲ ಸರ್. ಕುಳೆ ಕಬ್ಬಿನಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ 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 ಸರ್ ಕೋಲಿ ನೆಲಕ್ಕೆ ಹಚ್ಚಿ ಕಡೀರಿ. ಅರ್ಧ ಅಲ್ಲೇ ನಿಮ್ಗೆ ಇಳುವರಿ ಚಲೋ ಚಂದಾಗಿ ಹೇಳ್ತದೆ, ಕಬ್ಬ ಮರಿ ಹೊಡಿತದೆ, ಬೀಳಂಗಿಲ್ಲ. ಕೋಲಿ ನೆಲಕ್ಕೆ ಹಚ್ಚಿ ಕಡಿಮೆ, ಇದು ಭಾಳ ಇಂಪಾರ್ಟೆಂಟ್. ಅಥವಾ ಕೋಲಿ ಸವರಿ, ಕಬ್ಬು ಕಟಾವ್ ಆದ್ಮೇಲೆ ಕೋಲಿ ಸವರಿ. ನೆಕ್ಸ್ಟ್ ಫೋಟೋ ತೋರಿಸ್ತೀನಿ, ಈ ರೀತಿ ಸವರಿ. ನೆಕ್ಸ್ಟ್ ಕೋಲಿ ಸವರೋದ್ರಿಂದ ಕಬ್ಬು ಬೀಳಂಗಿಲ್ಲ, ಮೊಳಕ್ ಚಂದ ಹೊಡಿತದ, ಮರಿ ಚಂದ ಬರ್ತದೆ, ಇಳುವರಿ ಹೆಚ್ಚು ಬರ್ತದೆ. ಕುಳೆ ಕಬ್ಬಿನ ಇಳುವರಿ ಭಾಳಷ್ಟು ನೀವು ನೋಡಿರಿ. ನಮ್ಮ ದೇಶನಾಗ ಒಂದೇ ಉಲ್ಟಾ ಐತಿ. ಬೇರೆ ದೇಶನಾಗ ಇಳುವರಿ ಹೆಚ್ಚು ತಗೋತಾರೆ, ಬ್ರೆಜಿಲ್ನಾಗ, ಇಂಡೋನೇಷ್ಯಾನಾಗ, ಇವನ್ ಆಸ್ಟ್ರೇಲಿಯಾನಾಗ. ನಮ್ಮಲ್ಲಿ ಕಡಿಮೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಇದ್ರ ಅಡ್ವಾಂಟೇಜ್. ಸರ್ ರೊಕ್ಕ ಅಲ್ಲೇ ಉಳಿದ್ ನಿಮ್ಗೆ. ಇಲ್ಲಿ ಏನದ, ಭೂಮಿ ತಯಾರಿಕೆ ಇಲ್ಲ, ಬೀಜದ್ದಿಲ್ಲ, ತುಳಿದಿಲ್ಲ, ಮತ್ತೆ ಅದನ್ನೂ ಇಳುವರಿ ತಪ್ಪಂಗಿಲ್ಲ ಅಂದ್ರೆ ಹೆಂಗಾಗಿದೆ. ಅದಕ್ಕೆ ಇದನ್ನ ಉಪಯೋಗ ಮಾಡ್ರಿ, ಕುಳೆ ಸವರುದು. ನೆಕ್ಸ್ಟ್ ಇನ್ನೊಂದು, ಇದನ್ನ ಹಳಿ ಬೇರ್ ಹರಿಬೇಕು, ಹೊಸ ಬೇರ್ ಬರ್ತಾವ, ಇದಕ್ಕೆ ಬಗಲ್ ಹರಿದು ಅಂತ. ಇದೆಲ್ಲ ಮಾಡುವಂತ ಮಷಿನ್ ಬಂದವರಿಗೆ. ಮಡ್ಡ ಸವರ್ತದ, ಅಥವಾ ನೀವು ಕೋಲಿ ಸವರ್ತದ, ಬಗಲ್ ಹರಿತದ, ರೌದಿ ತಗೊಂಡು ಬುಕ್ನಿ ಮಾಡಿ ಒಯ್ತದ, ಗೊಬ್ಬರನೂ ಬಿತ್ತದ. 4 ಕೆಲಸ ಮಾಡೋ ಮಷಿನ್ ಬಂದದ. ಒಂದು 10-15 ಸಾವಿರ ರೂಪಾಯಿ, 30,000 ರೂಪಾಯಿ ಐತಿ ಸಣ್ಣ ಕುಬಟೋ ಟ್ರ್ಯಾಕ್ಟರ್. ಅದಕ್ಕೆ ಅವಾಗೆ ಗೊಬ್ಬರ ಕೊಡಿ. ಕುಳೆ ಕಬ್ಬಿಗೆ 4 ಯೂರಿಯಾ ಹೆಚ್ಚು ಕೊಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ರೌದಿ ಅದೆಲ್ಲ ಬಿದ್ದಿರ್ತೈತಲ್ಲ, ಆ ಭೂಮಿ ಒಳಗಿರುವಂತ ಜೀವಾಣುಗಳು ನೀವು ಹಾಕಿದಂತ ಗೊಬ್ಬರಗಳನ್ನ ತಿಂತಾವ, ವಿನ ಇದನ್ನ ತಿನ್ನಂಗಿಲ್ಲ, ಯಾಕಂದ್ರೆ ಬಿರುಸಿರ್ತೈತಿ. ಅದಕ್ಕೆ 4 ಗೊಬ್ಬರ ಹೆಚ್ಚು ಕೊಡಂತೀವಿ. ಬರೀ 3 ಸ್ಪ್ಲಿಟ್ನಾಗ ಕೊಟ್ರೆ ಮುಗೀತು. ನೆಕ್ಸ್ಟ್ ಬೋದ್ ಹೊಡಿಯೋದ್ರಿಂದ ಏನ್ ಲಾಭ ಐತೆ ಅಂದ್ರೆ, ಹಳಿ ಬೇರೆ ಹರಿತಾವ, ಹೊಸ ಬೇರೆ ಬರ್ತಾವ, ಗಾಳಿ ಆಡ್ತದ, ಭೂಮಿಯಿಂದ ಎಲ್ಲ ಪೋಷಕಾಂಶಗಳನ್ನ ತೆಗೆದುಕೊಳ್ತದೆ, ಚೆನ್ನಾಗಿ ಬೆಳೀತದೆ. ಸರ ಮೊದಲು 7 ದಿವಸನ್ಯಾಗ ಕಬ್ಬ ಕಡದ ಮೇಲೆ 7 ದಿವಸನ್ಯಾಗ ನೀರ್ ಬಿಟ್ಟು ಮಣ್ಣಿ ನೆತ್ತಿ ಸೌರದಂತೀವಿ ನಾವು. ಆಮೇಲೆ ರೌದಿ ಬಿಡಿಸಿ ಗೊಬ್ಬರ ಕೊಟ್ಟು ಎಬ್ಬಿಸ್ಬೇಕು. ಇಲ್ಲ ಅಂದ್ರೆ ಹೇಳೋದಿಲ್ಲ. ನೀವೆಲ್ಲರೂ ಹೆಂಗ್ ಮಾಡ್ತೀರಿ, ಮಳಿ ಬಂದ ಮೇಲೆ ಕುಳೆ ಬಿಟ್ಟಿರ್ತಿರಲ್ಲ, ಅದು ತಾನೇ ಬೆಳೆದಿರ್ತೈತಿ, ಅವಾಗ ಗೊಬ್ಬರ ಇಟ್ಟು ಹಾಕೋದು, ನೀರು ಇಟ್ಬಿಡೋದು ವಿಚಾರ ಮಾಡ್ತೀರಿ. ನೆಕ್ಸ್ಟ್ ಆಮೇಲೆ ಇಲ್ಲಿ ಒಂದು 20% ಹುಷಿಗಿನಿ ಹೋಗಿರ್ತದೆ, ಗ್ಯಾಪ್ ಆಗಿರ್ತದೆ. 2 ಫೂಟ್ನಾಗ ಎಲ್ಲರೂ ಯಾಕೆ ಗ್ಯಾಪ್ ಆಗ್ತದೆ, ಸಿಕ್ಕಾಪಟ್ಟೆ ತುಳಿದಾಡ್ತೀರಿ ಮಷಿನ್. ಅಲ್ಲಿ ಏನ್ ಮಾಡ್ರಿ, ಏನ್ ಗದ್ದೆ ಹೊಡಿತಿಲ್ಲ ಅದ್ರ ಹಿಂದೆ ಒಂದು ಬಾಕಿ ಕಿತ್ತು ಹಚ್ಚಿರಿ. ನೀವು ಮತ್ತೆ ಪಾಕೆಟ್ನಾಗ ಇದು ಮಾಡೋಂಗಿಲ್ಲ, ಅದು ತಾನೇ ಹತ್ಕೋತದ. ಇದು ಗ್ಯಾಪ್ ಫಿಲ್ಲಿಂಗ್ ಆಗ್ತದೆ. ರೈಟ್, ಓಕೆ. ನೆಕ್ಸ್ಟ್ ಫಾಸ್ಟಿಂಗ್ ರೌದಿ ಸುಡಬೇಡ್ರಿ. ಒಂದ್ ಸಾಲ್ ಬಿಟ್ಟು ಒಂದ್ ಸಾಲರಿ ಹಾಕ್ರಿ, ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ ಹಾಕ್ರಿ. ಯಾವ ಸಾಲಿನಾಗ ರೌದಿ ಹಾಕಿಲ್ಲ ಅಲ್ಲೆಲ್ಲ ನೀರ್ ಬಿಡ್ರಿ, ಗೊಬ್ಬರ ಹಾಕ್ರಿ, ಎಲ್ಲ ಅಲ್ಲೇ ಮಾಡ್ರಿ. ಇದು ರೌದಿ ಏನೈತಿ ಇದ್ರಾಗ ಅಂದ್ರೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, 8,592 ರೂಪಾಯಿ ತರುವಂತ ಗೊಬ್ಬರ ಇದ್ರಾಗ ಐತಿ. ಅದ್ರ ರೊಕ್ಕನೂ ಚಿನ್ನ. 8 ಚೀಲ ಯೂರಿಯಾ ಆಗ್ತೈತಿ, 8 ಎಕರೆ ಕೊಡ್ತೈತಿ. ಸರ್ ನೀವು 8 ಟನ್ ಕಬ್ಬು ಬೆಳಿತೀರಿ, ಅಷ್ಟು ಟನ್ ರೌದಿ ಬರ್ತದೆ. 50 ಟನ್ ಬೆಳೆದ್ರಿ 5 ಟನ್, 30 ಟನ್ ಬೆಳೆದ್ರೆ 3 ಟನ್ ರೌದಿ. ಆ ರೌದಿ ನಿರ್ವಹಣೆ ಮಾಡಿ ಸುಡಬೇಡ. ಪೆಂಡಿ ಕಟ್ರಿ, ಗೊಬ್ಬರ ಮಾಡ್ರಿ. ಇಲ್ಲಕ್ಕ ಅಲ್ಲೇ ರೋಟ್ರಿ ಮಲ್ಚರ್ ಯೂಸ್ ಮಾಡ್ರಿ. ಎಲ್ಲಿ ತನಕ ರೌದಿ ನೆಲಕ್ಕೆ ಹತ್ತಂಗಿಲ್ಲ ಅಲ್ಲಿ ತನಕ ಕಳೆಯಂಗಿಲ್ಲ, ನೆನ್ಪಿಟ್ಕೊಂಡ್ರಿ. ಅದಕ್ಕೆ ಏನ್ ಮಾಡ್ಬೇಕು, ಔಷಧ ಅದಾವ ನಮ್ಮಲ್ಲಿ. ಇದು ಏನು ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗ್ತದ, ಅದನ್ನ ತೊಗೊಂಬಂದ್ ಹಾಕ್ರಿ. 1 ಟನ್ನಿಗೆ 2 ಕಿಲೋ ಹಾಕ್ರಿ. ಸಗಣಿ ನೀರ್ನಾಗ ಮಿಕ್ಸ್ ಮಾಡಿ ಹಾಕ್ರಿ. ಆಮೇಲೆ ಬುಕ್ನಿ ಮಾಡ್ರಿ. ಅದ್ರ ಮೇಲೆ ಬೇಡ, ನಮ್ಮಲ್ಲಿ ಏನೂ ಬರೆಯೋದು ಬೇಡ, ಏನು ಬೇಡ ಅಂದ್ರೆ 1 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್, 1 ಚೀಲ ಯೂರಿಯಾ, ಅರ್ಧ ಚೀಲ ಯೂರಿಯಾ. ಕಬ್ಬಿಗೆ ಹಾಕೋಂಗಿಲ್ಲ, ರೌದಿ ಮೇಲೆ ಸ್ಪ್ರಿಂಕ್ಲರ್ ಹಚ್ಚಿ ತಪ್ಪ ತೋರಿಸಿ ಹೋಗಿರಿ, ಕರೆಕ್ಟ್. ಮತ್ತೆ ಎಲ್ಲಿ ಗೊಬ್ಬರ ರೊಕ್ಕ, ಮತ್ತೆ ಸಾಹೇಬ್ರಿಗೆ ಬ್ಯಾನ್ ಹಾಕ್ಬೇಡಿ ಗೊಬ್ಬರಕ್ಕೆ. ನೆಕ್ಸ್ಟ್ ಇನ್ನು ಗೊಬ್ಬರ ನಿರ್ವಹಣೆ ಹೇಳಿದಾನ. ಇಲ್ಲಿಗೆ ನೆಕ್ಸ್ಟ್ ಕುಳೆ ಕಬ್ಬು ಮುಗಿತು. ಇಲ್ಲಿಗೆ ನನ್ನ ಒಂದು ನಾಟಿ ಕಬ್ಬು ಮತ್ತು ಕುಳೆ ಕಬ್ಬಿನ ಬಗ್ಗೆ ಬಹಳಷ್ಟು ಮಾತಾಡೋದು ಅನಿಸ್ತದೆ, ಇನ್ನೂ ಮಾತಾಡೋದಾದ್ರೆ ದಯಮಾಡಿ ತಾವು ವೈಜ್ಞಾನಿಕ ನಿರ್ವಹಣೆ ಬಗ್ಗೆ ಹೆಚ್ಚು ಒತ್ತು ಕೊಡ್ರಿ. ಕಬ್ಬಿನ ಬಗ್ಗೆ ತಿಳ್ಕೋರಿ.
ಇದು ಸರ್ ನಾ ಹೇಳ್ತೀನಿ ನೋಡ್ರಿ, ಯಾವುದೋ ಒಂದು ತಳಿ ತಂದು ಸುಮ್ ನೀರ್ ಹಾಸ್ತೀನಿ, ಯಾಕಡೆ ಗೊಬ್ಬರ ಹೋಗಿತೀನಿ, ಯಾವಾಗಾರ ಏನಾರು ನಿರ್ವಹಣೆ ಮಾಡ್ತೀನಿ ಅಂದ್ರೆ ಇಳುವರಿ ಬರೋದಿಲ್ಲ. ಈಗ ಸಕ್ಕರೆ ಕಾರ್ಖಾನೆ ಇಲ್ಲಿ ನಡಿಬೇಕಪ್ಪ ಅಂದ್ರೆ ನಿಮ್ ಕಬ್ಬಿನ ಇಳುವರಿ ಹೆಚ್ಚಾಗಬೇಕು, ಮುಂದೆ ಅವರು ಕಬ್ಬು ನುರಿಸುವ ಅವಧಿ ಹೆಚ್ಚಾಗಬೇಕು. ಬರೀ 3 ತಿಂಗಳ ಕಬ್ಬು ನುರಿಸಿದ್ರೆ ಅವ್ರಿಗೂ ಲಾಭ ಇಲ್ಲ. ಮುಂದೆ ಒಂದೊಂದು ದಿನ ಹೆಂಗ್ ಬರ್ತದ ಅಂದ್ರೆ ಕಬ್ಬಿನ ಕಾರ್ಖಾನೆ ಅವ್ರು ಮುಚ್ಕೊಂಡು ಹೋದ್ರಂದ್ರೆ ನಾವು ಇದೇ ನಮ್ಮ ಮನ್ಯಾಗ ಹೋಗಿ ಸಕ್ಕರೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ದಯಮಾಡಿ ನಾವು ಏನ್ ಮಾಡೋಣ, ಒಳ್ಳೆ ಒಂದು ಕಬ್ಬಿನ ಇಳುವರಿ ಬರುವಂತಹ ತಳಿಗಳು, ನಿರ್ವಹಣಾ ಪದ್ಧತಿಗಳು, ಇನ್ನು ರೋಗ ಕೀಟದ ಬಗ್ಗೆ ಅವ್ರು ಹೇಳ್ತಾರೆ, ಅವುಗಳನ್ನ ಮಾಡಿ ನಾವು ಒಳ್ಳೆ ಇಳುವರಿ ತೆಗೆದುಕೊಳ್ಳೋಣ ಅಂತ ಹೇಳಿ ಇಲ್ಲಿ ಅವಕಾಶ ಕೊಟ್ಟಂತಹ ಮಾನ್ಯ ಸಾಹೇಬರಿಗೆ ಹಾಗೂ ಅವರ ಸಿಬ್ಬಂದಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಗದಿ ಏನಂದ್ರೆ ಗದ್ದಲ ಮಾಡಲ್ಲೇ ಕೇಳಿದಂತ ಎಲ್ಲ ಕಬ್ಬು ಬೆಳೆಗಾರ ದೇವರಿಗೆ ನನ್ನ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.